ನನ್ನ ಮೊದಲ ಒಂದು ವಿಚಾರ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರೋದು, ಅದೇ ಒಬ್ಬ ವೈದ್ಯ ರಾಜಕೀಯಕ್ಕೆ ಸಡನ್ ಆಗಿ ಬಂದಾಗ ಕೆಲವು ಸತಿ ಒಂದು ಇವ್ರ ಕಾಂಪಿಟೇಷನು ಥ್ರೆಟ್ಟು, ಇವತ್ತು ಆ ಅನುಭವನ ಹೇಗೆ ಮೆಲಕ್ಕೆ ಹಾಕ್ತೀರಾ? ನನಗಂತೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ರಾಜಕೀಯಕ್ಕೆ ಹೋಗ್ತೀನಿ ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂದ್ಬಿಟ್ಟು. ಸೊ ಈ ಒಂದು ಕಾಂಟ್ರವರ್ಸಿನ ಕೇಳಿದ ತಕ್ಷಣ ಎಲ್ರಿಗೂ ಒಂದು ಭಯ, ಯಾಕಂದರೆ ಇವಾಗ ನಾವು ಕೋವಿಶೀಲ್ಡ್ ತೊಗೊಂಡಿರೋದು. ಅದೇನಾದ್ರು ಇಲ್ಲ ಅಂದಿದ್ರೆ ಲಕ್ಷಾಂತರ ಸಾವುಗಳು ಇನ್ನೂ ಆಗ್ತಾಯಿತ್ತು. ಈಗೇನಾಗಿದೆ, ನಾವೆಲ್ಲ ತೆಗೆದುಕೊಂಡು 3 ವರ್ಷದ ಮೇಲೆ ಆಗೋಯ್ತು. ಈಗ ಅದರ ಚಿಂತೆನೇ ಇರಬಾರ್ದು. ಈಗ ನಮಗೆ ಬೇರೆ ಬೇರೆ ಪ್ರಶಸ್ತಿ ಬಂದಿರ್ಬೋದು, ಆದರೆ ಜನರು ಹೇಳ್ತಾರಲ್ಲ ಸಿಕ್ಕಿದಂಥ ಸಂದರ್ಭದಲ್ಲಿ, ನೀವು ನಮ್ಮ ಮಗುನ ಉಳಿಸಿದ್ರಿ, ನನ್ನ ತಾಯಿ ಉಳಿಸಿದ್ರಿ, ನನ್ನ ತಂದೆ ಉಳಿಸಿದ್ರಿ, ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು ಅನಿಸುತ್ತೆ ನನಗೆ. ಟುಡೇ ಆನ್ ಜಾಸ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಡಾಕ್ಟರ್ CN ಮಂಜುನಾಥ್ ಸರ್. ಡಾಕ್ಟ್ರೇ ಅಂತ ಮಾತಾಡಿಸ್ಲಾ, ಸರ್ ಅಂತ ಮಾತಾಡಿಸ್ಲಾ, ದ ಮಿಸ್ಟರ್ ಪೊಲಿಟಿಷಿಯನ್, ದ ನೀಡ್ ಆಫ್ ದಿ ಆರ್, ದ ಮ್ಯಾನ್ ಆಫ್ ದಿ ಆರ್ ಅಂತ ಹೆಂಗೆ ಇಂಟರ್ವ್ಯೂ ಅಂತ ರಾದರ್ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಲಿ ಅನ್ನೋ ಪದಗಳೊಂದಿಗೆ ಇವತ್ತಿನ ಶೋ ಈಗ ಶುರು ಆಗಿದೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ನನಗೆ ಮಂಜುನಾಥ್ ಅಂತ ಮಾತಾಡ್ಸಿದ್ರೇ ಇಷ್ಟ. ನನಗೆ ಡಾಕ್ಟರ್, ಯಾಕೆಂದರೆ ನಮಗೆ ಹೆಸರಿಟ್ಟಿರೋದು ಮಂಜುನಾಥ್ ಅಂತ, ಆಮೇಲೆ ಹೆಸರು ಬಂದಿರೋದು ಡಾಕ್ಟ್ರು, ಅದೆಲ್ಲ ಓದಿ ಬಂದಿರೋದು. ಅದಕ್ಕೆ ಕೆಲವರೆಲ್ಲ ನೋಡಿ, ನಾವು ಅಡ್ರೆಸ್ ಮಾಡಬೇಕಾದ್ರೆ ಕೆಲವರು ಎಂಥ ಸಂಕುಚಿತ ಮನೋಭಾವ ಇರ್ತಾರೆ ಅಂದರೆ, ನೋಡಿ ಡಾಕ್ಟರ್ ಅಂತ ಬರೆದಿಲ್ಲ ಅಂದ್ಬಿಟ್ಟು ಇನ್ವಿಟೇಷನ್ ತೊಗೊಳ್ಳಲ್ಲ ಕೆಲವರು. ಇನ್ನು ಕೆಲವರು ನಾವು ಯಾವುದೋ ಅಡ್ರೆಸ್ ಮಾಡ್ತೀವಿ ಲೆಟರು, ಗೌರ್ಮೆಂಟ್ ಕರೆಸ್ಪಾಂಡೆನ್ಸಸ್ ಆರ್ ಪ್ರೈವೇಟ್ ನನ್ನ ಪ್ರೊಫೆಸರ್ ಅಂತ ಬರೆದಿಲ್ಲ, ನನ್ನನ್ನು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಅಂತ ಬರೆದಿಲ್ಲ. ಅದು ಆಲ್ ಸ್ಮಾಲ್ ಇಶ್ಯೂಸ್. ಅದಕ್ಕೆ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಮಂಜುನಾಥ್ ಅಂತಲೇ ಕರೆದಿದ್ದಾರೆ ಎಂಪ್ಲಾಯೀಸ್. ಅದಕ್ಕೆ ಅವರು ಇನ್ನು ಕೆಲವರು, ಅಯ್ಯೋ ಸರ್ ನಂಗೆ ಕರಿತೀರಾ, ಡೈರೆಕ್ಟ್ರ್ ಅಂತ ಕರಿಬೇಕು, ಹಾಗೆ ನಾನು ಹೇಳಿದ್ದೀನಿ. ಅದಕ್ಕೋಸ್ಕರ ಈ ಹೆಸರಲ್ಲಿ ಏನಿರಲ್ಲ, ನಮ್ಮ ಕೆಲಸ ಮಾಡೋದ್ರಲ್ಲಿರುತ್ತೆ. ಸೊ ಕೆಲಸ ಹೆಸರಾಗಬೇಕೇ ಹೊರತು ಹೆಸರೇ ಯಾವಾಗಲೂ ಅಷ್ಟೇ, ಸಾಧನೆ ಮಾತಾಗಬೇಕೇ ಹೊರತು ಮಾತುಗಳು ಸಾಧನೆ ಆಗಬಾರ್ದು. ಆಮೇಲೆ ಇವೆಲ್ಲ ಸ್ಮಾಲ್ ಥಿಂಗ್ಸ್ ಇದು. ಕೆಲವರು ದೇ ಆರ್ ವೆರಿ ಪರ್ಟಿಕ್ಯುಲರ್. ಒಬ್ಬರು ಇನ್ಸಿಡೆನ್ಸ್ ಹೇಳ್ತೀನಿ. ಒಂದು ಮದುವೆಯಲ್ಲಿ ಒಬ್ಬರು ತುಂಬ ಪ್ರತಿಷ್ಠಿತ ವ್ಯಕ್ತಿ, ಅವ್ರಿಗೆ ಅವ್ರ ಡೆಸಿಗ್ನೇಷನ್ ಬರೆದಿರಲಿಲ್ಲ. ಆ ಡೆಸಿಗ್ನೇಷನ್ ಬರೆದಿಲ್ಲ ಅಂದ್ಬಿಟ್ಟು ಅವ್ರು ಇನ್ವಿಟೇಷನ್ ತೊಗೊಂಡಿರಲ್ಲ. ಆಮೇಲೆ ಕೆಲವ್ರ ಮೂಲಕ ಹೇಳೋದು, ನೋಡಿ ನಮ್ಮ ಡೆಸಿಗ್ನೇಷನ್ ಬರೆದಿಲ್ಲ ಹಾಗೆ ಹೀಗೆ ಅಂತ. ಸೊ ಇದೆಲ್ಲ ಅಂದರೆ ದಿಸ್ ಈಸ್ ಹೌ ವಿ ಶುಡ್ ಮೂವ್ ಆನ್. ಸೊ ಅದಕ್ಕೋಸ್ಕರ ಹೇಳಿದೆ, ನಾನು ಮಂಜುನಾಥ್ ಅಂತ ಕರೆದ್ರೂ ಇಷ್ಟ, ಡಾಕ್ಟರ್ ಮಂಜುನಾಥ್ ಅಂತ ಕರೆದ್ರೂ ಇಷ್ಟ. ಅದಕ್ಕಿಂತ ಹೆಚ್ಚಾಗಿ ಹೃದಯ ತಜ್ಞ ಅಂತ ಕರೀಲಿಕ್ಕೆ ನನಗೆ ಇಷ್ಟ ಆಗುತ್ತೆ. ಸರ್ ಹೃದಯ ತಜ್ಞರು ಹಾಗೆ ಹೃದಯವಂತರು ಅಂತ, ಅದು ಹಾಗೆ ನಾವು ನಿಮ್ಮನ್ನು ನೋಡಿರೋದು ಭಾಳ ಖುಷಿ ಆಯಿತು ಸರ್, ನಿಮ್ಮನ್ನು ಮುಖಾಮುಖಿ ಭೇಟಿ ಮಾಡ್ತಾ ಇರೋದು. ಮೊದಲನೇದಾಗಿ ಮಾತಿಗೆ ಎಳೆಯೋಕ್ಕೂ ಮುಂಚೆ, ಊರವ್ರಿಗೆಲ್ಲ ನೀವು ಡಾಕ್ಟ್ರು, ನಿಮ್ಮ ಫ್ಯಾಮಿಲಿಗೆ ಫಸ್ಟ್ ನೀವು ಮನೆಯಲ್ಲಿ ಹೇಗಿರ್ತೀರಿ, ನಿಮ್ಮ ದಿನಚರಿ ಹೇಗಿರುತ್ತೆ? ಅಂದರೆ ಏನಾಯಿತು, ನಾನು 35 ವರ್ಷಗಳ ಕಾಲ ಹೃದ್ರೋಗ ತಜ್ಞನಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ 18 ವರ್ಷ ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಹೌದು. ಸೊ ಈ ಸಂದರ್ಭದಲ್ಲಿ, ಅದಕ್ಕೆ ಮೊದಲು ನಾನು ಮದುವೆ ಆಗಿದ್ದು 1982ನೇ ಇಸ್ವಿನಲ್ಲಿ. ಆವಾಗ ನಾನು ಫಸ್ಟ್ ಇಯರ್ MD ಮುಗ್ದಿತ್ತು. ಸೊ ಮದುವೆ ಆದಮೇಲೆ ನಾನು 2 ಡಿಗ್ರಿ ಮಾಡಿದ್ದೀನಿ. ಒಂದು MD ಜನರಲ್ ಮೆಡಿಸಿನ್, ಇನ್ನೊಂದು DM ಕಾರ್ಡಿಯಾಲಜಿ. ಸೊ ಹಾಗಾಗಿ ಅಂದರೆ ಇದೆಲ್ಲ ಮಾಡಬೇಕಾದ್ರೆ ನಮ್ಮ ಶ್ರೀಮತಿಯವರ ಬೆಂಬಲ, ಪ್ರೋತ್ಸಾಹ ಬಹಳ ಮುಖ್ಯ. ಯಾಕೆಂದರೆ ನಾವೇನು ಮದುವೆ ಆದಮೇಲೆ ಎಲ್ಲೂ ಹನಿಮೂನು ಹೋಗಲಿಲ್ಲ, ಬಿಕಾಸ್ ಐ ವಾಸ್ ಸ್ಟಡಿಂಗ್. ಸೊ ನಂತರ ಇವನ್ ಸಿನಿಮಾಗಳು ಕೂಡ ಎಲ್ಲ ಅಂತ ಜಾಸ್ತಿ ನೋಡಲಿಲ್ಲ. ಅಂದರೆ ಮದುವೆ ಆಗೋದಕ್ಕೆ ಮೊದಲು ತುಂಬ ಸಿನಿಮಾ ನೋಡ್ತಾ ಇದ್ದೆ ನಾನು. ಅದರಲ್ಲೂ PUC ಓದುವಾಗ ಮತ್ತು MBBS ಓದುವಾಗ ಯಾವುದೇ ಕನ್ನಡ ಮೂವಿ ಬರಲಿ ಮೊದಲನೇ ದಿವಸನೇ ನೋಡ್ಬೇಕು ನಾನು. ಸೊ ಅದು ಆಮೇಲೆ ಅಂದರೆ ಸೆಕೆಂಡ್ ಶೋಗೆ ನಾನು ಹೋಗ್ತಾಯಿದ್ದೆ. ಸೆಕೆಂಡ್ ಶೋ ಫಿಲಮ್ಗೆ ಹೋಗಿ ನಂತರ ಹಾಸ್ಟೆಲಿಗೆ ಬಂದಾದ ಮೇಲೆ ಬೆಳಿಗ್ಗೆ 5 ಗಂಟೆ ಅಥವಾ 6 ಗಂಟೆ ತನಕ ಓದ್ತಾಯಿದ್ದೆ ನಾನು. ಸೊ ಅದಕ್ಕೋಸ್ಕರ ಕೆಲವರೆಲ್ಲ ನನಗೆ ಹಾಸ್ಟೆಲಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ ಯಾವ್ಯಾವ ಕನ್ನಡ ಸಿನಿಮಾ ಇದೆ ಕೇಳೋರು ನನಗೆ. ಅವ್ರಿಗೇನಾದ್ರು ಕನ್ಫ್ಯೂಷನ್ ಇದ್ದರೆ, ಅಯ್ಯೋ ಡಾಕ್ಟರ್ ಮಂಜುನಾಥ್ ಕೇಳೋಣ, ಮಂಜು ಕೇಳೋಣ ಅಂತ ಹೇಳೋರು. ಹಾಗಾಗಿ
ಅಂದರೆ ನಾನು ಓದೋದಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾಯಿದ್ದೆ. ಬಟ್ ಆದರೂ ಕೂಡ ಜೊತೆಗೆ ಸಿನಿಮಾ ಒಂದು ಹುಚ್ಚಿತ್ತು. ಕ್ರಿಕೆಟ್ ಈಗಲೂ ಹುಚ್ಚಿದೆ. ಇವಾಗಲೂ ಕೂಡ ತುಂಬ ಬೇಸರ ಆದಾಗೆಲ್ಲ ಈ ರೆಕಾರ್ಡೆಡ್ ಇದಿರುತ್ತೆ. ಲೈವ್ ಮ್ಯಾಚಸ್ ಇದ್ದರೆ ಓಕೆ, ಬಟ್ ರೆಕಾರ್ಡೆಡ್ ಇಂಡಿಯಾ ಈಸ್ ಗ್ಲೋರಿಯಸ್ ಅಂತ ಬರುತ್ತೆ. ಅಂದರೆ ಅವೆಲ್ಲ ಗೆದ್ದಿರೋ ಮ್ಯಾಚ್ಗಳೇ ಅಂಥವು ನೋಡ್ತೇನೆ. ಸೊ ಅಂದರೆ ಈ ವರ್ಚುವಲಿ 6 ಇಯರ್ಸ್ ಓದಿದ್ದೀನಿ. ಅಂದರೆ 2 MBBS ಡಿಗ್ರಿ ಮದುವೆಗೆ ಮೊದಲಾಗಿತ್ತು. ಹೌದು. ನಂತರ MD ಮದುವೆ ಆದಮೇಲೆ ದೆನ್ DM ಕಾರ್ಡಿಯಾಲಜಿನೂ ಅಷ್ಟೇ. ಬಟ್ ಇದೆಲ್ಲ ಸಂದರ್ಭದಲ್ಲೂ ನಾವು ಒಂಥರ ಈ ಯಾವುದೇ ಒಂದು ಎಂಜಾಯ್ಮೆಂಟ್ ಸಿಗಲೇ ಇಲ್ಲ. ಓದೋದು ಅದೇ ಆಯಿತು. ಬಟ್ ಈ ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ಅನಸೂಯ ಅವರ ಅದೇ ಬೆಂಬಲ ಇಲ್ಲದಿದ್ರೆ ಆಗ್ತಿರಲಿಲ್ಲ. ಎಷ್ಟೋ ಜನ ಈಗ ನೋಡ್ಬೋದು, ನನ್ನ ಸಿನಿಮಾ ಕರ್ಕೊಂಡು ಹೋಗಿಲ್ಲ ಅಂದ್ಬಿಟ್ಟು ಮನಸ್ತಾಪ, ಅಥವಾ ನನ್ನನ್ನು ಬೇರೆಯವರೆಲ್ಲ ಟೂರ್ ಹೋಗ್ತಾ ಇದ್ದಾರೆ, ಪಿಕ್ನಿಕ್ ಹೋಗ್ತಾ ಇದ್ದಾರೆ, ನಾವು ಹೋಗೋಕ್ಕಾಗಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ನಾನು ಮಣಿಪಾಲಲ್ಲಿ DM ಕಾರ್ಡಿಯಾಲಜಿ ಮಾಡಿದ್ದು, MD ಮೆಡಿಸಿನ್ನು ಬೆಂಗಳೂರು ಮೆಡಿಕಲ್ ಕಾಲೇಜು. ಸೊ ಆ 3 ವರ್ಷದಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು 3 ಸರಿ. 3 ಇಯರ್ಸಲ್ಲಿ ಓನ್ಲಿ 3 ಟೈಮ್ಸ್. ಅದು ಏನು ಮನೆಗಳ ಮದುವೆ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಅಷ್ಟು ಡೆಡಿಕೇಶನು, ಫೋಕಸ್ಸು ಆ ಥರ ಆಯಿತು. ಸೊ ಹಾಗಾಗಿ ನಂದು ನೀವು ಹೇಳಿದ್ರಿ ನಿಮ್ಮ ಮನೆಯಲ್ಲಿ ಹೇಗೆ ಅಂತ. ಸೊ ಮನೆಯಲ್ಲಿ ಕಾಲ ಕಳೆದಿದ್ದು ಬಹಳ ಕಡಿಮೆನೇ, ಎಲ್ಲ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ದು. ಸೊ ಅದಕ್ಕೋಸ್ಕರ ಆಸ್ಪತ್ರೆ ಮನೆಯಾಗಿತ್ತು. ಸೊ ಅದು ಒಳ್ಳೇದು ಬಿಡಿ ಸರ್. ಮನೆ ಆಸ್ಪತ್ರೆ ಆಗೋದಕ್ಕಿಂತ ಆಸ್ಪತ್ರೆ ಮನೆ ಆಗಿರೋದು ನಿಮ್ಮ ಕೇಸಲ್ಲಿ ನಿಮ್ಮಿಂದ ಸುಮಾರು ಸಂಸಾರಗಳು ಗೆದ್ದಿದೆ, ಶಾಂತಿ ನೆಮ್ಮದಿ ನೆಲೆಸಿದೆ. ಆದರೂ ಅದರ ಮಧ್ಯ ಅನಸೂಯ ಮೇಡಮ್ ಅವರ ಪೇಷನ್ಸು ಆ್ಯಂಡ್ ನಿಮ್ಮ ಒಂದು ಪೇಷನ್ಸು, ಟಾಲರೆನ್ಸು ಆ್ಯಂಡ್ ಸಪೋರ್ಟ್. ಸೊ ಹಾಗಾಗಿ ಮಕ್ಕಳ ಹತ್ರನೂ ಜಾಸ್ತಿ ಕಾಲ ಕಳೆಯೋಕ್ಕಾಗಲೇ ಇಲ್ಲ. ಯಾಕೆ ನನ್ನ ಮಗ ಅವನು ಕಾರ್ಡಿಯಾಲಜಿಸ್ಟು, ಈಗ ಮಗಳು ಡೆರ್ಮಟಾಲಜಿಸ್ಟು. ಸೊ ಅಂದರೆ ಈಗ ನಮ್ಮ ಮೊಮ್ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದೀನಿ ಈಗ. ಅಂದರೆ ಈ ಕಳೆದ ಒಂದು 45 ಡೇಸಲ್ಲಿ ಕಳೆಯೋಕ್ಕಾಗಿಲ್ಲ ಬಿಕಾಸ್ ಆಫ್ ಎಲೆಕ್ಷನ್ ಕ್ಯಾಂಪೇನ್, ಚುನಾವಣಾ ಪ್ರಚಾರದಿಂದ. ಸೊ ಹೀಗಾಗಿ ಅಂದರೆ ನಾನು ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿಯೇ ಮನೆಗೆ ಬರ್ತಾಯಿದ್ದು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯೂಶ್ವಲ್ ಯಾವುದಾದ್ರೂ ಇಡ್ಲಿ ಅಥವಾ ರೊಟ್ಟಿ, ಉಪ್ಪಿಟ್ಟು ಆ ಟೈಪು. ಅಂದರೆ ಎದ್ದ ಕೂಡಲೇ ನಾನು ಹಾಲು ಕುಡಿತೀನಿ. ಆಮೇಲೆ ಅದಾದೊಂದು ಹಾಫ್ ಆನ್ ಅವರ್ಗೆ ಒಂದು ಜ್ಯೂಸು. ಸೊ ನಂತರ ಒಂದು ಬ್ರೇಕ್ಫಾಸ್ಟು. ದೆನ್ ಇದು ಆಸ್ಪತ್ರೆಗೆ ಹೋದ ನಂತರ ತುಂಬ ಪೇಷಂಟ್ಸು ಅದೆಲ್ಲ. ಸೊ ಹಾಗಾಗಿ ಊಟ ಮಾಡ್ತಿದ್ದು ಸ್ವಲ್ಪ ಲೇಟೆ. ನಾವು ಹೇಳ್ತೀವಿ ಇಲ್ಲ ಟೈಮ್ಗೆ ಊಟ ಮಾಡಬೇಕು ಅಂತ ಹೇಳ್ತೀವಿ, ಆದರೆ ನಾವೇ ಸ್ವಲ್ಪ ಅದರಲ್ಲಿ ಎಡುತ್ತಾ ಇದ್ವಿ. 2:30-3 ಗಂಟೆಗೆ ಅಂದರೆ ನಮ್ಮ ಬಯಲಾಜಿಕಲ್ ರಿದಮ್ ಅಲ್ಲಿಗೆ ಸೆಟ್ ಆಗಿರುತ್ತೆ. ಹೌದು. ಸೊ ನೀವು 3 ಗಂಟೆಗೆ ಊಟ ಮಾಡೋದಕ್ಕೆ ಮಾಡ್ತಾಯಿದ್ರೆ ಅಷ್ಟಕ್ಕೆ ಸೆಟ್ ಆಗಿರುತ್ತೆ. 1 ಗಂಟೆಗೆ ನೀವು ಮಾಡ್ತಾಯಿದ್ರೆ ಅಷ್ಟಕ್ಕೆ ಆ ಸೈಕಲ್ ಸೆಟ್ ಆಗಿರುತ್ತೆ. ಕರೆಕ್ಟು. ಸೊ ನಂತರ ಮೇ ಬಿ ಅಂದರೆ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕಾಫಿ ಕುಡಿತಾ ಇದೆ, ಕಾಫಿ ಅಥವಾ ಒಂದೊಂದು ಟೀ. ಬಟ್ ತುಂಬ ವಿಸಿಟರ್ಸ್ ಬರೋರಲ್ಲ, ಅವ್ರ ಜೊತೆ ಎಲ್ಲ ಕುಡಿಬೇಕಲ್ಲ, ಅದಕ್ಕೆ ಈಚ್ ಟೈಮ್ ನಾನು ಒಂದೇ ಸಿಪ್ ಕುಡಿತಾ ಇದ್ದು. ಅಂದರೆ 10 ಸರಿ ಕುಡಿದ್ರೂ ಕೂಡ ಅದು ಇಟ್ಸ್ ನಾಟ್ ಮೋರ್ ದೆನ್ 1.5-2 ಕಪ್ಸ್. ನೈಸ್, ಇಂಟ್ರೆಸ್ಟಿಂಗ್ ಟಿಪ್, ಎಸ್ಪೆಷಲಿ ಫಾರ್ ಕಾಫಿ ಲವರ್ಸ್. ಅದೇ ಅಂದರೆ ಅಧ್ಯಯನ ಕೂಡ ಇದೆ. ಯಾರ್ಯಾರು ಒಂದು ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಜರ್ನಲ್, ವೆರಿ ಪ್ರೆಸ್ಟೀಜಿಯಸ್ ಜರ್ನಲಲ್ಲಿ ಯಾರ್ಯಾರು ಅಪ್ ಟು 2 ಕಪ್ಸ್ ಆಫ್ ಕಾಫಿ ಕುಡಿತಾರೆ ಅವರಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ. ನಂತರ ಇವನ್ ಅವ್ರದ್ದು ಮೆಮೊರಿ ಕೂಡ ಚೆನ್ನಾಗಿರುತ್ತೆ. ಒಂದು ಡಯಾಬಿಟೀಸ್ ಕೂಡ ಕಡಿಮೆ ಆಗುತ್ತೆ. ಅಂದರೆ ಅದು ಪ್ರಿವೆಂಟ್ ಮಾಡುತ್ತೆ ಅಂತ ಅಲ್ಲ, ದ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಆ್ಯಂಡ್ ರಿಸ್ಕ್ ಆಫ್ ಡೆವಲಪಿಂಗ್ ಡಯಾಬಿಟೀಸ್ ಆ್ಯಂಡ್ ರಿಸ್ಕ್ ಆಫ್ ಡೆವಲಪಿಂಗ್ ಅಲ್ಝೈಮರ್ಸ್ ಡಿಸೀಸ್ ಅಂತೀವಲ್ಲ, ಹೌದು, ಅವೆಲ್ಲ ಕಡಿಮೆ ಆಗುತ್ತೆ. ಅಂದರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಪ್ ಟು 2 ಕಪ್ಸ್ ಆಫ್ ಕಾಫಿ. ಸೊ ಡ್ರಿಂಕಿಂಗ್ up to 2 cups of coffee is good for heart, good for brain and good for diabetes ಅಂತ. and good to also have one conversation around ಅದೆಲ್ಲ ಒಂದೇ ಕಲ್ಲಲ್ಲಿ ಆಯಿತು. ಸೊ ಆಮೇಲೆ ಸಂಜೆ ಮನೆಗೆ 7:30-8 ಗಂಟೆಗೆ ಹೋದ್ಮೇಲೆ ಐ ಯೂಸ್ ಟು ಈಟ್ ಫ್ರೂಟ್ಸ್. ಸೊ ನಮ್ಮ ಮೇಡ್ ಸರ್ವೆಂಟು ಅಷ್ಟೇ, ಶಿ ಈಸ್ ಸೋ ರೆಗ್ಯುಲರ್. ನಾನು ಮನೆಗೆ ಹೋಗಿ 2 ನಿಮಿಷಕ್ಕೆ ರೆಡಿ ಫ್ರೂಟ್. ಸೊ ಹಾಗಾಗಿ ನಂತರ 8:30 ಸ್ವಲ್ಪ ನ್ಯೂಸ್ ನೋಡೋಂಥದ್ದು.
ಕಾಮಿಡಿ ಚಾನಲ್ಸ್ ತುಂಬ ಇಷ್ಟ ನನಗೆ. ಓಹೋ. ಕಾಮಿಡಿ, ಕ್ರಿಕೆಟು, ನ್ಯೂಸ್ ನೋಡ್ತೇನೆ ಕಡಿಮೆ. ಯಾಕೆಂದರೆ ಒಂದೊಂದು ಅದರಿಂದ ಏನು ನಿಮಗೆ ಅಷ್ಟು ಖುಷಿ ಆಗಲ್ಲ ನ್ಯೂಸ್ ನೋಡೋದ್ರಿಂದ. ತುಂಬ ಸೆನ್ಸೇಷನಲ್ಲು, ಕೆಲವು ಸತಿ ನೆಗೆಟಿವ್ ಇದು, ಆ್ಯಂಡ್ ಅದರಿಂದ ಲೈಫಿಗೆ ಎನ್ರಿಚ್ ಮಾಡೋ ಎಕ್ಸ್ಪೀರಿಯನ್ಸಸ್ಗಳು ಕಮ್ಮಿ. ಕಾಮಿಡಿ ಚಾನಲ್ಸು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ನಿಮ್ಮ ದಿನಚರಿ. ಸೊ ಇವತ್ತು ನಮಗೆ ಎಲೆಕ್ಷನ್ ಆದಮೇಲೆ ಸಿಕ್ಕಿರೋದ್ರಿಂದಾಗಿ ನನ್ನ ಮೊದಲ ಒಂದು ವಿಚಾರ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರೋದು. ಸರ್, ನೀವು ಇಲ್ಲಿವರೆಗೂ ಡಾಕ್ಟರ್ ಮಂಜುನಾಥ್ ಆಗಿ ವೈದ್ಯೋ ನಾರಾಯಣೋ ಹರಿಹಿ ಅಂತ ವೈದ್ಯರನ್ನು ದೇವ್ರ ಥರ ನೋಡ್ತಾರೆ. ಅದೇ ಒಬ್ಬ ವೈದ್ಯ ರಾಜಕೀಯಕ್ಕೆ ಸಡನ್ನಾಗಿ ಬಂದಾಗ ಕೆಲವು ಸತಿ ಇವ್ರ ಕಾಂಪಿಟೇಷನ್ನು, ಥ್ರೆಟ್ಟು, ಸೊ ಎಲ್ಲ ಥರದ್ದು ಬದಲಾವಣೆಗಳನ್ನು, ಎರಡನ್ನೂ ಒಂದು ಕಡೆ ದೇವರ ಸ್ಥಾನ ಕೊಟ್ಟಿರೋ ಜನಗಳು ನಿಮಗೆ, ಜೊತೆಗೆ ಪಾಲಿಟಿಕ್ಸಿಗೆ ಬಂದಾಗ ಆದಂಥ ಬದಲಾವಣೆಗಳು, ಎರಡನ್ನ ನೋಡಿ ಇವತ್ತು ಆ ಅನುಭವನ ಹೇಗೆ ಮೆಲುಕು ಹಾಕ್ತೀರಾ? ನನಗಂತೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲ್ಲ ನಾನು ರಾಜಕೀಯಕ್ಕೆ ಹೋಗ್ತೀನಿ ಮತ್ತು ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ ಅಂದ್ಬಿಟ್ಟು. ಇಟ್ ಈಸ್ ನಾಟ್ ದೇರ್ ಇನ್ ವೈಲ್ಡೆಸ್ಟ್ ಆಫ್ ಮೈ ಡ್ರೀಮ್ಸ್. ಅಂದರೆ ಅದೇನಾಯಿತು, January 31 ರಿಟೈರ್ಡ್ ಆದೆ. ಹೌದು. ಆಮೇಲೆ ಏನಾಯಿತು, ಈ ನಿವೃತ್ತಿ ಹೊಂದಿದ ಮೇಲೆ ಸುಮಾರು ಕಡೆ ನನಗೆ ಸನ್ಮಾನಗಳು. ಅಂದರೆ ಬೆಂಗಳೂರಲ್ಲಿ, ಮೈಸೂರಲ್ಲಿ, ಬೆಂಗಳೂರಲ್ಲೇ ಬೇರೆ ಬೇರೆ ಭಾಗದಲ್ಲಿ, ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಬೇರೆ ಕಡೆಯಿಂದ ಆಹ್ವಾನಗಳು, ಸನ್ಮಾನ ಮಾಡಬೇಕು ಹಾಗೆ ಹೇಗೆ ಅಂತ. ಸೊ ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಕೆಲವರು ದೇ ಸ್ಟಾರ್ಟೆಡ್ ಟೆಲ್ಲಿಂಗ್, ಮಂಜುನಾಥ್ ಅವರೇ, ಈಗ ನೀವು ನಿಮ್ಮ ಹೃದ್ರೋಗ ಕ್ಷೇತ್ರದಲ್ಲಿ ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿ ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದೀರ. ಒಂದು ಸರ್ಕಾರಿ ಆಸ್ಪತ್ರೆನ ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಬೆಳೆಸ್ಬೋದು, ನಿರ್ವಹಣೆ ಮಾಡ್ಬೋದು, ಹಲವಾರು ಸುಧಾರಣೆ ತಂದಿದ್ದೀರಿ, ಹೊಸತನವನ್ನು ಕೊಟ್ಟಿದ್ದೀರಿ. ಸೊ ಹೀಗಾಗಿ ಆಮೇಲೆ ಏನು ಮಾಡ್ತೀರಾ, ಆಯಿತು ಇನ್ನೊಂದು ಸ್ವಲ್ಪ ಪೇಷಂಟ್ಸ್ ನೋಡ್ತೀರಾ, ಇನ್ನೊಂದು ಸ್ವಲ್ಪ ಇನ್ನೊಂದು ಕೆಲವರಿಗೆ ಆ್ಯಂಜಿಯೋಗ್ರಾಮು, ಆ್ಯಂಜಿಯೋಪ್ಲಾಸ್ಟಿ, ಸ್ಟೆಂಟು ಇದು ಮಾಡ್ತೀರಾ. ಈಗ ಮಾಡಿರೋದು ಇನ್ನೂ ಮಾಡ್ತಾರೆ. ಅದರಿಂದ ಈಗ ಮಾಡಿರ್ತಕ್ಕಂಥ ರಿಫಾರ್ಮ್ಸು ಅಥವಾ ಸುಧಾರಣೆಗಳು ಕೇವಲ ಕರ್ನಾಟಕಕ್ಕೆ ಯಾಕೆ ಸೀಮಿತ ಆಗಿರಬೇಕು, ರಾಷ್ಟ್ರಕ್ಕೆ ಯಾಕೆ ಆಗಬಾರ್ದು, ನ್ಯಾಷನಲ್ ಲೆವೆಲಲ್ಲಿ ಯಾಕೆ ನೀವು ಇದು ಮಾಡಬಾರ್ದು, ಆ ಥರ ಹೇಳಲಿಲ್ಲ ಅವರು. ಅಂದರೆ ಅದೇ ಟೈಮ್ಗೆ ಈ ಲೋಕಸಭಾ ಚುನಾವಣೆ ಘೋಷಣೆ ಆಯಿತು. ಆವಾಗ ನಿಲ್ಬೋದಲ್ಲ, ಹಾಗೆ ಮಾಡ್ಬೋದಲ್ಲ ಅಂತ. ಸೊ ಹೀಗಾಗಿ ಇಲ್ಲಿ ಕೆಲವು ಸ್ನೇಹಿತರುಗಳು, ಹಿತೈಷಿಗಳು ಇನ್ನು ಬೇರೆ ಬೇರೆ ರಾಜ್ಯಗಳಿಂದ, ವೆಸ್ಟ್ ಬೆಂಗಾಲು, ಮಧ್ಯಪ್ರದೇಶ, ಕೇರಳ, ದೆನ್ ತಮಿಳ್ನಾಡು, ಆಂಧ್ರ ಪ್ರದೇಶ, ಡೆಲ್ಲಿ, ಬೆಸ್ಟು ಡಾಕ್ಟರ್ ಮಂಜು, ನೀವು ಯು ಡಿಸೈಡ್ ಟು ಕಂಟೆಸ್ಟ್, ಒಳ್ಳೆಯದಾಗುತ್ತೆ, ಬಿಕಾಸ್ ಅಟ್ಲೀಸ್ಟು ಒಂದು ನ್ಯಾಷನಲ್ ಸ್ಟೇಜಲ್ಲಿ ಒಂದು ಪ್ಲ್ಯಾಟ್ಫಾರಮ್ ಸಿಗುತ್ತೆ, ಏನೋ ಸುಧಾರಣೆ ತರ್ಬೋದು ಹಾಗೆ ಹೀಗೆ ಅಂತ. ಬಟ್ ಅಂದರೆ ಇದು ಈ ಸಂಕ್ರಮಣ ಅಂತೀವಲ್ಲ, ಟ್ರಾನ್ಸಿಷನ್ ಫ್ರಮ್ ಬೀಯಿಂಗ್ ಎ ಕಾರ್ಡಿಯಾಲಜಿಸ್ಟ್, ಫ್ರಮ್ ಬೀಯಿಂಗ್ ಎ ಡೈರೆಕ್ಟರ್ ಟು ಪಾಲಿಟಿಕ್ಸ್, ಅದು ಭಾಳ ಇಟ್ ಟುಕ್ ಲಾಟ್ ಆಫ್ ಟೈಮ್. ನಾನು ಒಂದು 3 ವಾರ 4 ವಾರ ತೆಗೆದುಕೊಂಡೆ, ಹೋಗೋದಾ ಬೇಡವಾ, ಇದೇನಕ್ಕೆ ಹಾಗೆ. ಮನೆಯಲ್ಲೂ ನಿಮಗೆ ಬೆಂಬಲ ಇರಲಿಲ್ಲ ಅನಿಸುತ್ತೆ. ಅಲ್ಲ, ಅವರು ಅಂದರೆ ಕೆಲವ್ರಿಗೆಲ್ಲ ಏನಾಗುತ್ತೆ, ತುಂಬ ನನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದವರು, ಅವ್ರಿಗೇನು ಒಂದು ಆತಂಕ ಅಂದರೆ, ಅಯ್ಯೋ ಡಾಕ್ಟ್ರು ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ, ಇಷ್ಟೊಂದು ರೆಪ್ಯುಟೇಷನ್ ಬಿಲ್ಡಪ್ ಮಾಡಿದ್ದಾರೆ, ಸುಮ್ಮನೆ ಏನಕ್ಕಾದರೂ ಹೋಗಿ ಇದಕ್ಕೇನಾದ್ರು ತೊಂದರೆ ಆಗ್ಬೋದು ಅಂತ ಆ ಪ್ರೀತಿ ಒಂದು ಕಡೆ, ಆತಂಕ ಒಂದು ಕಡೆ, ಆ ರೀತಿ ಬೇಡ ಅಂತಲೇ ಇದ್ದಿದ್ದು. ಕೊನೆಗೇನಾಯಿತು, ಎಲ್ಲರೂ ಒತ್ತಡ ಆಯಿತು. ಆಮೇಲೆ ವೆನ್ ಒನ್ಸ್ ಐ ಹ್ಯಾವ್ ಡಿಸೈಡೆಡ್ ಟು ಎಂಟರ್ ದಿಸ್ ಕಂಟೆಸ್ಟ್, ದೆನ್ ಐ ಹ್ಯಾವ್ ಟು ಡೆಡಿಕೇಟ್ ಮೈ ಸೆಲ್ಫ್ ಟು ದ್ಯಾಟ್. ಸೊ ಆ ನಿರ್ಧಾರ ನಿಮ್ಮದೇ, ಆ ಟರ್ನಿಂಗ್ ಪಾಯಿಂಟ್ ವೆನ್ ಡಿಡ್ ಯು ಅಥವಾ ಹೌ ಡಿಡ್ ಯು ಡಿಸೈಡ್, ಅಪಾರ್ಟ್ ಫ್ರಮ್ ಆಲ್ ದ ಪ್ರೆಷರ್ಸ್ ಅಥವಾ ನಿಮಗಿರೋ ಪೊಸಿಷನ್ ಒಂದಾದರೆ ನಿರ್ಧಾರಗಳು? ಅದೇ ಇದೆಲ್ಲ ಹೇಳಿದ್ರಲ್ಲ ಈ ಥರ. ಅಂದರೆ ನೀವು ಈಗ ಇದು ಸರ್ವೀಸೇ, ಅಂದರೆ ಮೆಡಿಕಲ್ ಪ್ರೊಫೆಷನ್ ಈಸ್ ಆಲ್ಸೋ ಸಮಾಜ ಸೇವೆನೇ, ಇಲ್ಲೂ ಕೂಡ ಸಮಾಜ ಸೇವೆನೇ ಮಾಡ್ಬೋದು ನೀವು, ಆ ರೀತಿ ಹೇಳಿದರು. ಸೊ ಆ ರೀತಿ ಒಪ್ಕೊಂಡೆ. ನೈಸ್ ಸರ್. ಸೊ ಇವತ್ತು ಐ ಥಿಂಕ್ ಒಂದು 35-40 ದಿನಗಳ ಕ್ಯಾಂಪೇನು. ನಾವು ಹೀಗೆ ಮಾತಾಡ್ತಾ ಇದ್ದಾಗ ನೀವು ಹೇಳಿದ್ರಿ, ಕ್ಯಾಂಪೇನಲ್ಲಿ ಅಂದರೆ ಆಬ್ವಿಯಸ್ಲಿ, ಯಾಕೆಂದರೆ ನೀವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಂದರೆ ನಿಮ್ಮ ಡೈರೆಕ್ಟರ್ ಒಂದು ಸ್ಥಾನ ಆಗಿರಲಿ, ಡೈರೆಕ್ಟರ್ ಸ್ಥಾನ ಅಷ್ಟೇ ಸರ್, ಆ ಸ್ಥಾನದಿಂದ ನೀವು ಜನಗಳನ್ನು ಮುಟ್ಟಿರೋ ರೀತಿ ಇದೆಯಲ್ಲ, ಅದರಿಂದ ನಿಮ್ಮಲ್ಲಿರೋ ಗೌರವಕ್ಕೆ ಸಾಕ್ಷಿನೇ. ನೀವೆಲ್ಲೇ ಹೋದ್ರೂ ಸೆಲ್ಫಿ ಅಂತೇನು, ಆಮೇಲೆ ನೀವೇ ತಮಾಷೆಗೆ ಹೇಳ್ತಾ ಇದ್ರಲ್ಲ, ಕೊನೆಗೆ ನಾನು ಕೈ ಕೊಡೋದೇ ಶೇಕ್ ಹ್ಯಾಂಡೇ ಬಿಟ್ಬಿಟ್ಟೆ, ಬರೀ ಫಿಂಗರ್ ಟಚ್ ಅಂತ. ಹೌದು, ಅಯ್ಯೋ ರಾಮ, ಅವ್ರ ಪ್ರೀತಿ, ಅಭಿಮಾನ. ಕೆಲವರು ಯಾವ ರೀತಿ ಅಂದರೆ ನಿಜವಾಗ್ಲೂ ಅದಕ್ಕೋಸ್ಕರ
ಈಗ ನಮಗೆ ಬೇರೆ ಬೇರೆ ಪ್ರಶಸ್ತಿ ಬಂದಿರ್ಬೋದು, ಅಂದರೆ ಪದ್ಮಶ್ರೀ ಅಥವಾ ಇನ್ನು ಬೇರೆ ಬೇರೆ ಮಿಲಿನಿಯಂ ಪ್ಲಾಕ್ ಆಫ್ ಆನರ್ ಬೈ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅಥವಾ ಕರ್ನಾಟಕ ರಾಜ್ಯೋತ್ಸವ, ನಂತರ ಸುಮಾರು ಯೂನಿವರ್ಸಿಟಿ ಡಾಕ್ಟ್ರೇಟ್ಸ್ ಎಲ್ಲ ಕೊಟ್ಟಿರ್ಬೋದು. ಆದರೆ ಜನರು ಹೇಳ್ತಾರಲ್ಲ ಸಿಕ್ಕದಂಥ ಸಂದರ್ಭದಲ್ಲಿ, ನೀವು ನಮ್ಮ ಮಗುನ ಉಳಿಸಿದ್ರಿ, ನನ್ನ ತಾಯಿ ಉಳಿಸಿದ್ರಿ, ನನ್ನ ತಂದೆ ಉಳಿಸಿದ್ರಿ, ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು ಅನಿಸುತ್ತೆ ನನಗೆ. ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ ನಾನು. ಐ ಥಿಂಕ್ ಸಜ್ಜಾಪುರ ಕಡೆ ನಾವು ಕ್ಯಾಂಪೇನ್ ಮಾಡುವಾಗ ಒಬ್ಬರು ಬಂದರು, ಗಂಡ ಹೆಂಡ್ತಿ, ದೇವರ್ ಇನ್ ಟೀಯರ್ಸ್. ಯಾಕೆ ಅಂದರೆ, ಇಲ್ಲ ಡಾಕ್ಟ್ರೇ, ನಾವು 1996ನೇ ಇಸ್ವಿನಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಗ ಬ್ಲಾಕೇಜ್ 95% ಇತ್ತು. ಸೊ ಆವಾಗ ನಮಗೇನು ದುಡ್ಡಿರಲಿಲ್ಲ, ಬಂದ್ವಿ ನಿಮ್ಮ ಹತ್ರ. ಸೊ ನೀವು ಹೇಳಿದ್ರಿ ಇಮಿಡಿಯೇಟ್ ಆ್ಯಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಬೇಕು ಪ್ರೊಸೀಜರ್ ಅಂತ. ಆವಾಗ ದುಡ್ಡಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ಅವರು ಇದ್ದರು, ನಮ್ಮ ಹೆಂಡ್ತಿನೇ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನೀವು ಹೇಳಿದ್ರಂತೆ ಫಸ್ಟು ಪ್ರಾಣ ಉಳಿಸೋಣ, ಈಗ ಹಣದ್ದು ಏನೂ ತಲೆ ಕೆಡಿಸ್ಕೋಬೇಡಿ, ಆಮೇಲೆ ಎಷ್ಟು ಕಟ್ಟೋಕ್ಕಾಗುತ್ತೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಆವಾಗ ಬಿಲ್ಲು ಅರೌಂಡ್ 90,000 ಏನೋ ಇತ್ತಂತೆ. 10,000 ಕಟ್ಬೋದು ಅಂತ ಹೇಳಿದ್ರಂತೆ. ಆಮೇಲೆ ನಾನು ಅವ್ರಿಗೆ ಹೇಳಿದ್ನಂತೆ, ಈ 10,000ದಲ್ಲಿ ಕಟ್ಟಿದ ಮೇಲೆ ನಿಮ್ಗೆ ಔಷಧಿ ತಗೊಳ್ಳೋಕ್ಕೆ ದುಡ್ಡಿದೆಯಾ, ಯಾಕೆಂದರೆ ಔಷಧಿ ತೊಗೋಬೇಕಾಗುತ್ತೆ. ಅದಕ್ಕೆ ಅವರು ಇಲ್ಲ, ನಮ್ಮ ಹತ್ರ ಈ 10,000 ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ. ಅದಕ್ಕೆ ವಾಟ್ ಐ ಹ್ಯಾವ್ ಟೋಲ್ಡ್ ದೆಮ್ ಈಸ್ 5,000 ಕಟ್ಟಿ ನೀವು, ಇನ್ನು 5,000 ಮೆಡಿಸಿನ್ ಕಟ್ಟೋದಕ್ಕೆ, ಮೆಡಿಸಿನ್ ತಗೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ. ಇನ್ನೊಂದು ಹೇಳಿದರು, ಅವತ್ತು ನನಗೆ ನನ್ನ ಮೊದಲನೇ ಮಗಳಿಗೆ 6 ವರ್ಷ, ಎರಡನೇ ಮಗಳಿಗೆ 3 ವರ್ಷ, ಇಬ್ಬರು ಮಕ್ಕಳು. ಇವತ್ತು ಇಬ್ಬರೂ ಕೂಡ PhD ಮಾಡಿದ್ದಾರೆ ಡಾಕ್ಟ್ರೇ, ತುಂಬ ಚೆನ್ನಾಗಿದ್ದೀವಿ. ಅದಕ್ಕೋಸ್ಕರ ನೀವು ಬರ್ತಾರೆ ಅಂತ ಗೊತ್ತಾಯ್ತು ಈ ಭಾಗಕ್ಕೆ, ಓಡೋಡಿ ಬಂದು ಇದು ಅಂತ. ಅವರು ಹೇಳಿದರು, ಅಕಸ್ಮಾತು ಅವತ್ತು ನೀವು ಮಾಡದೇ ಇದ್ದರೆ ಅಥವಾ ಪ್ರಾಣ ಉಳಿದೇ ಇದ್ದರೆ ನನ್ನ 2 ಹೆಣ್ಮಕ್ಳು ಯಾವ ಸ್ಥಿತಿಲಿ ಇರ್ತಿದ್ರೋ ಗೊತ್ತಿಲ್ಲ. ಇವತ್ತು PhD ಮಾಡಿದ್ದಾರೆ ಇಬ್ಬರೂ. ಸೊ ದಟ್ ವಾಸ್ ರಿಯಲಿ ಹಾರ್ಟ್ ಟಚಿಂಗ್. ಡೆಫಿನೆಟ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಎಷ್ಟು ಹಾರ್ಟ್ಗಳನ್ನು ಅವ್ರು ವಾಪಸ್ ನಿಮಗೆ ಕೊಡ್ತಾ ಇದ್ದಾರೆ ನೋಡಿ. ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಸರ್ ನಮ್ಗೊಂದು ಮಾತಿದೆ, ಒಳ್ಳೇದು ಮಾಡಿ ಒಳ್ಳೇದು ಬರುತ್ತೆ ಅಂತ. ಎಸ್ಪೆಷಲಿ ನಿಮ್ಮ ಥರದ ಸ್ಥಾನದಲ್ಲಿರೋರು ಒಳ್ಳೆತನನ ಈ ಥರ ತೋರಿಸಿದಾಗ ಒಂದು ಬೀಜ ಥರ ಹಾಕಿಬಿಟ್ಟು ಅದು ಯಾವುದೋ ವರ್ಷಗಳಾದಮೇಲೆ ನಿಮಗೆ ಕೊಟ್ಟಿರೋ ಫಲ ಅನ್ಸುತ್ತೆ ಇವೆಲ್ಲ. ಹೌದು, ಯಾಕೆಂದರೆ ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಒಂದು ತಪಸ್ವಿ ಥರ ಕೆಲಸ ಮಾಡಿದ್ದೀನಿ. ಇವನ್ನು ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕನ ಕೆಲಸ ಮಾಡುವಾಗ ಅದೇನು ಹೂವಿನ ಹಾಸಿಗೆ ಏನಾಗಿರಲಿಲ್ಲ. ಅದು ಸುಮಾರು ಮುಳ್ಳು ಹೂವು ಎರಡೂ ಜೊತೆಯಲ್ಲೇ ಇತ್ತು. ಆದರೆ ನನಗೆ ಯಾವಾಗಲೂ ಒಂದಿತ್ತು, ಈ ನಾನು ಇದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಆಮೇಲೆ ಸಾಮಾನ್ಯ ಜನರಿಗೆ, ಕಡುಬಡವರಿಗೆ, ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಶ್ರೀಮಂತರ ಚಿಕಿತ್ಸೆ ಅವ್ರಿಗೆ ರಿಯಾಯಿತಿ ದರದಲ್ಲಿ ಸಿಗಬೇಕು. ಅದೇ ಯಾವಾಗಲೂ ಇತ್ತು. ಅಂದರೆ ನನಗೆ ಈ ಸಹಾಯ ಮಾಡೋದು ಅಂತ ಇದೆಯಲ್ಲ, ಅದು ನನ್ನ ಜವಾಬ್ದಾರಿ ಅಂದ್ಕೊಂಡಿಲ್ಲ ನಾನು, ಅದು ಖುಷಿ. ಬೇರೆಯವ್ರಿಗೆ ಸಹಾಯ ಮಾಡೋದೇ ನನಗೆ ಖುಷಿ. ಆ್ಯಕ್ಚುಲಿ ಏನಾಗುತ್ತೆ ಅಷ್ಟು ಮಾಡಬೇಕು. ಅಂದರೆ ನಿಜವಾದ ಸಮಾಜ ಸೇವೆ ನನ್ನ ಅರ್ಥದಲ್ಲಿ, ಈಗ ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡ್ತೀವಿ, ಅವರಿಂದ ಏನೂ ನಮಗೆ ಪ್ರತಿಫಲ ಸಿಗಲ್ಲ ಅಂತ ಗೊತ್ತಿದ್ದಾಗಲೂ ಕೂಡ ನಾವು ಸೇವೆ ಮಾಡೋದಿದೆಯಲ್ಲ, ಸಹಾಯ ಮಾಡೋದು, ಅದು ನಿಜವಾದ ಸಮಾಜ ಸೇವೆ. ಹೌದು ಸರ್, ಹೌದು. ಸೊ ಈ ಥರದ ಒಂದು ಜರ್ನಿನಲ್ಲಿ ನನಗೆ ಬಂದಂಥ ಒಂದು ಡೌಟ್ ಅಂದರೆ, ಸರ್ ಒಂದು ನಿಮ್ಮ ವಿಷನ್, ನಾನೇನೋ ಒಂದು ಹೆಜ್ಜೆ ಇಡಬೇಕಂತ, ಮತ್ತು ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡಬೇಕಾದಾಗ ಕೆಲವು ಸಂಸ್ಥೆ ನಿಮ್ಮನ್ನು ಕಟ್ ಹಾಕೋ ಒಂದಷ್ಟು ವಿಚಾರಗಳಿರುತ್ತಲ್ಲ, ಇವೆರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಕೆಲವು ಜಾಗಗಳಲ್ಲಿ ನೀವು ಒಂಟಿಯಾಗೇ ಏನೋ ಒಂದು ನಿರ್ಧಾರಗಳನ್ನು ತೊಗೋತೀರ. ಆ ಒಂದಷ್ಟು ದಿನಗಳ ಸ್ಟ್ರಗಲ್ಸ್ ನಿಮ್ಗೇನು ಹೇಳ್ಕೊಡ್ದು ಸರ್ ಜೀವನದಲ್ಲಿ? ಇಲ್ಲ, ಅದೇನಾಗುತ್ತೆ, ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಗ ಈಗ ನೋಡ್ಬೋದು, ಯಾವಾಗಲೂ ಅಷ್ಟೇ ಒಂದು ಮರ ಇರುತ್ತೆ ಅಥವಾ ಅದು ತುಂಬ ಹಣ್ಣು ಬಿಡುತ್ತೇನೆ. ಯಾವ ಮರದಲ್ಲಿ ಜಾಸ್ತಿ ಹಣ್ಣು ಬಿಡುತ್ತೋ ಅದಕ್ಕೆ ಕಲ್ಲು ಜಾಸ್ತಿ ಹೊಡೆಯೋದು. ಸೊ ಇವನ್ನೆಲ್ಲ ಅಂದರೆ ನಮಗೇನಾಗುತ್ತೆ, ನಮ್ಮ ಕೆಲಸ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಎಲ್ಲ ಗಮನ ಹೋಗೋದಿಲ್ಲ. ಎಷ್ಟೋ ಸರಿ ಮೇ ಬಿ ಮೊಮೆಂಟ್ರಿಲಿ ಯು ಮೈಟ್ ಗೆಟ್ ಡಿಪ್ರೆಸ್ಡ್ ಆ್ಯಂಡ್ ಡಿಸಪಾಯಿಂಟೆಡ್, ಏನೋ ಹಾಗೆ ಹೀಗೆ. ಅದೇನಾಗುತ್ತೆ, ನಮ್ಮ ಜನಪ್ರಿಯತೆ ಹೆಚ್ಚಾದಾಗೆ ಜೊತೆಗೆ ಇದು ಜಲಸಿ ಅಂತ ಇರುತ್ತಲ್ಲ, ಅದು ಬೆಳೆಯುತ್ತೆ, ಅದು ನಿಜ. ಆದರೆ ನಾನು ಯಾರನ್ನೂ ಕೂಡ ಡಿಸ್ಕ್ರಿಮಿನೇಟ್ ಮಾಡಿಲ್ಲ. ಅದಕ್ಕೆ ಎಷ್ಟೋ ಜನ ನನಗೆ ಹೇಳಿದ್ದಾರೆ, ಡಾಕ್ಟರ್ ಮಂಜುನಾಥ್, ನೀವು ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟವರು ಬಂದಂಥ ಸಂದರ್ಭದಲ್ಲೂ ಅವ್ರಿಗೆ ಸಹಾಯ ಮಾಡಿಬಿಡ್ತೀರಾ, ಅದು ಮಾಡಬಾರ್ದಲ್ವ ಹಾಗೆ ಹೀಗೆ ಅಂತ.
ಅದಕ್ಕೆ ನಾನು ಅಂದ್ಕೊಂಡೆ ಅಂದರೆ ಲೆಟ್ ಅಸ್ ಹ್ಯಾವ್ ಮೋರ್ ಫ್ರೆಂಡ್ಸ್ ಅಂತ. ಯಾಕೆಂದರೆ ಫ್ರೆಂಡ್ಸ್ ಆಕ್ಯುಪೈ ಮೋರ್ ಸ್ಪೇಸ್ ಇನ್ ದ ಹಾರ್ಟ್. ಇವರು ಈ ಎನಿಮೀಸ್ ಅಂತ ಸೊಕಾಲ್ಡಿರ್ತಾರಲ್ಲ, ದೇ ಆಕ್ಯುಪೈ ಮೋರ್ ಸ್ಪೇಸ್ ಇನ್ ದ ಬ್ರೈನ್, ಮೈಂಡ್. ಸೊ ಅದಕ್ಕೋಸ್ಕರ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್ ಲೆಟ್ ಅಸ್ ಕನ್ವರ್ಟ್ ದೆಮ್ ಆಲ್ಸೋ ಇಂಟು ಫ್ರೆಂಡ್ಸ್ ಅಷ್ಟೇ. ಈಗ ಅವ್ರಿಗೇನೆ ಈಗ ನಮ್ಮನ್ನು ಲೈಕ್ ಮಾಡಲ್ಲ ಯಾವುದೋ ವಿಚಾರಕ್ಕೆ ಲೈಕ್ ಮಾಡಲ್ಲ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಏನೋ ದೇ ಕಮ್ ಫಾರ್ ಸಮ್ ಆರ್ಗ್ಯುಮೆಂಟ್, ದೇ ಕಮ್ ಫಾರ್ ಸಮ್ ವಾಟ್ ಯು ಕಾಲ್ ವೆರಿ ಹೇಸ್ಟಿ ಡಿಸ್ಕಷನ್. ಅಂಥ ಸಂದರ್ಭದಲ್ಲಿ ನೀವು ಅವ್ರಿಗೆ ಹಾಸ್ಪಿಟ್ಯಾಲಿಟಿ ಕೊಟ್ಟಂಥ ಸಂದರ್ಭದಲ್ಲಿ 50% ಇಟ್ ಈಸ್ ರೆಡ್ಯೂಸ್ಡ್. ಆಮೇಲೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಜೀವನದಲ್ಲಿ ನಿಮಗೆ ಯಾರಾದರೂ ತೊಂದರೆ ಕೊಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಸೊ ನೀವು ಅವ್ರ ಮುಂದೆ ತುಂಬ ಸಂತೋಷವಾಗಿರಬೇಕು. ಆವಾಗದ ನಿಜವಾಗ್ಲೂ ಡಿಸಪಾಯಿಂಟ್ಮೆಂಟ್ ಆಗೋದು ಅವ್ರಿಗೇನೆ. ಏನಪ್ಪ ನಾವು ಅವ್ರನ್ನ ಅಳಿಸ್ಬೇಕು ಅಂತ ಬಂದ್ವಿ, ಅಥವಾ ಅವ್ರಿಗೆ ಮನಸ್ಸಿಗೆ ನೋವು ಮಾಡಬೇಕು ಅಂತ ಬಂದ್ವಿ, ಅವ್ರು ನೋಡಿದರೆ ನಗ್ತಾ ಇದ್ದಾರೆ. ಸೊ ದಟ್ ಈಸ್ ಹೌ ಸೈಕಾಲಜಿ ಅರ್ಧ ಬ್ಯಾಟಲ್ ಅಲ್ಲೇ ಗೆದ್ಬಿಟ್ಟಿದ್ದೀವಿ. ಹೌದೌದು. ಆಮೇಲೆ ಜೊತೆಗೆ ದಿಸ್ ಇಸ್ ನಾಟ್ ಆರ್ಟಿಫಿಷಿಯಲ್, ನಾನು ಹೇಳ್ತಾ ಇದ್ದು ಟ್ರೂಲಿ ಐ ಹ್ಯಾವ್ ಹೆಲ್ಪ್ಡ್ ದೆಮ್ ಸೊ ಆ ರೀತಿ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ಒಂದು ಆಸ್ಪತ್ರೆ ನಿರ್ವಹಣೆ ಹೇಗಿರುತ್ತೆ ಅಂದರೆ ಕೇವಲ ಬಿಲ್ಡಿಂಗ್ಗಳಾಗ್ಬೋದು, ಎಕ್ವಿಪ್ಮೆಂಟ್ ಆಗ್ಬೋದು, ಅಷ್ಟರಿಂದೇ ಒಳ್ಳೆ ಸರ್ವಿಸ್ ಕೊಡೋಕ್ಕಾಗಲ್ಲ. ಅಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಅಟ್ಮಾಸ್ಫಿಯರ್, ವಾತಾವರಣ ಕ್ರಿಯೇಟ್ ಮಾಡಬೇಕಾಗುತ್ತೆ ಜನಗಳಿಂದಾನೇ ಸಾಧ್ಯ. ಇವಾಗ ಅಲ್ಲಿ ಡಾಕ್ಟರ್ಸ್ ಆಗ್ಬೋದು, ನರ್ಸಸ್ಸು, ಟೆಕ್ನಿಷಿಯನ್, ಅವರು ಖುಷಿಯಾಗಿರಬೇಕು. ಅವರು ಖುಷಿಯಾಗಿದ್ರೆ ಏನಾಗುತ್ತೆ, ಚಿಕಿತ್ಸೆ ಚೆನ್ನಾಗಾಗುತ್ತೆ, ರೋಗಿಗಳಿಗೆ ಅನುಕೂಲ ಆಗುತ್ತೆ. ಆ ರೀತಿ ಸರ್ ಆ್ಯಸ್ ಅ ಲೀಡರ್, ಐಮ್ ಶೋರ್ ಆ್ಯಸ್ ಅ ಡಾಕ್ಟರ್ ನಿಮ್ಗೆ ಹಾರ್ಟನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಜನಗಳಿಗೆ ಹೇಳಕ್ಕೆ ಗೊತ್ತೋ, ಆ್ಯಸ್ ಅ ಲೀಡರ್ ಈ ಮನುಷ್ಯರನ್ನ ಅಥವಾ ಒಂದು ವ್ಯವಸ್ಥೆನಲ್ಲೂ ನೀವು 400-500 ಜನ 1000 ಜನ ಇದ್ದಾಗ ವಾಟ್ ಎಥಿಕ್ಸ್ ಅಥವಾ ವ್ಯಾಲ್ಯೂಸ್ ನೀವು ನೋಡಿದ್ದು ಹೆಲ್ಪ್ಸ್ ಟು ಹ್ಯಾಂಡಲ್ ಅ ಟೀಮ್ ಈಸಿಲಿ ಸರ್? ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಯು ಶುಡ್ ಬಿ ಎ ಗುಡ್ ಲಿಸ್ನರ್ ಈಸ್ ಎ ಲೀಡರ್ ಅಂತೀವಿ. ನಂತರ ಇಂಪಲ್ಸಿವ್ ಡಿಸಿಷನ್ ತೊಗೋಬಾರ್ದು ಯಾವಾಗಲೂ. ಯಾರೋ ಬಂದು ಹೇಳ್ತಾರೆ, ಕಿವಿನಲ್ಲಿ ಹೇಳ್ತಾರೆ, ಸರ್ ಅವ್ರು ಹಾಗಂತಾಯಿದ್ರು, ಈಗ ಮಾಡ್ತಾಯಿದ್ರು, ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರು ಯಾವುದೋ ಒಂದು ದೂರ ತರ್ತಾರೆ. ಆಗ ಏಕಾಏಕಿ ನಾವು ನಿರ್ಧಾರ ತಗೋಬಾರ್ದು. ಗಿವ್ 24 hours ಟೈಮ್, 48 hours ಟೈಮ್. ಅಷ್ಟರಲ್ಲಿ ನಿಮಗೆ, ಬಿಕಾಸ್ ದೇರ್ ಆರ್ 3 sides ಟು ಎ ಸ್ಟೋರಿ, ಟ್ರೂತ್. ದೇರ್ ಆರ್ 3 sides ಟು ಎ ಟ್ರೂತ್, ದಟ್ ಈಸ್ ಯುವರ್ಸ್, ದೇರ್ಸ್ ಆ್ಯಂಡ್ ದಿ ಟ್ರೂತ್. 3 ಇರುತ್ತೆ. ಸೊ ಹಾಗಾಗಿ ಏಕಾಏಕಿ ನಿರ್ಧಾರ ತಗೋಬಾರ್ದು. ಆಮೇಲೆ ಯಾವಾಗಲೂ ಸೇಡಿನ ಮನೋಭಾವ ಇರಬಾರ್ದು. ಬಹುಶಃ ಬಹಳ ಮನುಷ್ಯನಿಗೆ ನಿಜವಾದ ದೊಡ್ಡ ಗುಣಗಳಲ್ಲಿ ಮಹಾ ದೊಡ್ಡ ಗುಣ ಅಂದರೆ ಕ್ಷಮೆ. ಸೊ ಕ್ಷಮಿಸ್ಬೇಕಾಗುತ್ತೆ, ಬಿಡ್ತಾ ಹೋಗಬೇಕು. ಹೌದು, ಬಿಟ್ಬಿಡಬೇಕು. ಅದರ್ವೈಸ್ ಏನಾಗುತ್ತೆ, ಹಾಗೇ ಬೆಳೀತಾ ಹೋದರೆ ನೀವು ಅದರಲ್ಲೇ, ಅದಕ್ಕೆ ನೋಡಿ, ನೀವು ಚಿಂತೆ ಮಾಡ್ತಾ ಹೋದರೆ ಯಾರೂ ನಿಮ್ಮವರಲ್ಲ. ಚಿಂತೆ ಮಾಡ್ತಾನೇ ಇದ್ದರೆ ಅದಕ್ಕೆ ನೋಡಿ, ಅದಕ್ಕೋಸ್ಕರ ಈ ಇಫ್ ಯು ಗೋ ಆನ್ ಜಡ್ಜಿಂಗ್ ಪೀಪಲ್, ನೋ ಬಡಿ ಈಸ್ ಯುವರ್ಸ್. ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್, ದೆನ್ ಎವ್ರಿಬಡಿ ಈಸ್ ಯುವರ್ಸ್. ವಾವ್. ಸೊ ಆ ಥರ ಮಾಡಬೇಕಾಗುತ್ತೆ. ನಂತರ ಒಂದು ಜನರಾಸಿಟಿ, ಕೈಂಡ್ನೆಸ್ ಎಲ್ಲ ಇರಬೇಕಾಗುತ್ತೆ. ಯು ಶುಡ್ ಬಿ ಜನರಸ್, ಯು ಶುಡ್ ಬಿ ಕೈಂಡ್. ಸೊ ಅದೇನಾಗುತ್ತೆ, ಯಾರಾದರೂ ಈ ಥರ ಒಬ್ಬರ ಮೇಲೊಬ್ಬರು, ಈಗ ಮಾಡ್ರನ್ ಡೇಸ್ ಸಮಸ್ಯೆ ಏನಾಗಿದೆ ಅಂದರೆ ಈ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಯಾವುದೇ ನೀವು ಆಸ್ಪತ್ರೆ ಅಂತಲ್ಲ, ಯಾವುದೇ ನೀವು ಆರ್ಗನೈಜೇಷನ್ಗೆ ಹೋಗಿ, ಅಥವಾ ನಿಮ್ಮ ಆರ್ಗನೈಜೇಷನ್ನೇ ತಗೊಳ್ಳಿ. ಸೊ ಯಾರೋ ಒಬ್ಬರು ಚೆನ್ನಾಗಿದ್ದು ಮಾಡ್ತಾಯಿದ್ದಾರೆ, ಅಲ್ಲೆಲ್ಲೇ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು, ದೇ ಡೋಂಟ್ ಲೈಕ್ ಈಚ್ ಅದರ್. ಬಟ್ ಅದಕ್ಕೋಸ್ಕರ ಯು ಶುಡ್ ಸ್ಟಿಚ್ ದಿ ಮೈಂಡ್ಸ್, ಆ್ಯಕ್ಚುಲಿ ಯು ಶುಡ್ ಸ್ಟಿಚ್ ದಿ ಹಾರ್ಟ್ಸ್. ಸೊ ಆವಾಗ ಒಂದು ಅಟ್ಮಾಸ್ಫಿಯರ್ ಬಿಲ್ಡಪ್ ಆಗುತ್ತೆ. ಹೌ ಟು ಸ್ಟಿಚ್ ಸರ್? ಅಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ. ಸೊ ಅವ್ರಿಗೆ ಪರಸ್ಪರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯಾರೋ ಬಂದು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ದೇಶದಲ್ಲಿ ಏನಾಗಿದೆ, ಕಂಪ್ಲೇಂಟ್ ಮೇಲೆ ದೇ ಆ್ಯಕ್ಟ್ ವೆರಿ ಫಾಸ್ಟ್. ಅದೇ ಒಂದು ಒಳ್ಳೆ ರೆಪ್ರೆಸೆಂಟೇಷನ್ ಮೇಲೆ ಆ್ಯಕ್ಟ್ ಮಾಡಲ್ಲ. ಯಾವುದೋ ಒಂದು ಒಳ್ಳೆ ನಮಗೆ ಸಹಾಯ ಆಗಬೇಕು, ಅಥವಾ ಒಂದು ಸಾರ್ವಜನಿಕರಿಗೆ ಸಹಾಯ ಆಗಬೇಕು ಅಂತ ಯಾವುದೋ ಒಂದು ಮನವಿ ಪತ್ರ ಕೊಡ್ತಾರೆ, ಅದ್ರ ಮೇಲಿಲ್ಲ. ಅದೇ ಯಾವುದಾದ್ರೂ ಒಂದು ಕಂಪ್ಲೇಂಟ್ ಮೇಲೆ. ಅದಕ್ಕೋಸ್ಕರ ಏನಾಗ್ಬಿಡುತ್ತೆ,
ಈಗ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾವುದೇ ಫೀಲ್ಡಲ್ಲಿ, ಅವರು ವಿತೌಟ್ ದೇರ್ ನಾಲೆಜ್ ಒಂದು ಸಣ್ಣ ತಪ್ಪಾಗಿರುತ್ತೆ, ಐದರ್ ಇಂಟೆನ್ಷನಲ್ ಆರ್ ಅನ್ಇಂಟೆನ್ಷನಲ್. ವಿತೌಟ್ ನಾನ್ ಇಂಟೆನ್ಷನಲ್. ಸೊ ಆ ವ್ಯಕ್ತಿಗೆ ಅವ್ರಿಗೆ ಗೊತ್ತಿಲ್ಲದೇ ತಪ್ಪಾಗಿದ್ದರೆ, ಬಟ್ ಅದರ್ವೈಸ್ ಇಸ್ ಪರ್ಫಾರ್ಮೆನ್ಸ್ ಈಸ್ ಎಕ್ಸಲೆಂಟ್. ಅವತ್ತು ಒಂದೇ ಒಂದು 99% ಈಸ್ ವರ್ಕ್ ಆ್ಯಂಡ್ ಈಸ್ ಪ್ರೊಡಕ್ಟಿವಿಟಿ ಈಸ್ ಎಕ್ಸಲೆಂಟ್. ಸೊ ಯಾವುದೋ 1% ಅನ್ಇಂಟೆನ್ಷನಲ್ಲಿ ತಪ್ಪಾಗಿದ್ದರೆ, ನಾವು ಆ 1%ಗೆ ಮಹತ್ವ ಕೊಟ್ಬಿಟ್ಟು ಅವರು ಸರಿಯಿಲ್ಲ ಅಂದ್ಬಿಟ್ರೆ 99% ಅವ್ರದ್ದು ಏನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ದಟ್ ಗೆಟ್ಸ್ ಹರ್ಟ್. ಅದಕ್ಕೋಸ್ಕರ 99%ಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಈಗ ಕೆಲವರು ನೋಡ್ಬೋದು, ತುಂಬ ಜಾಸ್ತಿ ಕೆಲಸ ಮಾಡೋರಿಗೇ ಜಾಸ್ತಿ ತೊಂದರೆ ಆಗ್ಬಿಡುತ್ತೆ ಎಷ್ಟೋ ಕಡೆ. ಈಗ ನೋಡಿ, ಕೆಲವರು ನೈಟ್ ಡ್ಯೂಟಿ ಮಾಡಿರ್ತಾರೆ, ನೆಕ್ಸ್ಟ್ ಡೇ ಬರೋದು ಲೇಟ್ ಆಗ್ಬೋದು. ಸೊ ಅದನ್ನು ತಿಳ್ಕೊಳ್ದೇ ಏನು ನೀನು ಲೇಟಾಗಿ ಬಂದೆ ಅಂದರೆ ಪಾಪ ನೈಟೆಲ್ಲ ಅವರು ಕಣ್ಣು ಮುಚ್ಚದೇ ಕೆಲಸ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ, ಯು ಶುಡ್ ಲಿಸನ್, ಯು ಶುಡ್ ಹ್ಯಾವ್ ಪೇಷನ್ಸ್. ಅದಕ್ಕೆ ಆಲ್ ಸಕ್ಸಸ್ಫುಲ್ ಪೀಪಲ್ ವಿಲ್ ಹ್ಯಾವ್ 3 or 4 ಥಿಂಗ್ಸ್. ಒನ್ ಈಸ್ ಪೇಷನ್ಸ್, ಇನ್ನೊಂದು ಮೊಮೆಂಟ್ರಿ ಸೈಲೆನ್ಸ್, ಸ್ಮೈಲ್ ಆ್ಯಂಡ್ ಟಾಲರೆನ್ಸ್ ಆ್ಯಂಡ್ ಟ್ರಸ್ಟ್. ಇದು ಸ್ಮೈಲ್ ಈಸ್ ದಿ ಬೆಸ್ಟ್ ಕಾಸ್ಮೆಟಿಕ್, ಸ್ಮೈಲ್ ಈಸ್ ದಿ ಬೆಸ್ಟ್ ಜ್ಯುವೆಲರಿ, ಆ್ಯಂಡ್ ಸ್ಮೈಲ್ ಈಸ್ ಆಲ್ಮೋಸ್ಟ್ ಯು ಕ್ಯಾನ್ ಸೇ ಇಟ್ ಈಸ್ ಲೈಕ್ ಎನ್ ಎಲೆಕ್ಟ್ರಿಸಿಟಿ ಫಾರ್ ದಿ ಬಾಡಿ, ಆ್ಯಂಡ್ ಸ್ಮೈಲ್ ಈಸ್ ಎನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸ್ಮೈಲ್ ಇರಬೇಕು. ಇವನ್ ನಿಮಗೆ ಯಾರೋ ಒಬ್ಬರ ಬಗ್ಗೆ ಇಷ್ಟ ಇರಲ್ಲ ನಿಮಗೆ, ಅದು ಎದುರು ಬದ್ರು ಬಂದಾಗ ಸ್ಮೈಲ್ ಮಾಡಿ, ಇಟ್ ರೆಡ್ಯೂಸಸ್ ಅನಿಮಾಸಿಟಿ. ಈಗ ನೋಡಿ, ಅದಕ್ಕೋಸ್ಕರ ಈ ಸ್ಮೈಲ್ ಅನ್ನೋದು ಒನ್ ಶುಡ್ ಹ್ಯಾವ್ ಇನ್ನರೆಂಟ್ ಇದಿರಬೇಕಾಗುತ್ತೆ ಸ್ಮೈಲ್ ಬಗ್ಗೆ. Wake up to fresh ideas. Repose. Amazing experiences, sir. Because at 66 today, today as on 2024, ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು, ಬಿಕಾಸ್ ಇಟ್ಸ್ ಆಲ್ ಥ್ರೂ ಬೇರೆಯವ್ರ ಎಕ್ಸ್ಪೀರಿಯೆನ್ಸು ಅಥವಾ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಬುಕ್ಸ್ಗಳ ಮೂಲಕ ಒಂದಷ್ಟು ಕಲಿತೀವಿ. ತುಂಬ ಚೆನ್ನಾಗಿ ಹೇಳಿದ್ದೀರಾ. ಆಮೇಲೆ ನೋಡಿ, ಯು ಹ್ಯಾವ್ ಟು ಸಲ್ಯೂಟ್ ಯುವರ್ ವರ್ಕ್. ಇಫ್ ಯು ಸಲ್ಯೂಟ್ ಯುವರ್ ವರ್ಕ್, ಯು ನೀಡ್ ನಾಟ್ ಸಲ್ಯೂಟ್ ಎನಿಬಡಿ. ಇಫ್ ಯು ಪಲ್ಯೂಟ್ ಯುವರ್ ವರ್ಕ್, ದೆನ್ ಯು ಹ್ಯಾವ್ ಟು ಸಲ್ಯೂಟ್ ಎವ್ರಿಬಡಿ. ಸೊ ಆ ರೀತಿ. ಆಮೇಲೆ ಆರ್ಟ್ಶಿಪ್ಸ್ ಇರುತ್ತೆ. ಈಗ ಏನಾಗುತ್ತೆ, ಇದ್ರ ಮಹತ್ವ ಗೊತ್ತಾಗೋದು ಯಾವಾಗ ಅಂದರೆ, ಈಗ ಒಂದು ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಬೇಕಾದ್ರೆ, ಯಾವುದೇ ಕ್ಷೇತ್ರದಲ್ಲಿ ಒಂದು ಮೇರು ವ್ಯಕ್ತಿತ್ವ ಪಡಿಬೇಕಾದ್ರೆ ಬಹಳ ಹಾರ್ಡ್ಶಿಪ್ಸ್ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಹಾರ್ಡ್ಶಿಪ್ಸ್ ಆ್ಯಂಡ್ ಚಾಲೆಂಜಸ್ ಪ್ರಿಪೇರ್ಸ್ ಎನ್ ಆರ್ಡಿನರಿ ಪರ್ಸನ್ ಫಾರ್ ಎನ್ ಎಕ್ಸ್ಟ್ರಾಡಿನರಿ ಪೊಸಿಷನ್. ಅಮೇಝಿಂಗ್. ಸೊ ಆ ರೀತಿ ಇದು ಮಾಡಬೇಕಾಗತ್ತೆ. ಆಮೇಲೆ ಯು ಹ್ಯಾವ್ ಟು ಟಾಲ್ರೇಟ್ ದಿ ಗ್ರೋತ್ ಆಫ್ ಯುವರ್ ಕಲೀಗ್ಸ್. ಆವಾಗ ಸಂಸ್ಥೆ ಬೆಳೆಯುತ್ತೆ. ಈಗ ನಿಮ್ಮ ಪ್ರೊಫೆಷನ್ನೇ ಆಗ್ಬೋದು, ನಮ್ಮ ಪ್ರೊಫೆಷನ್ನೇ ಆಗ್ಬೋದು, ಯಾರೋ ಇನ್ನೊಬ್ಬರು ತುಂಬ ಮೇಲ್ ಬರ್ತಾ ಇರ್ತಾರೆ, ಜನಪ್ರಿಯತೆ ಬರ್ತಾ ಇದೆ. ಸೊ ಆವಾಗ ಅದನ್ನು ನಾವು ಸಂಸ್ಥೆಯ ಬೆಳವಣಿಗೆಗೆ ಉಪಯೋಗಿಸ್ಕೋಬೇಕು ಅಂಥವ್ರಿಗೆ, ಚಾನಲೈಸ್ ಮಾಡಬೇಕು ಆಗುತ್ತೆ. ಸೊ ಎಷ್ಟೋ ಸರಿ ನನಗೆ ಪತ್ರ ಬರುತ್ತೆ, ನೋಡಿ ಇಂಥ ಡಾಕ್ಟ್ರು ನಾನು ನೋಡಿದರು, ಇಂಥ ನರ್ಸು ನನ್ನ ನೋಡ್ಕೋತಾಯಿದ್ರು, ತುಂಬ ಚೆನ್ನಾಗಿ ನೋಡ್ಕೋತಾಯಿದ್ರು ಅವರು, ನಿಜವಾಗ್ಲೂ ನಿಮ್ಮ ಆಸ್ಪತ್ರೆಯಲ್ಲಿ ಅಂಥವ್ರು ಇರೋದು ಪುಣ್ಯ ಹಾಗೆ ಹೀಗೆ ಅಂತ. ಅಂಥ ಸಂದರ್ಭದಲ್ಲಿ ನಾನು ಆ ಲೆಟ್ರನ್ನ ಅವ್ರಿಗೆ ನಾನು ಚೇಂಬರಿಗೆ ಕರೆದು ಅವ್ರಿಗೆ ತೋರಿಸಿದ್ದೀನಿ, ನೋಡಿ ಸಂಬಡಿ ಹ್ಯಾಸ್ ಅಪ್ರಿಷಿಯೇಟೆಡ್ ಯು ಅಂತ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಅದರಲ್ಲಿ ನಮ್ಮ ಹೆಸರಿಲ್ಲ ಅಂದ್ಬಿಟ್ಟು ತೋರಿಸೋದೇ ಇಲ್ಲ. ಸೊ ಯು ಹ್ಯಾವ್ ಟು ಬಿಲ್ಡ್ ಎ ಟೀಮ್. ಆಮೇಲೆ ಯಾವಾಗಲೂ ಆ್ಯಸ್ ಎ ಲೀಡರ್ ಯು ಶುಡ್ ಟೇಕ್ more than your share of blame, and you have to take less than your share of success or pride. ಅಮೇಝಿಂಗ್ ಡಾಕ್ಟ್ರೇ. ಬರೀ ಫಿಸಿಕಲ್ ಹಾರ್ಟ್ ಅಲ್ಲ, ಮೆಂಟಲಿ ಇರೋ ಒಂದಷ್ಟು ಆ್ಯಟಿಟ್ಯೂಡು ಹಾರ್ಟನ್ನು ಹೇಗೆ ಚೆನ್ನಾಗಿಡುತ್ತೆ ಅಂತ ಭಾಳ ಚೆನ್ನಾಗಿ ನಮಗೆ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಈಗ ನನ್ನ ಮುಂದಿನ ಕುತೂಹಲಗಳು, ಕಮ್ಮಿಂಗ್ ಬ್ಯಾಕ್ ಟು ಎಲೆಕ್ಷನ್ಸ್, ಇವತ್ತೆಲ್ಲ ಆಗಿರೋದ್ರಿಂದಾಗಿ ಮಂಜುನಾಥ್ ಸರ್ ದ ಪಾಲಿಟಿಷಿಯನ್ ಬಗ್ಗೆ ನನಗಿರೋ ಒಂದಷ್ಟು ಅಪೋಸಿಷನ್ ಬಗ್ಗೆ ಮಾತಾಡಿದ್ರಿ ಸರ್. ನೀವು ಆ್ಯಕ್ಚುಲಿ ಪಾಲಿಟಿಕ್ಸಿಗೆ ಒಳಗಡೆ ಹೋಗಿ ನೋಡೋದಕ್ಕೂ ಆಚೆ ಒಳಗೆ ಹೋಗದೆ ಒಂದು ಕಾಲದಲ್ಲಿ ಆಚೆಗೆ ನೋಡಿದ್ರಲ್ಲ, ಅದೆರಡನ್ನೂ ಇವತ್ತು ಅಬ್ಸರ್ವ್ ಮಾಡಿದಾಗ ಏನು ಸರ್ ನಿಮ್ಮ ಒಂದಷ್ಟು ಲೆಕ್ಕಾಚಾರಗಳು, ಆಚೆಯಿಂದ ನೋಡಿದ್ದಕ್ಕೂ ಒಳಗೆ ಹೋದ್ಮೇಲೆ ನೋಡಿದ್ದು? ಅಂದರೆ ಏನಾಗುತ್ತೆ ಅಂದರೆ, ಈ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ ಅಂದರೆ, ಈಗ ಆಚೆಯಿಂದ
ಅಂದರೆ ಏನಾಯಿತು, ನಾನು ರಾಜಕೀಯದ ಫ್ಯಾಮಿಲಿನಲ್ಲೇ ಇದ್ದೇನೆ. ರಾಜಕೀಯದ ಫ್ಯಾಮಿಲಿನಲ್ಲಿ ಇದ್ದರೂ ಕೂಡ ನಾನು ರಾಜಕೀಯ ಅಂಟಿಸ್ಕೊಂಡಿರಲ್ಲ, ರಾಜಕೀಯದಿಂದ ದೂರನೇ ಇದ್ದೆ. ದಟ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತಲೇ ಅನ್ಕೋಬೋದು. ಹೌದು, ಟಿಲ್ 66. till 66. Although I was part of political family, I stayed away from politics. ಕೆಲವರೆಲ್ಲ ಅದೇ ಆಶ್ಚರ್ಯ, ಅದು ಹೆಂಗೆ ನೀವು ದೂರ ಇದ್ರಿ. ಸೊ ನನಗೆ ಐ ವಾಸ್ ಟೋಟಲಿ ಫೋಕಸ್ಡ್ ಆನ್ ಮೈ ಪ್ರೊಫೆಷನ್ ಸೊ ಐ ವಾಸ್ ಎಂಜಾಯಿಂಗ್ ಮೈ ಪ್ರೊಫೆಷನ್. ಸೊ ಈಗ ರಾಜಕೀಯದಲ್ಲಿ ಏನಾಗುತ್ತೆ ಅಂದರೆ ಅವರು ಹೇಳೋದೆಲ್ಲ ನಿಜ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಒಂದೊಂದು ಸರಿ ಈಕ್ವೇಷನ್ ಚೇಂಜ್ ಆಗುತ್ತೆ. ಸೋಮವಾರ ಇದ್ದವರು ಬುಧವಾರ ಚೇಂಜ್ ಆಗ್ಬೋದು, ಬುಧವಾರ ಇದ್ದವರು ಬುಧವಾರದಲ್ಲೇ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಚೇಂಜ್ ಆಗ್ಬೋದು ನಿರ್ಧಾರಗಳು. ಈ ರೀತಿ ಆಗುತ್ತೆ. ಅಂದರೆ ಅದರಲ್ಲಿ ಈ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಮನುಷ್ಯನಿಗೆ ಬಹಳ ದೊಡ್ಡ ಒಂದು ಆಸ್ತಿ ಅಂದರೆ ನಂಬಿಕೆ. ಸೊ ಆ ನಂಬಿಕೆ ಇರೋರು ಅಂದರೆ ಅದು ನಮ್ಮ ಮೇಲೆ ಹೋಗುತ್ತೆ ಅನಿಸುತ್ತೆ. ಬಟ್ ನಾವು ನಂಬ್ತಾ ಹೋಗಬೇಕಾಗತ್ತೆ. ಸೊ ಅದರಲ್ಲಿ ಕೆಲವು ಇದಾಗ್ಬೋದು, ಏರುಪೇರು ಆಗ್ಬೋದು. ಸೊ ನಂತರ ಹಲವಾರು ಜನರು ಹಲವಾರು ರೀತಿ ನಿಮಗೆ ಸಲಹೆ ಕೊಡ್ತಾರೆ. ಸೊ ಹೀಗಾಗಿ ರಾಜಕೀಯದಲ್ಲಿ ಕೆಲವೆಲ್ಲ ಬಹಳ ಸತ್ಯಕ್ಕೆ ದೂರವಾದಂಥ ಮಾತುಗಳು ತುಂಬ ಬರುತ್ತೆ. ಏನು ಅನ್ಬಿಲೀವಬಲ್ ಕೆಲವು ಎಲ್ಲ ಉದಾಹರಣೆಗೆ ಏನಾಗುತ್ತೆ ಅಂದರೆ, ಈಗ ನೋಡಿ, ನಾವು ಒಂದು ಸರಿ ನಮ್ಮ ಫಾದರ್ ಇನ್ ಲಾ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ದೇವೇಗೌಡರು ಸರ್. ಆವಾಗ ಜೊಹಾನ್ಸ್ಬರ್ಗ್ ಐ ಥಿಂಕ್ ಇದಕ್ಕೆ ಹೋಗಿದ್ರು, ಸೌತ್ ಆಫ್ರಿಕಾ ಟೂರು. ನಾವು ಬೆಂಗಳೂರಲ್ಲಿ ಇದ್ದೀನಿ, ಅದು ನೋಡಿದರೆ ಲಿಸ್ಟಲ್ಲಿ ಮಂಜುನಾಥ್ ಅವರು ಹೋಗಿದ್ದಾರೆ ಅಂತ. ನಾವು ಇಲ್ಲೇ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಇದಕ್ಕೊಂದು ಆ್ಯಡ್ ಮಾಡೋದಾದರೆ, ಈ ಸತಿ ಎಲೆಕ್ಷನಲ್ಲೂ 2 ಮಂಜುನಾಥ್ ಅವರು ಇದ್ರು, ಅದು ನೋಡಿರ್ತೀರಿ ಸರ್ ನೀವು. ಹೌದೌದು. ಸೊ ಅದರಿಂದ ನಂತರ ಹೌದು. ಸೊ ಈ ರೀತಿ ಜಾಸ್ತಿ ಈಗ ಯಾರೋ ಒಂದು ಸುಳ್ಳು ಸುದ್ದಿ ಹಬ್ಸೋದು ಇವೆಲ್ಲ ಕಾಮನ್ನು. ಅಂದರೆ ಅವು ನಿಜನೇ ಇರೋದಿಲ್ಲ ಕೆಲವೆಲ್ಲ. ಸೊ ಅದಕ್ಕೆ ಆ ಸುಳ್ಳಿಗೆ ಇನ್ನೊಂದು ಸುಳ್ಳು ಕನ್ಫ್ಯೂಸ್ ಎಲ್ಲ ಕನ್ವಿನ್ಸ್ ಅಂತ, ಇವರು ಕನ್ವಿನ್ಸ್ಗಿಂತ ಕನ್ಫ್ಯೂಸೇ ಮಾಡ್ತಾರೆ ಜಾಸ್ತಿ ಅನ್ಸುತ್ತೆ ಸರ್. ಹೌದೌದು, ಆ ಥರ ಮಾಡ್ತಾರೆ. ಬಟ್ ಅಂದರೆ ಕೆಲವೆಲ್ಲ ಬಹಳ ಈ ಆರೋಪಗಳು, ಸುಳ್ಳು ಆರೋಪಗಳು ಜಾಸ್ತಿ ಆಗ್ಬೋದು ಈ ರಾಜಕೀಯದಲ್ಲಿ. ಏನೇನು ಅಂದರೆ ಅದು ಒಂಥರ, ಅದಕ್ಕೋಸ್ಕರ ರಾಜಕೀಯದಲ್ಲೂ ಕೂಡ ಒಂದು ಆರೋಗ್ಯಕರವಾದಂಥ ವಾತಾವರಣ ಇರಬೇಕು. ರಾಜಕೀಯ ಮಾಡಲಿ, ಒಂದು ಆರೋಗ್ಯಕರ ಸ್ಪರ್ಧೆ ಇರಬೇಕು. ಅಂದರೆ ನೀವು ಏನು ಸಾಧನೆ ನೋಡಿ, ಕೆಲವ್ರನ್ನ ಇದ್ದಕ್ಕಿದ್ದಾಗೆ ನೀವೇನು ನಿಮ್ಮ ಸಾಧನೆ ಶೂನ್ಯ ಅಂದ್ಬಿಡ್ತಾರೆ ಒಂದೇ ಮಾತಲ್ಲಿ. ಅದ್ರ ಬಗ್ಗೆ ತಿಳ್ಕೊಂಡೇ ಇರೋಲ್ಲ ಅವರು, ಅದ್ರ ಬಗ್ಗೆ ತಿಳ್ಕೊಂಡೇ ಇರೋದಿಲ್ಲ. ಸೊ ಯಾವುದೇ ವ್ಯಕ್ತಿ ಏನು ಅವ್ರವ್ರ ಕಾಲದಲ್ಲಿ ಏನೋ ಮಾಡಿರ್ತಾರೆ. ಸೊ ಅದಕ್ಕೆ ಮಾತಾಡುವಾಗ ಸರಿ ಅಂದರೆ ಮಾತಿನಲ್ಲಿ ಸತ್ಯ ಇರಬೇಕು, ಮಾತಿನಲ್ಲಿ ತೂಕ ಕೂಡ ಇರಬೇಕು. ಎಲ್ಲೋ ಒಂದು ಕಡೆ ಐ ಗೆಸ್ ಪಾಲಿಟಿಕ್ಸ್ ಅಂದರೆ ಒಂದಷ್ಟು ಜನಕ್ಕೆ ಏನು ಡರ್ಟಿ ಪಾಲಿಟಿಕ್ಸ್ ಅಂತ ಒಂದಷ್ಟು ಪದಗಳೆಲ್ಲ ಏನು ಅಸೋಸಿಯೇಟ್ ಆಗಿತ್ತು. ಸ್ಲೋಲಿ ಪೀಪಲ್ ಲೈಕ್ ಯು ಕಮಿಂಗ್ ಫ್ರಮ್ ಕಾರ್ಪೊರೇಟ್ ವರ್ಲ್ಡ್, ಡಾಕ್ಟರ್ಸು, ಒಂದು ಹೈಲಿ ಎಜುಕೇಟೆಡ್ ಬ್ಯಾಕ್ಗ್ರೌಂಡ್, ಸಾಧನೆ ಬ್ಯಾಕ್ಗ್ರೌಂಡಿಂದ ಬಂದವರು ನಿಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟು ಬದಲಾಯಿಸೋಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಇಡ್ತಾ ಇದ್ದೀರಾ ಸರ್? ಅಲ್ಲ, ಹೌದು. ಈಗ ನಾನು ಹೇಳೋದು, ಬೇರೆಯವರ ಮನಸ್ಸಿನಲ್ಲಿ ಅಥವಾ ಬೇರೆಯವರ ಬದುಕಿನಲ್ಲಿ ಒಂದು ನೆನಪುಳಿಯಂಥ ಕೆಲಸ ಮಾಡೋದು ಒಂದು ಸಾಧನೆನೇ. ಸೊ ಅದಕ್ಕೋಸ್ಕರ ಇವತ್ತು ಈ ರಾಜಕೀಯದ್ದು ಅಷ್ಟೇ. ಅಂದರೆ ನಾವು ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು. ಬೇರೆಯವರು ನಾನು ಡೆವಲಪ್ಮೆಂಟ್ ಅಂದ್ರೇನು ನೋಡಿ, ರಾಜಕೀಯದಲ್ಲಿ ನಾವು ಅಭಿವೃದ್ಧಿ ಅಂತ ಹೇಳ್ತೀವಿ. ಈ ಯಾವ್ಯಾವ ಕಾಮಗಾರಿ ಇಂದಿನ ಸರ್ಕಾರ ಪ್ರಾರಂಭ ಮಾಡಿರುತ್ತೆ, ಅದು ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಮುಂದೆ ಬಂದಂಥ ಸರ್ಕಾರ ಅದನ್ನು ಮುಂದುವರಿಸಬೇಕು, ಅದಲ್ಲೇ ಬಿಟ್ಬಿಡ್ತಾರೆ. ಎನಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಸೊ ಯಾಕೆಂದರೆ ಆಲ್ರೆಡಿ ಅದ್ರ ಮೇಲೆ ಸಾರ್ವಜನಿಕರ ಹಣ ಖರ್ಚಾಗಿರುತ್ತೆ, ದೇಶದ ಹಣ ಖರ್ಚಾಗಿರುತ್ತೆ. ಈಗ ಕೆಲವು ಅದೇ ಆಗಿದೆ. ಸೊ ಆಯಿತು, ಒಂದು ಸರ್ಕಾರ ಬರುತ್ತೆ, ಆ ಕ್ಷೇತ್ರದಲ್ಲಿ ನಿಮಗೆ ಮತ ಬಂದಿರಲ್ಲ, ಸೊ ಅಲ್ಲಿಗೆ ಅನುದಾನ ಕೊಡಲ್ಲ. ದಟ್ ಈಸ್ ನಾಟ್ ಕರೆಕ್ಟ್. ಅದಕ್ಕೋಸ್ಕರ ಗೌರ್ಮೆಂಟ್ ಆ್ಯಂಡ್ ಗವರ್ನೆನ್ಸ್ ಆರ್ ಡಿಫ್ರೆಂಟ್. ಪ್ರತಿ ಸಂದರ್ಭದಲ್ಲೂ ಒಂದು ಗೌರ್ಮೆಂಟ್ ಇದ್ದೇ ಇರುತ್ತೆ, ಬಟ್ ಗವರ್ನೆನ್ಸ್ ಇರಬೇಕು. ಅಲ್ಲಿ ಎರಡಕ್ಕೂ ಮಧ್ಯೆ ಕನೆಕ್ಷನ್ನು ಇರಬೇಕು. ಹೌದು. ಏನು ಗವರ್ನೆನ್ಸ್ ಅಂದರೆ ಏನು? ಯಾವುದೇ ಒಂದು ಇಲಾಖೆಯಲ್ಲಿ ಆಗಬೇಕಾದಂಥ ಕೆಲಸ ಸಾರ್ವಜನಿಕರಿಗೆ, ಅವನಿಗೆ ಯಾವುದೇ ಒಂದು
ಶಿಫಾರಸ್ಸಿರೋದಿಲ್ಲ. ಶಿಫಾರಸ್ಸಿಲ್ದೇ ಆಗಬೇಕಾದಂಥ ಕೆಲಸ ಸಲೀಸಾಗಿ ಆದರೆ ಅಲ್ಲಿ ಸರ್ಕಾರ ಇದೆ, ಆಡಳಿತ ಇದೆ ಅಂತ. ಕರೆಕ್ಟ್ ಸರ್. ಅದ ಈಗ ಉದಾಹರಣೆಗೆ ಪಾಸ್ಪೋರ್ಟ್ದು ಕಾನ್ಸುಲೇಟೇ ನೋಡಿ ಸರ್, ಈಗ ಬಿ ಜೆ ಪಿ ಅಲ್ಲಿರೋದೆಲ್ಲ ಹೇಳಾಗಿದೆ. ಈಗ ಬ್ಯಾಂಗ್ಳೂರಲ್ಲೂ ಒಂದು ಕಾನ್ಸುಲೇಟ್ ಬರಬೇಕಂತ, ಬಟ್ ಇಲ್ಲಿ ಕಾಂಗ್ರೆಸ್ ಇರೋದ್ರಿಂದಾಗಿ ಕೆಲವು ಅದರಲ್ಲಿ ಇನ್ನೂ ನೋಟಿಸ್ ಬಂದಿದೆ, ಇಲ್ಲಿನೂ ಕೆಲಸಗಳು ಬಿಲ್ಡಿಂಗ್ ಎಲ್ಲಿ ಏನು ಒಂದು ಉದಾಹರಣೆ ಕೊಡೋದಾದರೆ ಈ ಥರ ಸಾಕಷ್ಟು ಇರ್ಬೋದು. ಆ ರೀತಿ ಮಾಡಬೇಕಾಗುತ್ತೆ. ಈಗ ನಿಲ್ಲಿಸಬಾರ್ದು ವರ್ಕ್. ಸೊ ಮುಂದೆ ಸಿನ್ಸ್ ಯು ಕೇಮ್ ಫ್ರಮ್ ಕಾರ್ಪೊರೇಟ್ ಬ್ಯಾಕ್ಗ್ರೌಂಡ್ ಸರ್, ನಾವು ಇತ್ತೀಚೆಗೆ ಪಾಲಿಟಿಕ್ಸು ತುಂಬ ಕಾರ್ಪೊರೇಟೈಸ್ ಆಗಿದೆ ಅಂತ ಕೇಳ್ತೀವಿ. ಅಂದರೆ ಉದಾಹರಣೆಗೆ ಹೈಕಮಾಂಡು ಈ ಥರ ಪದಗಳೆಲ್ಲ ಇದು ಮಾಡ್ತೀವಲ್ಲ. ಸೊ ಮೈ ಕ್ವೆಶನ್ ಟು ಯು, ಅದ ನನ್ನ ಕುತೂಹಲಗಳು, ಈ ಥರದ ಒಂದು ದೊಡ್ಡ ದೊಡ್ಡ ಪಾರ್ಟಿಗೆ ನೀವು ಸೇರಿಕೊಂಡಾಗ ನಿಮ್ಮ ವೈಯಕ್ತಿಕ ನಿಲುವುಗಳು, ವೈಯಕ್ತಿಕ ಒಂದಷ್ಟು ಆಡಳಿತಕ್ಕೂ ಸ್ವಾತಂತ್ರ್ಯ ಇರುತ್ತಾ ಸರ್? ಅಲ್ಲ, ಇರುತ್ತೆ ಅಂದ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಈಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಪರಿಣಿತರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರು, ಸುಧಾರಣೆ ತಂದಿರೋರು, ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಪರಿಣಿತರದ್ದು, ಈಗ ಅಮೇರಿಕಾ ಅಥವಾ ಇಂಗ್ಲೆಂಡಲ್ಲಿ ಅಥವಾ ಯುರೋಪಿಯನ್ ನೇಷನ್ಸಲ್ಲಿ ಪರಿಣಿತರಿಗೆ ಹೆಚ್ಚು ಮಣೆ ಹಾಕಿದ್ದಾರೆ. ಇಲ್ಲೂ ಕೂಡ ಅದು ಪ್ರಾರಂಭ ಆಗಿದೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಸೊ ಇಲ್ಲಿವರೆಗೂ ನಿಮ್ಮ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳು ಹಾಗಾದರೆ ಸಾಕಷ್ಟು ಚೆನ್ನಾಗಿದೆ ಅಂತ. ಹೌದೌದು. ಇದು ಒಂದೊಂದು ಸೂಕ್ಷ್ಮ ಪ್ರಶ್ನೆನೇ ಆಗಿರ್ಬೋದು. ಕೆಲವು ಸತಿ ಒಂದೊಂದು ರಾಜ್ಯದ ಪಕ್ಕ ಈ ಒಂದು ರಾಜ್ಯದ ಪಾಲಿಟಿಕ್ಸ್ ಸೀನ್ ತುಂಬ ಕರಪ್ಟ್ ಅಂತೆಲ್ಲ ಕೆಲವುದು ಟ್ಯಾಗ್ಸ್ ಎಲ್ಲ ಬರುತ್ತಲ್ಲ. ಕೆಲವು ಸತಿ ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ಸೀನ್ ತುಂಬ ಕರಪ್ಟ್ ಅಂತ ಒಂದಷ್ಟು ಅಲಿಗೇಷನ್ಸ್ ಹಾಕಿರೋರಿಗೆ ನಮ್ಮ ಡಾಕ್ಟ್ರು ಒಂದು ಉತ್ತರ ಕೊಡೋದಾದರೆ, ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಈ ಥರ ವಿಚಾರಗಳನ್ನು ಹೇಗೆ ನೋಡ್ತೀರಾ ಸರ್? ಈಗ ನಾವು ಒಳ್ಳೆ ಕೆಲಸ ಮಾಡ್ತೀವ ಅಥವಾ ಒಳ್ಳೆ ಕೆಲಸ ಮಾಡಲ್ವ ಇಬ್ಬರಿಗಂತೂ ಗೊತ್ತಿರುತ್ತೆ. ಒಂದು ಅಂತರಾತ್ಮಕ್ಕಂತೂ ಗೊತ್ತಿರುತ್ತೆ, ಇನ್ನೊಂದು ಅದಕ್ಕೆ ನಾವೇನು ಅಂದ್ಕೊತೀವಿ ಒಳ್ಳೆ ಕೆಲಸ ಮಾಡ್ತಾ ಹೋಗಬೇಕು. ಸೊ ಈಗ ನಮ್ಗೆ ಅವಕಾಶ ಸಿಕ್ಕಿದಾಗ, ಅಂದರೆ ಕೆಲವ್ರು ಹೇಳ್ತಾರೆ ಇದು ಸಿಸ್ಟಮ್ನೇ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಒನ್ ಪೆನ್ ಕ್ಯಾನ್ ಚೇಂಜ್ ದ ಸಿಸ್ಟಮ್ ಆ್ಯಂಡ್ ಒನ್ ಲೈನ್ ಪಾಲಿಸಿ ಕ್ಯಾನ್ ಚೇಂಜ್ ದ ಸಿಸ್ಟಮ್. ಅಟ್ಲೀಸ್ಟು ಅದಕ್ಕೋಸ್ಕರ ಇದು ಆಗೋದೇ ಇಲ್ಲ, ಇದು ಕೆಟ್ಟೋಗಿದೆ ಅನ್ನೋದಕ್ಕಿಂತ ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡದೇ ಇರೋದೇ ದೊಡ್ಡ ಅಪರಾಧ. ಪ್ರಯತ್ನ ಮಾಡಬೇಕು, ಅದರಿಂದ ಅಟ್ಲೀಸ್ಟು ಅವ್ರವ್ರ ಕ್ಷೇತ್ರದಲ್ಲಿ. ಈಗ ನೋಡಿ, ಕೆಲವರು ಅಂದರೆ ಇಂಡಿಯಾ ಈಸ್ ನಾಟ್ ಎ ಸಿಸ್ಟಮ್ ಡ್ರಿವನ್ ಕಂಟ್ರಿ, ಇಂಡಿಯಾ ಈಸ್ ಎನ್ ಇಂಡಿವಿಜುವಲ್ ಡ್ರಿವನ್ ಕಂಟ್ರಿ. ಆಯಿತು, ಈಗ ನಿಮಗೆ ತುಂಬ ಒಂದು ದೂರದೃಷ್ಟಿ ಇದೆ, ಕೌಶಲ್ಯತೆ ಇದೆ, ಸೊ ನಿಮಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಪ್ರೀತಿ ಇದೆ, ಸೊ ನಿಮ್ಮ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ಇದರಲ್ಲಿ ಇದಾಗಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಪ್ರತಿಭೆಗೆ ಹೆಚ್ಚು ಅವಕಾಶ ಕೊಡಬೇಕು. ಅಂದರೆ ಸಾಧನೆ ಮಾಡಿದವರ ಶೋಧನೆ ಆಗಬಾರ್ದು. ಸೊ ಅದಕ್ಕೆ ಅವ್ರು ಯಾವ ಊರಾದರೂ ಆಗಿರಲಿ, ಅವ್ರು ಯಾವ ಭಾಗದಾರು ಆಗಿರಲಿ, ಅವ್ರದ್ದು ಯಾವುದೇ ಬ್ಯಾಕ್ಗ್ರೌಂಡ್ ಏನಾದ್ರು ಇರಲಿ, ಸೊ ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು, ಬಿಕಾಸ್ ಅವರಿಂದ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಸೊ ಆ ರೀತಿ ಯೋಚನೆ ಮಾಡಬೇಕಾಗುತ್ತೆ. ಭಾಳ ಒಳ್ಳೆಯ ಆಲೋಚನೆಗಳು. ಸೊ ಇಷ್ಟೊತ್ತು ನಾವು ಡಾಕ್ಟ್ರ ಒಂದಷ್ಟು ಪರ್ಸ್ನಲ್ ವಿಚಾರಗಳು ಮತ್ತು ಪಾಲಿಟಿಕ್ಸ್ 2 Pನ ಟಚ್ ಮಾಡಿದ್ದೀವಿ. ಈಗ ಅದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ನಮ್ಮನ್ನು ತುಂಬ ಹೆಣ್ಮಕ್ಳು ನೋಡ್ತಾ ಇದ್ದಾರೆ. ಡಾಕ್ಟ್ರು ಅಂತ ಅಂದಮೇಲೆ ಇತ್ತೀಚಿನ ದಿನದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕಾಂಟ್ರವರ್ಸೀಸನ್ನು ನಾನು ನೋಡಿದೆ ಸರ್. ಮೊದಲನೇದಾಗಿ ದ ಲೇಟೆಸ್ಟ್ ಒನ್ ನಿಮಗೂ ಗೊತ್ತಿರುತ್ತೆ, ಆಸ್ಟ್ರಾಜೆನೆಕಾ ವ್ಯಾಕ್ಸಿನ್ ಮೇಕರ್ UK ಕೋರ್ಟಲ್ಲಿ ರೀಸೆಂಟಾಗಿ ಒಪ್ಕೋತಾರೆ. ಅಂದರೆ TTS, ಟ್ರಾಂಬೋಸಿಸ್ ಮತ್ತು ಟ್ರಾಂಬೋಸೈಟೋಪೀನಿಯಾ ಸಿಂಡ್ರೋಮ್, ಇದು ಏನು ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗೋದು. ಸೊ ಈ ಒಂದು ಕಾಂಟ್ರವರ್ಸಿನ ಕೇಳಿದ ತಕ್ಷಣ ಎಲ್ರಿಗೂ ಒಂದು ಭಯ, ಯಾಕಂದರೆ ಇವಾಗ ನಾವು ಕೋವಿಶೀಲ್ಡೇ ತೊಗೊಂಡಿರೋದು 4 ವರ್ಷ ಆಯಿತು ಸರ್. ಸೊ ಇದು ಹೆಂಗೆ ಸರ್, ಇದು ಇಮಿಡಿಯೇಟಾಗಿ ಏನಾದ್ರು ಎಫೆಕ್ಟ್ ಆಗತ್ತಾನ? ಇಲ್ಲ, ಮೊದಲನೇದಾಗಿ ಹೇಳೋದಾದರೆ ಈ ಕೋವಿಶೀಲ್ಡಿಂದ ಈಗ ನಾವೆಲ್ಲ ನಮ್ಮ ಭಾರತ ದೇಶದಲ್ಲಿ 80 ಕೋಟಿ ಜನರು ಫಸ್ಟ್ ಡೋಸು, ಸೆಕೆಂಡ್ ಡೋಸು, ಬೂಸ್ಟರ್ ಡೋಸ್ ಸೇರಿ ಒಟ್ಟು 270 ಕೋಟಿ ಲಸಿಕೆಗಳನ್ನು ತೆಗೆದುಕೊಂಡಿದ್ದೇವೆ. ಸೊ ಈ ಲಸಿಕೆಯಿಂದ ಲಕ್ಷಾಂತರ ರೋಗಿಗಳ ಪ್ರಾಣ ಉಳಿದಿದೆ. ಲಕ್ಷಾಂತರ ರೋಗಿಗಳು ICUಗೆ ಹೋಗೋದು ತಪ್ಪಿದೆ. ಅದರಿಂದ ಈ ಲಸಿಕೆಯನ್ನು ಕಂಡುಹಿಡಿದವರು, ಈ ಲಸಿಕೆಯನ್ನು ತಯಾರಿಸಿದವರು, ಈ ಲಸಿಕೆ ಕೊಡಬೇಕು ಅಂತ ನಿರ್ಧಾರ ತೆಗೆದುಕೊಂಡವ್ರನ್ನ ನಾವು ನಿಜವಾಗ್ಲೂ ಅಭಿನಂದಿಸಬೇಕಾಗುತ್ತೆ. ಅದೇನಾದ್ರು ಇಲ್ಲ ಅಂದಿದ್ರೆ ಲಕ್ಷಾಂತರ ಸಾವುಗಳು ಇನ್ನೂ ಆಗ್ತಾಯಿತ್ತು ನೋಡಿ. ಅದಕ್ಕೋಸ್ಕರ ನಂತರ ಏನಾಯಿತು,
ಈ ಲಸಿಕೆಯಿಂದ ಪ್ರತಿ 10 ಲಕ್ಷ ಲಸಿಕೆ ತೆಗೆದುಕೊಂಡ್ರೆ ಫಾರ್ ಎವ್ರಿ 10 lakhs ವ್ಯಾಕ್ಸಿನೇಟೆಡ್ ಗ್ರೂಪ್ 6 ರಿಂದ 7 ಜನರಿಗೆ ಈ ರಕ್ತ ಹೆಪ್ಪುಗಟ್ಬೋದು. ಅಂದರೆ ಫಾರ್ ಎವ್ರಿ 10 lakhs 10 ಲಕ್ಷ ಜನರಲ್ಲಿ ವೆರಿ ಲೆಸ್ ಪರ್ಸೆಂಟೇಜ್. ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್. ಅಕಸ್ಮಾತು ಈ ರಕ್ತ ನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದರೆ ಏನಾಗ್ಬೋದು? ರಕ್ತನಾಳದಲ್ಲಿ, ಹೃದಯದ ರಕ್ತನಾಳದಲ್ಲಾದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ರೈನ್ಸಲ್ಲಾದರೆ ಸ್ಟ್ರೋಕ್ ಆಗ್ಬೋದು, ಅಥವಾ ಲಂಗ್ಸಲ್ಲಾದರೆ ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು, ಆ ಥರ. ಬಟ್ ಇದೆಲ್ಲ ಆಗದೇ ಆದರೆ ಲಸಿಕೆ ತೆಗೆದುಕೊಂಡ 3 monthsಲ್ಲಿ ಆಗಬೇಕು, ಮ್ಯಾಕ್ಸಿಮಮ್ 6 monthsಲ್ಲಿ ಆಗಬೇಕು. ಸೊ ಈಗೇನಾಗಿದೆ, ನಾವೆಲ್ಲ ತೆಗೆದುಕೊಂಡು 3 ವರ್ಷದ ಮೇಲೆ ಆಗೋಯ್ತು. ಈಗ ಅದರ ಚಿಂತೆನೇ ಇರಬಾರ್ದು. ನಂತರ ಇವತ್ತು ಆಸ್ಟ್ರಾಜೆನೆಕಾ, ಈ ಯಾವುದಾದ್ರೂ ವ್ಯಾಕ್ಸಿನ್ ಆಗಲಿ, ಎನಿ ವ್ಯಾಕ್ಸಿನ್, ದೇ ಹ್ಯಾವ್ ಕೆಲವು ಇನ್ಸಿಗ್ನಿಫಿಕೆಂಟ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಇವಾಗ ಯಾವಾಗ ಗುಡ್ ಮೆಡಿಸಿನ್ ಅಥವಾ ಗುಡ್ ವ್ಯಾಕ್ಸಿನ್ ಅಂತೀವಿ ಅಂದರೆ ವೆನ್ ಬೆನಿಫಿಟ್ಸ್ ಆರ್ ಮೋರ್ ದೆನ್ ದಿ ರಿಸ್ಕ್. ಈಗ ಒಂದು ಪೆನಿಸಿಲಿನ್ ಇಂಜೆಕ್ಷನ್ ಅಂತ ಇದೆ ಅಲ್ವಾ, ಆ್ಯಂಟಿಬಯೋಟಿಕ್ಕು. ಅದು 1,000 ಜನಕ್ಕೆ ನಾವು, ಅದು ಇಟ್ಸ್ ಎ ವೆರಿ ಗುಡ್ ಆ್ಯಂಟಿಬಯೋಟಿಕ್. ಹಿಂದೆ ಎಲ್ಲ ಜಾಸ್ತಿ ಕೊಡ್ತಾಯಿದ್ವಿ, ಈಗ ಕಡಿಮೆ ಇದೆ. ಈಗ 1,000 ಜನರಿಗೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಯಾರೋ ಒಬ್ಬರಿಗೆ ರಿಯಾಕ್ಷನ್ ಆಗ್ಬೋದು, ಬಟ್ 999 ಜನರಿಗೆ ಅದರಿಂದ ಅನುಕೂಲ ಆಗುತ್ತೆ. ಸೊ ದಟ್ಸ್ ಹೌ ವಿ ಲೇಬಲ್ ಎ ಪರ್ಟಿಕ್ಯುಲರ್ ಮೆಡಿಸಿನ್ ಆರ್ ಎ ವ್ಯಾಕ್ಸಿನ್ ಇಸ್ ಗುಡ್ ಆರ್ ಬ್ಯಾಡ್. ಸೊ ಇವತ್ತು ಈ ವ್ಯಾಕ್ಸಿನ್, ಕೋವಿಶೀಲ್ಡ್ ವ್ಯಾಕ್ಸಿನ್, ಆರ್ ಈಗ ನಮ್ಮ ಇಂಡಿಯಾದಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ನು, ಅಮೇರಿಕಾದಲ್ಲಿ ಮಾಡರ್ನಾ ವ್ಯಾಕ್ಸಿನ್. ಈಗ ನೋಡಿ, ಅಮೇರಿಕಾದಲ್ಲಿ ವ್ಯಾಕ್ಸಿನ್ ಜಾಸ್ತಿ ಜನ ತಗೊಳ್ಳಿಲ್ಲ, ಓನ್ಲಿ 40% ಆರ್ 45% ಗಾಟ್ ಕೋವಿಡ್ ವ್ಯಾಕ್ಸಿನ್. ಅಲ್ಲಿ ಎಷ್ಟು ಅಲೆಗಳು ಬಂತು, 5ನೇ ಅಲೆ, 6ನೇ ಅಲೆ, 7ನೇ ಅಲೆ, ಸಿಕ್ಕಾಬಟ್ಟೆ ಜನ ಸತ್ತೋದ್ರು. ಅದೇ ಇಂಡಿಯಾದಲ್ಲಿ 3ನೇ ಅಲೆಗೆ ಸ್ಟಾಪ್ ಆಯಿತು. ಇವತ್ತು 2ನೇ ಅಲೆನಲ್ಲಿ ಎಷ್ಟು ಜನ ಸತ್ತರು, 1ನೇ ಅಲೆನಲ್ಲಿ ಎಷ್ಟು ಜನ ಸತ್ತರು. ಸೊ ಇಟ್ಸ್ ಆಲ್ ಬಿಕಾಸ್ ಆಫ್ ಇದು. ಅದಕ್ಕೋಸ್ಕರ ಜನರಲ್ಲಿ ಏನಾದರೂ ಭಯ ಇದ್ದರೆ, ಈ ಕೋವಿಶೀಲ್ಡಿಂದ ಈ ರೀತಿ 0.001% ಅಷ್ಟೇ, ಇದು 0.002% ಅಷ್ಟೇ. ಸೊ ಅಂದರೆ ಮೆಡಿಸಿನ್ ಯಾವಾಗ ಗುಡ್ ಮೆಡಿಸಿನ್ ಅಂತೀವಿ, ವೆನ್ ಬೆನಿಫಿಟ್ ಈಸ್ ಮೋರ್ ದೆನ್ ದ ರಿಸ್ಕ್. ಕರೆಕ್ಟ್. ಇಲ್ಲಿ ಬೆನಿಫಿಟ್ ಈಸ್ 1000 times more than the risk. So focus on the good, don't be anxious ಅಂತ ಒಂದು. ಹೌದು. ಆಮೇಲೆ ಜೊತೆಗೆ ಆ ಟೈಮ್ ವಿಂಡೋ ಮುಗಿದೋಗಿದೆ, ಅದು 3 ತಿಂಗಳು. ದಟ್ ಟೈಮ್ ವಿಂಡೋ ಈಸ್ ಗಾನ್. ಈ ವ್ಯಾಕ್ಸಿನಿಂದ ಏನಾದರೂ ಕಾಂಪ್ಲಿಕೇಶನ್ಸು, ಈ ರೀತಿ ಈ ಬ್ಲಡ್ ಕ್ಲಾಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇಫ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್, it should happen within the first 3 months or maximum within the first 6 months of taking vaccination. So now it is almost more than 3 years since we have taken vaccine. So that fear, that scare should not be there in the minds of any people who have taken this vaccine. That make it very. ಏನಾದರೂ ಸಿಂಪ್ಟಮ್ಸ್ ಅಂತ ನಾವು ಇನ್ನೂ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದಾದ್ರೆ, ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಸಮ್ ಸಿಂಪ್ಟಮ್ಸ್? ಇವಾಗ ಕೋವಿಡ್, ಡ್ಯೂರಿಂಗ್ ಆಕ್ಟಿವ್ ಕೋವಿಡ್ ಇನ್ಫೆಕ್ಷನ್, many of the deaths were due to blood clots. Not because of vaccine. So COVID alli many COVID deaths happened. One is because of pneumonia, another is because of blood clots in the arteries of the heart, in the arteries of the lungs, in the arteries of the brain. Sorry. So that is the reason the COVID infection itself was causing the blood clots. Correct. So now you have to take general health measures to prevent all these blockages or possibilities. So ಏನು ಮಾಡಬೇಕು ಸರ್? ಅದಕ್ಕೆ ನಾವು ಮಾಡಬೇಕಾಗಿರೋದು, you have to take general health measures and precautions. So because the risk factors for heart attack, I will just quote a study. Sorry. See, between 2014 to 2019, we at Jaydeva conducted a study called Heart Attack in the Young. So during this 5-year period, 2014 to 2019, this is prior to COVID, we treated 5,500 young heart attack patients in the age group of 18 years to 40 years. Oh. So if somebody is under the impression, now more heart attacks are happening after COVID, it is not correct. I am giving a very authenticated scientific study. So just in India, 30% of deaths in India is due to heart attack. That is number one killer.
And in the last 15 years, there has been 22% increase in the prevalence of heart attack in India, heart attack and its related disease. So, ಈಗೇನಾಗಿದೆ, because of this particular thing which has again appeared in the media, that Covishield causes blood clots and heart attack and stroke. So, people should not be under the impression it's all because of COVID, it's all because of Covishield. Even ಇದು ಇತ್ತು. prior to this vaccination also, the prevalence, the burden of heart attack and related disease in India is pretty high. Young Indians and middle-aged Indians are becoming vulnerable to heart attack and all lifestyle diseases. How do we contain this, sir? Because of food habits. The food habits are bad, food practices are bad, and high stress levels, smoking and excessive alcohol intake, then diabetes. ಆಮೇಲೆ ಏನಾಗುತ್ತೆ, ಕೆಲವು ಯಂಗ್ಸ್ಟರ್ಸು ಪರ್ಟಿಕ್ಯುಲರ್ಲಿ ಇನ್ ಬಿಗ್ಗರ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ಮೆಟ್ರೋ ಸಿಟೀಸ್, ಬ್ಯಾಂಗ್ಳೂರು, ಬಾಂಬೆ, ಆರ್ ಇವನ್ ಡೆಲ್ಲಿ, ಬಿಗ್ಗರ್ ಸಿಟೀಸ್, ಆರ್ ಇವನ್ ಸಮ್ಟೈಮ್ಸ್ Tier 2 cities, these youngsters are in the habit of, some youngsters are in the habit of taking narcotic drugs, marijuana, ganja, then cocaine, and they go and ಸರ್, ಇವತ್ತು ವೇಪಿಂಗ್ ಎಲ್ಲ ಶುರು ಆಗ್ಬಿಟ್ಟಿದೆ. ಆಮೇಲೆ ಹುಕ್ಕಾ ಬಾರ್, ಅದೇ ಚಿಕ್ಕದು ವೇಪ್ ಅಂತ ಕರೀತಾರೆ. ಅದೇನಾಗಿದೆ, ನಾನು ಅಟ್ಲೀಸ್ಟು 2 ಹೆಣ್ಮಕ್ಳು ನಾನು ನೋಡಿದ್ದೇನೆ. ದೇ ಆರ್ ಇನ್ ದಿ ಏಜ್ ಗ್ರೂಪ್ ಆಫ್ 19 to 20 years, ಕಮ್ಮಿಂಗ್ ಫ್ರಮ್ ಹುಕ್ಕಾ ಬಾರ್ ಆ್ಯಂಡ್ ಡೈಯಿಂಗ್ ಆಫ್ ಹಾರ್ಟ್ ಅಟ್ಯಾಕ್. ಅದೇನಾಗುತ್ತೆ, ಆ ನಾರ್ಕೋಟಿಕ್ ಡ್ರಗ್ಸು ಹೃದಯದ ರಕ್ತನಾಳ ಇರುತ್ತಲ್ಲ, ಅದನ್ನು ಕನ್ಸ್ಟ್ರಿಕ್ಟ್ ಮಾಡುತ್ತೆ, ಅದನ್ನ ಹೃದಯದ ರಕ್ತನಾಳನ್ನು ಕ್ಲೋಸ್ ಮಾಡುತ್ತೆ, ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್. ಆಮೇಲೆ ಏನಾಗಿದೆ, ದಿ ಕಾಮನೆಸ್ಟ್ ಕಾಸ್ ಆಫ್ ಸಡನ್ ಕಾರ್ಡಿಯಾಕ್ ಡೆತ್ ಈಸ್ ಹಾರ್ಟ್ ಅಟ್ಯಾಕ್. ಬಟ್ ಅಪರೂಪಕ್ಕೆ ದೇರ್ ಆರ್ ಅದರ್ heart diseases which are not heart attack, they can also cause sudden cardiac death. Non-heart attack cardiac diseases can also cause sudden cardiac death. ಈಗ ಫಾರ್ ಎಕ್ಸಾಂಪಲ್, ಬೈ ಬರ್ತೆ ಕೆಲವರಿಗೆ ಹಾರ್ಟ್ ಮಸಲ್ ತುಂಬ ತಿಕ್ಕಿರುತ್ತೆ, ರನ್ಸ್ ಇನ್ ಫ್ಯಾಮಿಲೀಸ್, ಅದಕ್ಕೆ ಸ್ಟ್ರಾಂಗ್ ಜೆನೆಟಿಕ್ ಹಿಸ್ಟ್ರಿ ಇರುತ್ತೆ, ಅದು ಹೃದಯ ತುಂಬ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಅದನ್ನ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತೀವಿ. ಅದು ಪ್ರತಿ 500 ಜನರಲ್ಲಿ ಇದೆ, ಅದು ಜನರಲ್ ಪಾಪ್ಯುಲೇಷನಲ್ಲಿ. ಸೊ ಅದರಿಂದಲೂ ಡೆತ್ ಆಗ್ಬೋದು. ಇನ್ನು ಕೆಲವರಿಗೆ ಹೃದಯದ ಬಲಗಡೆ ಒಂದು ಎನ್ಲಾರ್ಜ್ಮೆಂಟ್ ಆಗಿರುತ್ತೆ ಬೈ ಬರ್ತೆ, ಅರಿಥ್ಮೋಜೆನಿಕ್ ಆರ್ವಿ ಡಿಸ್ಪ್ಲೇಸಿ ಅಂತೀವಿ. ಸೊ ಇವೆಲ್ಲ ಹಿಡನ್ ಪ್ರಾಬ್ಲಮ್. ನಾವೇನಂತೀವಿ, ಅಫ್ಕೋರ್ಸ್ ಈಗ 100 ಸಡನ್ ಡೆತ್ ಆದರೆ 98% ಇಟ್ಸ್ ಡ್ಯೂ ಟು ಹಾರ್ಟ್ ಅಟ್ಯಾಕೇನೆ, ಸಡನ್ ಕಾರ್ಡಿಯಾಕ್ ಡೆತ್ ಆದರೆ. ಇನ್ನೊಂದು 2% ಇವು ಬೇರೆ ಬೇರೆ ಇರುತ್ತೆ. ಸೊ ಇನ್ನು ಕೆಲವ್ರಿಗೆ ಏನಿರುತ್ತೆ, ಹಾರ್ಟಲ್ಲೂ ಕರೆಂಟ್ ಇರುತ್ತೆ, ದೇರ್ ಇಸ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಹಾರ್ಟ್, ಅದಕ್ಕೇ ಹಾರ್ಟ್ ಬೀಟ್ ಆಗೋದು. ಸೊ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಕೆಲವು ಕಾಯಿಲೆ ಇರುತ್ತೆ. ಸಡನ್ನಾಗಿ ಹಾರ್ಟ್ ರೇಟು ನಾರ್ಮಲಿ 80 ಇದ್ದದ್ದು 300-400 ಆಗ್ಬೋದು, ಸಡನ್ಲಿ ಹಾರ್ಟ್ ಸ್ಟಾಪ್ಸ್. ಸೊ ದಿಟ್ಸ್ ಆಲ್ಸೋ ರನ್ಸ್ ಇನ್ ಫ್ಯಾಮಿಲೀಸ್. ಅದಕ್ಕೋಸ್ಕರ ಇವೆಲ್ಲ ಬಹಳ ಸೈಂಟಿಫಿಕ್ ಆಗಿ ನೋಡಬೇಕಾಗುತ್ತೆ. ಬಟ್ ಡೆಫಿನೆಟ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ ಈ ಯಂಗ್ಸ್ಟರ್ಸಲ್ಲಿ, ಆ್ಯಂಡ್ ದೇ ಆರ್ ಟ್ರೈಯಿಂಗ್ ಟು ಡೂ ಟೂ ಮೆನಿ ಥಿಂಗ್ಸ್ ಇನ್ ಟೂ ಶಾರ್ಟ್ ಟೈಮ್. ದೇ ವಾಂಟ್ ಟು ಅಚೀವ್ lot of things in a very short time. Their ambitions are unlimited and their expectations are sky high. They have to go step by step, and they have to quit smoking and no alcohol, that too, then optimal body weight and fruits, vegetables. ಅದಕ್ಕೋಸ್ಕರ ಈಗ ಆಯಿತು, ಈ ಕೋವಿಶೀಲ್ಡು ಇದಾಯಿತು. ಸೊ ಜನರಲ್ ಹೆಲ್ತ್ ಮೆಷರ್ಸು, ದೇ ಹ್ಯಾವ್ ಟು ಫಾಲೋ ಜನರಲ್ ಹೆಲ್ತ್ ಟಿಪ್ಸ್ ಟು ಮೇಂಟೈನ್ ಎ ಪ್ರಾಪರ್ ಹೆಲ್ತ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಆರ್ ಜನರಲ್ ಹೆಲ್ತ್. ಅದಕ್ಕೋಸ್ಕರ ಇವತ್ತು ಔಷಧ ಅಲ್ಲದ ಔಷಧಿಗಳು ಇದ್ದಾವೆ. ಔಷಧ ಅಲ್ಲದ ಔಷಧಿ. ನನ್ನ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿದಾಗ ನೀವು ಮ್ಯೂಸಿಕ್ ಬಗ್ಗೆನೂ ಮಾತಾಡಿದ್ರಿ. ಮ್ಯೂಸಿಕ್ ಇಸ್ ಅ ಮೆಡಿಸಿನ್ ಟು ಯುವರ್ ಹಾರ್ಟ್. ಔಷಧ ಅಲ್ಲದ ಔಷಧಿಗಳು ಯಾವ್ಯಾವು? ಒಂದು ಸನ್ಲೈಟಲ್ಲಿ ವಾಕ್ ಮಾಡೋದು, ಅಂದರೆ ನಿಮ್ಮ ಚರ್ಮದ ಮೇಲೆ ಸನ್ಲೈಟ್ ಬಿದ್ದರೆ ವೈಟಮಿನ್ ಡಿ. ಇನ್ನೊಂದು ವಾಕಿಂಗ್ ಆಲ್ಸೋ ಔಷಧ ಅಲ್ಲದ ಔಷಧಿ. ಇನ್ನೊಂದು ನಿಮ್ಮದು ಪ್ರಾಪರ್ ಡಯಟ್. ಇನ್ನು ರೆಸ್ಟು, ವಿಶ್ರಾಂತಿ, ಮಧ್ಯ ವಿಶ್ರಾಂತಿ. ನಂತರ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಉಪವಾಸ. ದೆನ್ ಸ್ಮೈಲ್, ಈಗಾಗಲೇ ಹೇಳಿದ್ದೀನಿ. ನಂತರ ಫ್ರೆಂಡ್ಶಿಪ್. ಯಾರ್ಯಾರಿಗೆ ಉತ್ತಮವಾದಂಥ ಗೆಳೆಯರ ಬಳಗ ಇರುತ್ತೆ ಅವ್ರದ್ದು ಲೈಫ್ ಸ್ಪ್ಯಾನು ಒಂದು 10 years ಜಾಸ್ತಿ ಆಗುತ್ತೆ. ಈ ಗೆಳೆಯರ ಬಳಗ ವಯಸ್ಸಾದ ಮೇಲೆ ಅದರದ್ದು ಇಂಪ್ಯಾಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ, 65-70 ವರ್ಷ ಆದಮೇಲೆ.
ಗೆಳೆಯರ ಬಳಗ. ಆಮೇಲೆ ಕುಟುಂಬ ಸದಸ್ಯರೊಡನೆ ಭೋಜನ ಮಾಡೋಂಥದ್ದು, ಬೇರೆಯವ್ರ ಬಗ್ಗೆ ಒಳ್ಳೆ ಮಾತನಾಡೋದು, ಕೃತಜ್ಞತೆ ಕೂಡ ಔಷಧ ಅಲ್ಲದ ಔಷಧಿ. ಗ್ರ್ಯಾಟಿಟ್ಯೂಡ್. ನಂತರ ಮೆಡಿಟೇಷನ್, ಯೋಗ. ನೋಡಿ, ಇವೆಲ್ಲ ಔಷಧ ಅಲ್ಲದ ಔಷಧಿಗಳು. ಇವರಲ್ಲಿ ಅಡ್ಡ ಪರಿಣಾಮ ಇಲ್ಲ, ಇದಕ್ಕೇನು ದುಡ್ಡು ಕೊಡೋಂಗಿಲ್ಲ. ಸೊ ಈ ರೀತಿ ಮಾಡಬೇಕಾಗತ್ತೆ. ನಂತರ ಈ ವಾಕಿಂಗು ಅಷ್ಟೇ. ನಾವು ಪ್ರತಿದಿನ ಅಟ್ಲೀಸ್ಟ್ 45 minutes to 1 hour ವಾಕ್ ಮಾಡಬೇಕು. ಹೌದು ಸರ್. ದೇರ್ ಆರ್ 3 types ಆಫ್ ವಾಕಿಂಗ್. ಈಗ ಡಾಕ್ಟರು ಅಡ್ವೈಸ್ ಮಾಡೋದಕ್ಕೆ ಮೊದಲೇ ನೀವು ವಾಕಿಂಗ್ ಮಾಡ್ತಾಯಿದ್ರೆ ಇಟ್ ಈಸ್ ಕಾಲ್ಡ್ ಮಾರ್ನಿಂಗ್ ವಾಕ್. ಸೊ ಡಾಕ್ಟ್ರು ಅಡ್ವೈಸ್ ಮಾಡಿದ ಮೇಲೆ ನೀವು ವಾಕ್ ಮಾಡೋಕ್ಕೆ ಶುರು ಮಾಡಿದರೆ ಇಟ್ ಬಿಕಮ್ಸ್ ವಾರ್ನಿಂಗ್ ವಾಕ್. ದೆನ್ ನೀವು ಗಂಡ ಹೆಂಡ್ತಿ ಜೊತೆ ವಾಕ್ ಮಾಡ್ತಾಯಿದ್ರೆ ಅದು ಡಾರ್ಲಿಂಗ್ ವಾಕ್. ಸೊ ಬಟ್ ವಾಕಿಂಗ್ ಮಾಡೋದು ಬಹಳ ಮುಖ್ಯ. ಸೊ ಹೀಗಾಗಿ ಆಮೇಲೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಈಸ್ ಆಲ್ಸೋ ಔಷಧ ಅಲ್ಲದ ಔಷಧಿ. ಫ್ರೂಟ್ಸು, ವೆಜಿಟೇಬಲ್ಸ್. ಕ್ರೇಜಿ ಸರ್ ಯುವರ್. ಮಾರ್ನಿಂಗು, ವಾರ್ನಿಂಗು, ಡಾರ್ಲಿಂಗು ಎಲ್ಲ ವಾಕ್ಗಳನ್ನು ಪ್ರಮೋಟ್ ಮಾಡ್ತಾ ನಾವು ಕಾನ್ವರ್ಸೇಷನಲ್ಲಿ ತುಂಬ ಏರಿಯಾಸಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಸರ್, ಇನ್ನೊಂದು ಏರಿಯಾಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಇದೆ ವಾಕ್ ದ ಟಾಕ್ ಅಂತ. ಸರ್, ಟುಡೇ ಇಸ್ ಒನ್ ಕೇಸ್ ಸ್ಟಡಿ ಅಪ್ಯಾರೆಂಟ್ಲಿ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಬಂದಾಗ US ಅಲ್ಲಿ ಅದೊಂದು ರಿಸರ್ಚ್ನ ಪ್ರಕಾರ ಈ ಮಸ್ಟರ್ಡ್ ಆಯಿಲ್ ಇದೆಯಲ್ಲ ಸರ್, ಅದನ್ನು US ಅವರು ತಪ್ಪು ಅಂತ ಥಿಯರಿ ಹೇಳ್ತಾ ಇದ್ದಾರೆ. ಇಲ್ಲಿ ಏಷ್ಯಾದಲ್ಲಿ ಅದು ಒಳ್ಳೆಯದು ಅಂತ ಪ್ರಮೋಟ್ ಮಾಡ್ತಾ ಇರೋದು. ಸೊ ಇವತ್ತು ಬರ್ತಾ ಏನಾಗ್ತಾ ಇದೆ, ಕಾನ್ಫ್ಲಿಕ್ಟ್ ಆಫ್ ಗೈಡ್ಲೈನ್ಸ್. ಈಗ ಆಸ್ಟ್ರೇಲಿಯಾ, ಇನ್ಯಾವುದೋ ದೇಶದವರು, ಆಲ್ಸೋ ದ ಲೇಟೆಸ್ಟ್ ಒನ್, ಅದ್ಯಾವುದೋ ಮಸಾಲದೆಲ್ಲ ಕಾಂಟ್ರವರ್ಸಿ ಬಂತಲ್ಲ ಸರ್, MDH, ಎವರೆಸ್ಟು ಆ ದೇಶದಲ್ಲಿ ಬ್ಯಾನ್ ಆಗಿದೆ, ಇಲ್ಲಿ ನೋಡಿದ್ರೆ. ಸೊ ಈ ಥರದ ಗೊಂದಲಗಳ ಮಧ್ಯ ಆ್ಯಸ್ ಅ ಡಾಕ್ಟರ್, ಬಿಕಾಸ್ ಅದು ನಿಮ್ಮ ಕ್ಷೇತ್ರ ಅದು, ಆ್ಯಂಡ್ ಏನು ಹೇಳಿದ್ರು ವಿ ವಿಲ್ ಡೆಫಿನೆಟ್ಲಿ ರಿಲೈ ಮೋರ್ ಆನ್ ದ್ಯಾಟ್. ಅಲ್ಲ, ಈ ಆಯಿಲ್, ಈಗ ಕುಕ್ಕಿಂಗ್ ಆಯಿಲ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಯಾಕೆಂದರೆ ಇವಾಗ ಮಸ್ಟರ್ಡ್ ಅದು ಅಂದರೆ ನಮ್ಮಲ್ಲಿ ಏನು ಮಾಡ್ತೀವಿ ಅದು ಜಾಸ್ತಿ ಯೂಸ್ ಮಾಡಲ್ಲ ನಾವು. ಸೊ ನಾವು ಯಾವುದು ಸನ್ಫ್ಲವರ್ ಆಯಿಲು, ಸನ್ಫ್ಲವರು, ಸೀಡ್ ಆಯಿಲ್, ಬೇಸಿಕ್ಲಿ ಗ್ರೌಂಡ್ನಟ್ಟು ಅಥವಾ ಕಾಟನ್ ಸೀಡ್ ಆಯಿಲು, ರೈಸ್ ಬ್ರಾನ್ ಆಯಿಲು. ಆಯಿಲಲ್ಲಿ ಏನಾಗುತ್ತೆ ಅಂದರೆ ಈ ಪದೇ ಯೂಸ್ ಮಾಡಿರೋ ಆಯಿಲ್ನೇ ಯೂಸ್ ಮಾಡಬಾರ್ದು, ಆಗ ಟ್ರಾನ್ಸ್ಫ್ಯಾಟ್ ಜಾಸ್ತಿ ಆಗಿಬಿಡುತ್ತೆ. ಈಗೇನಾಗುತ್ತೆ, ಕೆಲವು ಕಡೆ ಈಗ ಯೂಸ್ ಮಾಡ್ತಾರೆ, ಕೆಲವು ಕಡೆ ಹೋಟೆಲ್ಲು ಅಥವಾ ಬೇರೆ ರೋಡ್ ಸೈಡು ಕ್ಯಾಂಟೀನ್ಗಳಲ್ಲಿ ಎಲ್ಲ ಅದು ಹೀಟ್ ಆದಮೇಲೆ ಅದು ಇನ್ನೂ ಉಳಿದಿರುತ್ತೆ, ಅದೇನು ಚೆಲ್ಲಲ್ಲ, ಅದನ್ನ ನೆಕ್ಸ್ಟ್ ಡೇ ಯೂಸ್ ಮಾಡ್ತಾರೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಏನಾಗುತ್ತೆ, ಈ ಪ್ರೊಸೆಸ್ಡ್ ಆಯಿಲ್ಗಿಂತ ಈಗ ಬಂದಿದೆ ಗಾಣದ ಎಣ್ಣೆ ಅಥವಾ ವುಡ್ ಕಂಪ್ರೆಸ್ಡ್. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಎಸ್ಟೇರಿಯಸ್, ಹಳೆ ಕಾಲದ್ದು. ಏನಿಲ್ಲ, ಇದಕ್ಕೆ ನಮ್ಮ ಆರೋಗ್ಯ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ನಮ್ಮ ಶರೀರದ ಇದು ತೂಕಗಳನ್ನು ಮೇಂಟೈನ್ ಮಾಡಬೇಕು, ಇದಕ್ಕೆ ಯಾವುದು ಪುಸ್ತಕನೂ ಓದಬೇಕಾಗಿಲ್ಲ, ಯಾವ ರೆಸಿಪಿನೂ ಬೇಕಾಗಿಲ್ಲ. ನಮ್ಮ ಅಜ್ಜಂದಿರು ಯಾವ ರೀತಿ ಅವರು ದಿನಚರಿ ಇತ್ತು, ಅವ್ರು ಏನು ಆಹಾರ ಪದಾರ್ಥ ಸೇವನೆ ಇತ್ತು, ಅದು ಮಾಡಿದರೆ ಸಾಕು. ಸಿಂಪಲ್ಲಾಗಿ ಒಂದು ರಾಮಬಾಣದ ಯೂನಿವರ್ಸಲ್ ಆನ್ಸರೇ ಕೊಟ್ಬಿಟ್ರಿ. ಸೊ ಐ ಹ್ಯಾವ್ ಸಮ್ ಕ್ವೆಶನ್ಸ್. ಇದು ನೀವು ಮಿತ್ತ ಅಥವಾ ಟ್ರೂತಾ ಅಂತ ಹೇಳಿ ಸರ್. ಸರ್, ಇಸ್ ಡೇರಿ ಅಂದರೆ ಡೇರಿ ಅಂಶಗಳು ಹೃದಯಕ್ಕೆ ಹಾನಿಕರನ, ಉಪಕಾರಿ, ಅಂದರೆ ಗುಡ್ ಆರ್ ಬ್ಯಾಡ್ ಡೇರಿ? ಅಲ್ಲ, ಡೈರಿ ಈಗ ಫಾರ್ ಎಕ್ಸಾಂಪಲ್ ಮಿಲ್ಕ್ ಈಸ್ ಆಲ್ವೇಸ್ ಗುಡ್, ಎನಿ ಮಿಲ್ಕ್ ಪ್ರಾಡಕ್ಟ್ಸ್ ಇರ್ ಆಲ್ವೇಸ್ ಗುಡ್, ಅದ್ರ ಬಗ್ಗೆ ಏನಿಲ್ಲ. ಹೌ ಅಬೌಟ್ ಪನ್ನೀರ್ ಆ್ಯಂಡ್ ಇವತ್ತೆಲ್ಲ ಬೇರೆದೆಲ್ಲ, ಸೊ ಅದು ಗುಡ್ ಆರ್ ಬ್ಯಾಡಾ ಸರ್? ಇಟ್ಸ್ ಗುಡ್. ಓಕೆ ಸರ್, ಮುಂದೆ ಮೀಟ್, ವಾಟ್ ಕೈಂಡ್ ಆಫ್ ಮೀಟ್ ಇಸ್ ಸೇಫ್? ರೆಡ್ ಮೀಟ್ ಅವಾಯ್ಡ್ ಮಾಡಬೇಕು, ಚಿಕನ್ನು, ಫಿಶು ಈಸ್ ಫೈನ್. ಮುಂದೆ ಇವತ್ತು ಬೆಂಗಳೂರು ಪಬ್ ಸಿಟಿ ಆಗೋಗ್ಬಿಟ್ಟಿದೆ. ಸೊ ನೀರು ಸಿಗುತ್ತೋ ಅಲ್ವೋ, ಬಿಯರ್ ಅಂತೂ ಸಿಗುತ್ತೆ. ನಿಮ್ಮ ಆಲೋಚನೆಗಳು ಅಬೌಟ್ ವಾಟ್ ಈಸ್ ಏನೋ ಪರ್ಮಿಸಬಲ್ ಲಿಮಿಟು? ಅಂದರೆ ಆಲ್ಕೋಹಾಲ್ನ ನಾವು ಪ್ರಿಸ್ಕ್ರಿಪ್ಷನ್ ಆಗಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆಲ್ಕೋಹಾಲ್ ಬಿಕಾಸ್ ಜನ ಏನು ಮಾಡ್ತಾರೆ, ಡಾಕ್ಟ್ರು ಹೇಳಿದರು ಆಲ್ಕೋಹಾಲ್ ತಗೋಬೋದು ಅಂತ ಹೇಳಿದರು, ಬಟ್ ಡಾಕ್ಟ್ರು ಎಷ್ಟು ಡೋಸ್ ಹೇಳಿದ್ರು ಅದು ಮರ್ತು ಬಿಡ್ತಾರೆ ಜನ. ಸೊ ಆಲ್ಕೋಹಾಲ್ ಇನ್ ಲಿಮಿಟೆಡ್ ಕ್ವಾಂಟಿಟೀಸ್ ಇದು, ಬಟ್ ಆ ಲಿಮಿಟೆಡ್ ಅಂದರೆ ಕೆಲವ್ರು ಹೇಳ್ತಾರೆ ಅಕೇಶನ್ಸ್ ತಗೊತೀನಿ ಸರ್ ಅಂತ. ಅನ್ಫಾರ್ಚುನೇಟ್ಲಿ ಕೆಲವರಿಗೆಲ್ಲ ಎವ್ರಿ ಡೇ ಬಿಕಮ್ಸ್ ಎನ್ ಅಕೇಶನ್. ಸೊ ಅದರಿಂದ ಆಲ್ಕೋಹಾಲ್ ಈಸ್ ಡೆಫಿನೆಟ್ಲಿ ಇಂಜೂರಿಯಸ್ ಟು ಹೆಲ್ತ್, ನೋ ಡೌಟ್. ಬಟ್ ಅಂದರೆ ತುಂಬ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇಟ್ ಕ್ಯಾನ್ ಬಿ ಟೇಕನ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅದೇ ಬ್ರ್ಯಾಕೆಟಲ್ಲಿ ಅದನ್ನ ನೋಡಬೇಕಾಗುತ್ತೆ. ಮೊದಲು ವೈನ್ ಇಸ್ ಗುಡ್ ಫಾರ್ ಹಾರ್ಟ್ ಅಂದರು ಸರ್. ಅಲ್ಲ, ಯಾವುದೇ ಆಗಲಿ, ಇವನ್ ವೈನ್ ಅಂದ್ಬಿಟ್ಟು ಯು ಕಾಂಟ್ ಗೋ ಆನ್ ಡ್ರಿಂಕಿಂಗ್ 1 ಬಾಟಲ್ ಆಫ್ ವೈನ್.
ಸೊ ಅದಕ್ಕೆ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿ ಇರುತ್ತೆ. ಅದಕ್ಕೆ ಈ ಜನ ಏನು ಮಾಡ್ತಾರೆ, ಡಾಕ್ಟ್ರ್ ಹೇಳಿದ್ರು ಆಲ್ಕೋಹಾಲ್ ತೊಗೊಂಡ್ರೆ ಪರವಾಗಿಲ್ಲ ಅಂತ, ಬಟ್ ಆ ಡೋಸ್ ಮೆನ್ಷನ್ ಮಾಡಿರೋದನ್ನ ಮರ್ತು ಬಿಡ್ತಾರೆ ಅವರು. ನಾವು ಹೇಳಿರ್ತೀವಿ ಏನೋ ಒಂದು 30 to 60 ml ತೊಗೋಬೋದು ಅಂತ, ಅದನ್ನು ಮರ್ತು ಬಿಡ್ತಾರೆ. ತೊಗೋಬೋದು ಅಂತ ಹೇಳಿದಾರಲ್ಲ ಅಂತ. ಬಟ್ ಯಾವುದು ಬೇಕೋ ಅದನ್ನು ಮಾತ್ರ ಫೋಕಸ್ ಮಾಡಿ ಏನು ಹೇಳಿರ್ತಾರೋ ತೊಗೊಳಲ್ಲ. ಆಲ್ಕೋಹಾಲ್ ಕ್ಯಾನ್ ನೆವರ್ ಬಿ ದಿ ಪ್ರಿಸ್ಕ್ರಿಪ್ಷನ್. ಗಾಟ್ ಇಟ್. ಸೊ ಮುಂದೆ ಟುಡೇ ಸ್ಟ್ರೆಂಗ್ತ್ ಟ್ರೈನಿಂಗ್ ಹ್ಯಾಸ್ ಬಿಕಮ್ ಕಾಂಟ್ರವರ್ಷಿಯಲ್. ಅಂದರೆ ತುಂಬ ವೇಟ್ ಟ್ರೈನಿಂಗ್ ಇಲ್ಲ, ಯಾವಾಗಲೂ ಅಷ್ಟೇ. ಈಗ ಮಾಡ್ರೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಇಸ್ ಗುಡ್ ಫಾರ್ ದ ಹಾರ್ಟ್ ಆ್ಯಂಡ್ ಫಾರ್ ದ ಬಾಡಿ. ದೇರ್ ಆರ್ 2 types ಆಫ್ ಎಕ್ಸರ್ಸೈಸ್, ಏರೋಬಿಕ್ ಆ್ಯಂಡ್ ಅನರೋಬಿಕ್. ಅಂದರೆ ಐಸೋಟಾನಿಕ್ ಆ್ಯಂಡ್ ಐಸೋಮೆಟ್ರಿಕ್. ಐಸೋಮೆಟ್ರಿಕ್ ಅಂದರೆ ವೇಟ್ ಎತ್ತೋದು, ಅಂದರೆ ನೀವು ವೇಟ್ ಎತ್ತುವಾಗ ಬಾಡಿ ಮಸಲೆಲ್ಲ ಟೆನ್ಷನ್ ಬರುತ್ತೆ. ಐಸೋಟಾನಿಕ್ ಎಕ್ಸರ್ಸೈಸ್ ಅಂದರೆ ವಾಕಿಂಗು, ಸೈಕ್ಲಿಂಗು, ಸ್ವಿಮ್ಮಿಂಗು, ದೀಸ್ ಆರ್ ಆಲ್ ವೆರಿ ಗುಡ್ ಎಕ್ಸರ್ಸೈಸ್. ಬಟ್ ಯಾವುದೇ ಮಾಡಲಿ, ಈಗ ಈ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡೋರು ಶುಡ್ ಬಿ ಕಾಷಿಯಸ್. ಅವರು ಅದಕ್ಕೆ ಮಾಡೋದಕ್ಕೆ ಮೊದಲು ದೇರ್ ಹ್ಯಾಸ್ ಟು ಬಿ ಪ್ರಾಪರ್ ಟ್ರೈನಿಂಗ್ ಆ್ಯಂಡ್ ಅಕ್ಲಿಮಟೈಸೇಷನ್ ಆಗಬೇಕು. ಫಸ್ಟ್ 1 month ಮಾಡ್ರೇಟ್ ಲೋ ಇಂಟೆನ್ಸಿಟಿ, ದೆನ್ ನೆಕ್ಸ್ಟ್ ಮಂತು ಸ್ಕೇಲ್ ಇಟ್ ಅಪ್ ಟು ಮಾಡ್ರೇಟ್ ಇಂಟೆನ್ಸಿಟಿ. ಸೊ ಅಂದರೆ ಸ್ಟೆಪ್ ವೈಸ್ ಯು ಹ್ಯಾವ್ ಟು ಅಪ್ ಸ್ಕೇಲ್ ಯುವರ್ ಇಂಟೆನ್ಸಿಟಿ ಆಫ್ ಎಕ್ಸರ್ಸೈಸು. ಬಟ್ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡುವಾಗ ಅವರು ಒಂದು ಪ್ರಿಲಿಮಿನರಿ ಕಾರ್ಡಿಯಾಕ್ ಚೆಕಪ್ಪು ಆಗಬೇಕು. ಅವ್ರಿಗೆ ಏನಾದ್ರು ಹಿಡನ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ ಅದನ್ನು ನೋಡ್ಕೋಬೇಕಾಗುತ್ತೆ. ನಂತರ ಈ ತುಂಬ ಎನರ್ಜಿ ಡ್ರಿಂಕ್ಸು ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು. ನ್ಯಾಚುರಲ್ ಪ್ರೋಟೀನ್ಸೇ ತೊಗೋಬೇಕು. ಅಂದರೆ ಎಗ್ಸ್ ತೊಗೋಬೋದು, ಸ್ಪ್ರೌಟಿಂಗ್ ಇದು ಕಾಳುಗಳು ಆ ಥರ ತೊಗೋಬೋದು. ಆ ಥರ ಅದು ತೊಗೋಬೋದು. ಬಟ್ ಈಗ ಅವನಿಗೆ 40 kg ಭಾರ ಎತ್ತೋಷ್ಟು ಕೆಪಾಸಿಟಿ ಇರುತ್ತೇನೆ, ಅವ್ರು 70 kg ಎತ್ತಕ್ಕೆ ಹೋಗಬಾರ್ದು. ಸೊ ಇಟ್ ಶುಡ್ ಬಿ ಟೇಲರ್ ಮೇಡ್ ಫಾರ್ ದೇರ್ ಓನ್ ಬಾಡಿ ವೇಟ್. ಸೊ ಅಮೇಝಿಂಗ್ ಸರ್. ಮುಂದೆ ಇಫ್ ಯು ಹ್ಯಾಡ್ ಟು ಸಜೆಸ್ಟ್ 5 ಆಹಾರಗಳು, ಲೈಕ್ ಗೋಲ್ಡನ್ ರೂಲ್ ಫಾರ್ ಬೆಟರ್ ಹಾರ್ಟ್. ಅದೇ, ಒಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇರಬೇಕು. ಆಮೇಲೆ ಸ್ವಲ್ಪ ಪ್ರೋಟೀನ್ಸು ಜಾಸ್ತಿ ತೊಗೋಬೇಕಾಗತ್ತೆ. ಸೊ ಇವಾಗ ನಾನ್ ವೆಜಿಟೇರಿಯನ್ ತೊಗೊಳ್ಳೋರು ಚಿಕನ್ ಆ್ಯಂಡ್ ಫಿಶ್, 1 egg ಈಸ್ ಓಕೆ, ಆ್ಯಂಡ್ ಚಿಕನ್ ಆ್ಯಂಡ್ ಫಿಶ್. ರೆಡ್ ಮೀಟ್ ಅವಾಯ್ಡ್ ಮಾಡಬೇಕಾಗುತ್ತೆ. ಆಮೇಲೆ ಈ ಫಾಸ್ಟ್ ಫುಡ್ನ ಅವಾಯ್ಡ್ ಮಾಡಬೇಕು. ಫಾಸ್ಟ್ ಫುಡ್ ಅಂದ್ರೇನು? ಪ್ರಾಣನ ಬೇಗ ತೆಗೆದುಕೊಂಡು ಹೋಗೋದೇ ಫಾಸ್ಟ್ ಫುಡ್ಡು. ಸೊ ನಿಮ್ಮ ಫ್ರೆಂಚ್ ಫ್ರೈಸ್ ಆಗ್ಬೋದು, ಸಾಲ್ಟ್ ರಿಚ್ ಫುಡ್ಡು. ಅದಕ್ಕೆ ನೀವು 6 Sನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. 6 S. ಒಂದು ಸಾಲ್ಟು ಅವಾಯ್ಡ್ ಅನ್ನೋದಕ್ಕಿಂತ ಯು ಹ್ಯಾವ್ ಟು ರಿಸ್ಟ್ರಿಕ್ಟ್, ಮಾಡ್ರೇಟ್. ಸಾಲ್ಟ್, ಸ್ಟ್ರೆಸ್, ಸ್ಪಿರಿಟ್, ಸ್ಮೋಕಿಂಗ್, ಸೆಡೆಂಟ್ರಿ ಆ್ಯಕ್ಟಿವಿಟಿ ಆ್ಯಂಡ್ ಶುಗರ್. ಅಮೇಝಿಂಗ್. ಇನ್ನೇನಿದೆ ಸರ್ ಇದು? ಎಷ್ಟು ಸಿಂಪಲ್ ಅನ್ಸುತ್ತೆ. ಹೌದು. ಸೊ ಇದನ್ನು ನಾವು ಯು ಶುಡ್ ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್. ಸೊ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಆಯಿಲ್ ಬಗ್ಗೆ ಹೇಳಿದ್ದೀವಿ ನಾವು. ಸೊ ದೆನ್ ರೈಸ್ ಆಲ್ಸೋ ಅಷ್ಟೇ. ಅಂದರೆ ಈ ರೈಸ್ ತಿನ್ನಬೇಕಾದ್ರೆ ಹೈಲಿ ಪಾಲಿಶ್ಡ್ ರೈಸ್ ಅವಾಯ್ಡ್ ಮಾಡಬೇಕು, ಒಳ್ಳೆಯದಲ್ಲ ಅದು. ಅದರಲ್ಲಿ ಏನೂ ಇರೋದಿಲ್ಲ, ವೈಟಮಿನ್ ಎಲ್ಲ, ಬಿ ಕಾಂಪ್ಲೆಕ್ಸ್ ಎಲ್ಲ ಔಟರ್ ಲೇಯರ್ ಇರುತ್ತೆ ಹೊರಟು. ಅದರಲ್ಲೂ ಗರ್ಭಿಣಿಯರು, ಬಾಣಂತಿಯರು ಲೆಸ್ ಪಾಲಿಶ್ಡ್ ರೈಸ್ನ ತೆಗೆದುಕೋಬೇಕಾಗುತ್ತೆ. ಯಾಕೆ ಸರ್? ಯಾಕೆಂದರೆ ಅದರ್ವೈಸ್ ಏನಾಗುತ್ತೆ, ಅವ್ರಿಗೆ ಹುಟ್ಟ ಮಕ್ಕಳಲ್ಲಿ ಹಾರ್ಟ್ ಫೇಲ್ಯೂರ್ ಆಗುತ್ತೆ. Thus we have done a study, we have published this in one of the renowned international journals. ಸೊ ಅದಕ್ಕೋಸ್ಕರ ನೋಡಿ, ಹಿಂದೆ ಭತ್ತ ಕುಟ್ಟೋರು. ಸೊ ಅದರಿಂದ ಅದು ಎಲ್ಲ ಇದು ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಎಲ್ಲ ಉಳ್ಕೊಳ್ಳೋದು. ಸೊ ಇವಾಗ ಏನಾಗುತ್ತೆ, ಪಾಲಿಶ್ ರೈಸ್ ಅಂದರೆ ಏನಾಗುತ್ತೆ, ತುಂಬ ವೈಟಿಶಾಗಿ ಕಾಣುತ್ತೆ, ಬ್ರೈಟಾಗಿ ಕಾಣುತ್ತೆ ಅದು ನಿಮ್ಮ ಪ್ಲೇಟ್ ಮೇಲೆ. ಸೊ ಅದಕ್ಕೋಸ್ಕರ ಈ ಬೆಳ್ಳಗಿರೋದೆಲ್ಲ ಒಳ್ಳೇದಲ್ಲ. ಏನು ಹೇಳಿ? ಬಾಯಿ ತುದಿಗೆ ಬಂದಿತ್ತು ಸರ್, ಬೆಳ್ಳಗಿರೋದೆಲ್ಲ ಹಾಲಲ್ಲ, ಬೆಳ್ಳಗಿರೋದೆಲ್ಲ ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ಈಗ ನೋಡಿ, ದೂರದಿಂದ ನೋಡಿದರೆ ಹಾಲು ಒಂದೇ ಥರ ಕಾಣುತ್ತೆ, ಅಥವಾ ಸುಣ್ಣದ ನೀರು ಒಂದೇ ಥರ ಕಾಣುತ್ತೆ, ಸಾಲ್ಟು ಒಂದೇ ಥರ ಕಾಣುತ್ತೆ, ಈ ಶುಗರು ಒಂದೇ ಥರ ಕಾಣುತ್ತೆ. ಅದಕ್ಕೋಸ್ಕರ ಲೆಸ್ ಪಾಲಿಶ್ಡ್ ರೈಸ್ ಅಥವಾ ಬ್ರೌನ್ ರೈಸ್ ಅಂತೀವಲ್ಲ, ಬಾಣಂತಿಯರು, ಅದರಲ್ಲೂ ಗರ್ಭಿಣಿಯರು ಬಹಳ ಮುಖ್ಯ. ನಾವು ಇನ್ಫ್ಯಾಕ್ಟ್ ಒಂದು ಸ್ಟಡಿ ಮಾಡಿದ್ದೀವಿ, ಸುಮಾರು 250 ಮಕ್ಕಳು, ಅವರ ವಯಸ್ಸು ಎಷ್ಟು, 15 ದಿವಸದಿಂದ 1 ವರ್ಷ, 15 ದಿವಸದಿಂದ 6 ತಿಂಗಳು ಮಕ್ಕಳು, ಅವ್ರಿಗೆಲ್ಲ ರೈಟ್ ಸೈಡ್ ಆಫ್ ದ ಹಾರ್ಟ್ ಫೇಲ್ಯೂರ್ ಆಗಿ ದೇ ವರ್ ವೆರಿ ಸಿಕ್. ಸೊ ಅಂಥವ್ರಿಗೆ ನೀವು ಚೆಕ್ ಮಾಡಿದಾಗ ಅವರಲ್ಲಿ ಥಯಮಿನ್ ಅಂತ ಒಂದು ಬಿ ಕಾಂಪ್ಲೆಕ್ಸ್ ವೈಟಮಿನ್ ಕಡಿಮೆ ಇತ್ತು. ಯು ಡೋಂಟ್ ಬಿಲೀವ್,
ಅದು ಕೊಟ್ಟಂಥ ಸಂದರ್ಭದಲ್ಲಿ, ಆ ಮೆಡಿಸಿನ್ ಕೊಟ್ಟಂಥ ಸಂದರ್ಭದಲ್ಲಿ ವಿತಿನ್ 1 ವೀಕ್ ದೇ ಆಲ್ ರಿಕವರ್ಡ್. 215 ಆಲ್ಮೋಸ್ಟ್ 240 ರಿಕವರ್ಡ್. ಸೊ ಅದು ಹಿಸ್ಟ್ರಿ ತೊಗೊಂಡಾಗ ಆ ಗರ್ಭಿಣಿಯವರು ಆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ದೇ ವರ್ ಈಟಿಂಗ್ ಹೈಲಿ ಪಾಲಿಶ್ಡ್ ರೈಸ್. ಥ್ಯಾಂಕ್ ಯು ಸರ್ ಫಾರ್ ಗೈಡಿಂಗ್ ಅಸ್. ಸರ್, ವಾಟ್ ಆರ್ ಯುವರ್ ಥಾಟ್ಸ್ ಅಬೌಟ್ ಇವತ್ತಿನ ಸೂಪರ್ ಫುಡ್ಸ್? ಇವನ್ನ ಕೀನ್ವಾ ಅಂತೆ, ಮಿಲೆಟ್ ಒಂದು ಇವತ್ತು ನ್ಯಾಷನಲಿ ಮಿಲೆಟ್ ಒಳ್ಳೆಯದು. ಸಿ ಅವೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಇತ್ತು, ದೇ ಆರ್ ಆಲ್ ಕ್ವೈಟ್ ಗುಡ್. ಸೊ ಇವಾಗ ಏನಾಗುತ್ತೆ, ಇವತ್ತು ಮಿಲೆಟ್ಸ್ ಅದನ್ನು ಕೆಲವ್ರು ಏನಾಗುತ್ತೆ, ಎಲ್ಲ ಮಿಲ್ಲೆಟ್ಟೇ ತಿನ್ನೋಕ್ಕಾಗೋದಿಲ್ಲ, ಅದು ಒಂಥರ ಬಲ್ಕಿ ಆಗಿರುತ್ತೆ, ಆಮೇಲೆ ಕೆಲವ್ರಿಗೆ ಇಂಡೈಜೆಷನ್ ಅಂತ ಹೇಳ್ತಾರೆ. ಅಂದರೆ ಪ್ರಪೋರ್ಷನ್ ಮಿಕ್ಸ್ ಮಾಡ್ಕೋಬೋದು. ಈಗ ರೈಸ್ 50%, ಮಿಲ್ಲೆಟ್ 50%, ಆರ್ 60%, 40%. ಸೊ ಮಿಲ್ಲೆಟ್ ಈಸ್ ಆಲ್ವೇಸ್ ಗುಡ್. ಸರ್, ಈ ಹಾರ್ಟ್ ರಿಲೇಟೆಡ್ ಇದು ಒನ್ ಲಾಸ್ಟ್ ಕ್ವೆಶನ್ ದಟ್ ಐ ಹ್ಯಾವ್. ಪರ್ಸ್ನಲ್ ಇನ್ಫಾರ್ಮೇಷನ್ ಇದು. ನಮ್ಮ ತಾಯಿನ ನಾನು ಕಳ್ಕೊಂಡಿದ್ದು ಬಿಕಾಸ್ ಆಫ್ ಕಾರ್ಡಿಯಕ್ ಅರೆಸ್ಟ್. ವಯಸ್ಸು ಎಷ್ಟಾಗಿದೆ? 53 ಸರ್. ಅಂದರೆ ಶಿ ವಾಸ್ ಅ ಫಿಸಿಯೋಥೆರಪಿಸ್ಟು. ಅವ್ರು ಏನು ಅಂದ್ಕೊಂಡ್ರು, ಇದು ಹಾಟ್ ಫ್ಲ್ಯಾಶಸ್ಸು, ಮೆನೋಪಾಸು ಅಂದ್ಬಿಟ್ಟು ಅವ್ರಿಗವರೇ ಮೆಡಿಕೇಟ್ ಅಂತ ಅಥವಾ ಅವರೇ ಡಯಾಗ್ನೋಸ್ ಮಾಡಿಕೊಂಡು ಬಿಟ್ಬಿಟ್ರು. ಆವಾಗ ನಾನು ನಮ್ಮದು ಗೊತ್ತಲ್ಲ ಸರ್, ಈಗ ಒಂದು 11 ವರ್ಷದ ಮಾತಂದರೆ ಯು ಆರ್ ಬಿಸಿ ವಿತ್ ಯುವರ್ ಲೈಫ್. ಟಿಲ್ ಟುಡೇ ನಾನು ಐ ಸ್ಟ್ರಾಪ್ ಮೈ ಸೆಲ್ಫ್ ಸೇಯಿಂಗ್ ದಟ್ ಯಾಚೆ ಅವರು ಕರೆಕ್ಟಾಗಿ ನನ್ನ ಹಾರ್ಟು ಟೆಸ್ಟ್ ಮಾಡಿಸ್ಬೇಕಿತ್ತು, ಉಳಿಸ್ಕೋಬೋದಿತ್ತಂತ. ಏನು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಸರ್? ಐ ಥಿಂಕ್ ಶಿ ಹ್ಯಾಡ್ ಬಿ ಪಿ. ಬಟ್ ಇದೆಲ್ಲ ಆದಾಗ ಆ ಒಂದು ಘಟನೆ ನನ್ನನ್ನು ಎಷ್ಟು ಒಂದು ಶಾಕ್ಗೆ ತಂದು, ನೋ ಹೌ ವಯಸ್ಸಿಲ್ಲದ ವಯಸ್ಸಿಗೆ ತಾಯಿನ ಕಳ್ಕೊಂಡಾಗ ಅದು ಇಡೀ ಫ್ಯಾಮಿಲಿಗೆ ಹೆಂಗೆ ಅದೊಂದು ಶಾಕ್ ಅಂತ. ಅದರಿಂದ ನಾನು ಎಷ್ಟು ಹೆದರ್ಕೊಂಡಿದ್ದೆ ಅಂದರೆ, ನಂದು ಟೈಮಿಗೆ ಹಾರ್ಟ್ ಚೆಕಪ್ಪಿಂದ ಹಿಡಿದು ಆಲ್ಸೋ ರೀಸೆಂಟಾಗಿ ಅದೇನೋ ಹೇಳ್ತಾರಲ್ಲ, 38 ಇಯರ್ ಓಲ್ಡ್ ಫ್ರೆಂಡು ಸರ್, ಅವನಿಗೆ ಸಡನ್ನಾಗಿ 90% ಬ್ಲಾಕೇಜ್ ಇದೆ ಅಂತ ಗೊತ್ತಾಯಿತು. ನನಗೆ ಬೇರೆ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಇವೆಲ್ಲ ನ್ಯೂಸ್ಗಳು ಕೇಳಿದಾಗ ಐ ವೆಂಟ್ ಫಾರ್ ಸ್ಟ್ರೆಸ್ ಥ್ಯಾಲಿಯಮ್ ಟೆಸ್ಟ್ ಸರ್. ಸೊ ವೈ ಐ ಆಮ್ ಟೆಲಿಂಗ್ ಆಲ್ ಆಫ್ ದಿಸ್ ಇಸ್ ದ್ಯಾಟ್ ಬಿಕಾಸ್ ನನಗೆ ಹಿಸ್ಟ್ರಿ ಇದೆಲ್ಲ ಇದ್ದಿದ್ದರಿಂದ ಐ ಗಾಟ್ ಟು ನೋ ಅಬೌಟ್ ಸ್ಟ್ರೆಸ್ ಥ್ಯಾಲಿಯಮ್ ಆ್ಯಂಡ್ ಐ ಸ್ಪೆಂಡ್ ದಟ್ 10,000-12,000 ಆ್ಯಂಡ್ ಎನ್ಶೋರ್ ದಟ್ ನನ್ನ ಹಾರ್ಟ್ ಅಂತೂ ಗಟ್ಟಿಗಿದೆ ಅಂತ. ಸೊ ಬಟ್ ಇವತ್ತು ಬ್ರಿಂಗಿಂಗ್ ದಿಸ್ ಸಿಚುವೇಶನ್ ನಿಮ್ಮ ಗಮನಕ್ಕೆ, ಮೈ ಕ್ವೆಶನ್ ಇಸ್, ಸಾಮಾನ್ಯವಾಗಿ ECG ಒಂದು ಎಕೋ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಸರ್. ನಾನು ಮತ್ತು ನನ್ನ ಹಸ್ಬೆಂಡ್ ಡೇವಿಸ್ ಮಧ್ಯೆ ಇದೇ ಡಿಸ್ಕಷನ್ಗಳು ನಡೆಯೋದು. ಎಷ್ಟೋ ಜನ 1 ಲಕ್ಷ ಬೇಕಾದ್ರೆ ಮಕ್ಕಳ ಮದುವೆಗೆ ಸಾಲ ಸೋಲ ಮಾಡ್ಬಿಟ್ಟು ಬೇಕಾದ್ರೆ ಅಲ್ಲಿ ದುಡ್ಡು ಖರ್ಚು ಮಾಡ್ತಾರೆ. ಒಂದು ಟೆಸ್ಟ್ ಅಂತ ಬಂದಾಗ ಒಂದು 10-12 ಸಾವಿರ ಅಂದರೆ ಕಂಡುಬಿಡ್ತಾರಲ್ಲ. ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ, 30% ಹಾರ್ಟ್ ಅಟ್ಯಾಕ್ ಈಸ್ ಅಕರಿಂಗ್ ಬಿಲೋ 40 years of age. 30% ಆಫ್ ಹಾರ್ಟ್ ಅಟ್ಯಾಕ್ಸ್ ಈಸ್ ಅಕರಿಂಗ್ ಬಿಲೋ 40 years of age. True. ಅದಕ್ಕೋಸ್ಕರ ಇವತ್ತು ಈ ಬರ್ಡನ್ ಆಫ್ ಹಾರ್ಟ್ ಡಿಸೀಸ್ ಇಸ್ ಸೋ ಹೈ ಇನ್ ಇಂಡಿಯಾ. ಅದಕ್ಕೋಸ್ಕರ ಮೆನ್ ಅಬೌವ್ 35, ವುಮೆನ್ ಅಬೌವ್ 40 ಶುಡ್ ಅಂಡರ್ಗೋ ಆ್ಯನ್ಯುವಲ್ ಮೆಡಿಕಲ್ ಚೆಕಪ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಸಿಮ್ಟಮ್ಸ್. ಈಗ ನೋಡಿ, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತೀವಿ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊತೀವಿ. ಅದಕ್ಕೋಸ್ಕರ ದೇರ್ ಹ್ಯಾಸ್ ಟು ಬಿ ಎ ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಫಾರ್ ಮೆನ್ ಅಬೌವ್ 35 ಆ್ಯಂಡ್ ವುಮೆನ್ ಅಬೌವ್ 40. ಏನು ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಬ್ಲಡ್ ಕೊಲೆಸ್ಟ್ರಾಲು, ಒಂದು ಟ್ರೆಡ್ಮಿಲ್ ECG. ಅಂದರೆ ಅಟ್ಲೀಸ್ಟ್ ಸಪೋಸ್ ಇವೆಲ್ಲ ಪ್ರಾಬ್ಲಮ್ ಇದ್ದರೆ, ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಆಲ್ರೆಡಿ ಅವ್ರಿಗೆ ಡಯಾಬಿಟೀಸು, ಹೆವಿ ಸ್ಮೋಕರ್ಸ್ ಇದ್ದು, ಡಯಾಬಿಟೀಸ್ ಇದ್ದು, ಹೈ ಬ್ಲಡ್ ಪ್ರೆಷರ್ ಇದ್ದು, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಅಂಥವ್ರಿಗೆ ನಾವೇನು ಮಾಡ್ತೀವಿ, ಒಂದು ಟ್ರೆಡ್ಮಿಲ್ ಟೆಸ್ಟ್ ಮಾಡ್ತೀವಿ. ಇನ್ನೂ ಅದರಲ್ಲೂ ಸ್ವಲ್ಪ ಅನುಮಾನ ಬಂದರೆ ಒಂದು CT ಕ್ಯಾಲ್ಶಿಯಂ ಸ್ಕೋರ್ ಅಂತ ಮಾಡ್ತೀವಿ. ಏನು ಸರ್ ಅದು? ಅಂದರೆ ಹೃದಯದ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಡಿಪಾಸಿಟ್ ಆಗ್ತಾ ಇದೆಯಾ ಅಂತ. ಆ ಕ್ಯಾಲ್ಶಿಯಂ ಸ್ಕೋರು ಸ್ವಲ್ಪ ಜಾಸ್ತಿ ಇದ್ದರೆ ವಿ ಡೂ CT ಕರೋನರಿ ಆಂಜಿಯೋಗ್ರಾಮ್. ನಾಟ್ ಫಾರ್ ಎವ್ರಿಬಡಿ, ನಾಟ್ ಎ ಸ್ಕ್ರೀನಿಂಗ್ ಟೆಸ್ಟ್. ಅಂದರೆ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಇಫ್ ದೇ ಆರ್ ಕಮಿಂಗ್ ಅಂಡರ್ ಹೈ ರಿಸ್ಕ್ ಕ್ಯಾಟಗರಿ, ವಿ ಕ್ಯಾನ್ ಆಲ್ವೇಸ್ ಚೆಕ್ ಆ ಥರ. ಯಾಕೆಂದರೆ ಬಟ್ ಟ್ರೆಡ್ಮಿಲ್ ECG ವರ್ಷಕ್ಕೊಂದು ಸರಿ ಮಾಡಿಸ್ಕೋಬೋದು. ಆಮೇಲೆ ಇವೆಲ್ಲ ಕೊಲೆಸ್ಟ್ರಾಲು ವಿತಿನ್ ಲಿಮಿಟ್ಸ್ ಇರಬೇಕಾಗುತ್ತೆ. ಅಂದರೆ ಟೋಟಲ್ ಕೊಲೆಸ್ಟ್ರಾಲ್ ಶುಡ್ ಬಿ ಲೆಸ್ ದೆನ್ 200, LDL ಕೊಲೆಸ್ಟ್ರಾಲ್ ಶುಡ್ ಬಿ ಲೆಸ್ ದೆನ್ 100. ಅದಕ್ಕೋಸ್ಕರ ಸೊ ಆ ರೀತಿ ಮಾಡಬೇಕು. ಆಮೇಲೆ ಆಪ್ಟಿಮಲ್ ಕಂಟ್ರೋಲ್ ಆಫ್ ಡಯಾಬಿಟೀಸ್, ಆಪ್ಟಿಮಲ್ ಕಂಟ್ರೋಲ್ ಆಫ್ ಬ್ಲಡ್ ಪ್ರೆಷರ್, ಅದೆಲ್ಲ ನೋಡ್ಕೋಬೇಕಾಗುತ್ತೆ. ಬಟ್ ಇಷ್ಟೆಲ್ಲ ಆದರೂ ಕೂಡ ಒಂದು 20% ಅಥವಾ 25% ಹೃದಯಾಘಾತ ಆದವರಲ್ಲಿ ಇವು ಯಾವುದೇ ರಿಸ್ಕ್ ಫ್ಯಾಕ್ಟ್ರ್ ಇರೋಲ್ಲ. ಅವರಿಗೆ ಡಯಾಬಿಟೀಸು ಇರೋಲ್ಲ, ಬ್ಲಡ್ ಪ್ರೆಷರು ಇರೋಲ್ಲ, ಹೈ ಬ್ಲಡ್ ಪ್ರೆಷರ್ ಇರೋಲ್ಲ, ನಂತರ ಸ್ಮೋಕರ್ಸ್ ಇರೋಲ್ಲ, ಡ್ರಿಂಕರ್ಸ್ ಇರೋಲ್ಲ, ಆಲ್ಮೋಸ್ಟ್ ಲೈಕ್ ಎ ಟೀಟೋಟಲ್. ಸೊ ನೀವು ಅನ್ಬೋದು, ಈ ತುಂಬ ಚೆನ್ನಾಗಿದ್ರು, ಅವ್ರಿಗೆ ಯಾವುದೇ ಒಂದು ದುರಭ್ಯಾಸ ಇರಲ್ಲ, ಬೇರೆ ಇರಲ್ಲ. ಸೊ 20 to 25% ಆಫ್ ಯಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್
ವಿಲ್ ನಾಟ್ ಹ್ಯಾವ್ ಎನಿ ಆಫ್ ದಿಸ್ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್. ಇಲ್ಲಿ ಕಮ್ಸ್ ದಿ ರೋಲ್ ಆಫ್ ಫ್ಯಾಮಿಲಿ ಹಿಸ್ಟ್ರಿ. ಯಾವುದಾದ್ರೂ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಜಾಸ್ತಿ, ನಂಬರ್ 1. ಆಮೇಲೆ ನಂಬರ್ 2, ಸ್ಟ್ರೆಸ್. ಈ ಸ್ಟ್ರೆಸ್ಸು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನ್ಯೂ ಟೊಬ್ಯಾಕೊ. ಸೊ ತುಂಬ ಸ್ಟ್ರೆಸ್ ಇವತ್ತು ಏನಾಗಿದೆ ನಮ್ಮಲ್ಲಿ, ನಿಜವಾಗ್ಲೂ ಯಂಗರ್ ಜನ್ರೇಷನಲ್ಲಿ ಅದು ಈಗ ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಏನಾಗಿದೆ, ಪೀಪಲ್ ಆರ್ ನಾಟ್ ಹ್ಯಾಪಿ. ಎಲ್ಲ ಇದ್ರೂ ಬಿಕಾಸ್ ದೇ ಆರ್ ಆಲ್ವೇಸ್ ಥಿಂಕಿಂಗ್ ವಾಟ್ ದೇ ಡೋಂಟ್ ಹ್ಯಾವ್, ದೇ ನೆವರ್ ಅಪ್ರಿಷಿಯೇಟ್ ವಾಟ್ ದೇ ಹ್ಯಾವ್. ಅದಕ್ಕೇ ಅವರು ಕೆಲವರು ಯಾಕೆ ಸಂತೋಷವಾಗಿಲ್ಲ ಅಂತ ಕೇಳಿದರೆ ಬೇರೆಯವ್ರು ಸಂತೋಷವಾಗಿದ್ದಾರೆ ಅಂದ್ಬಿಟ್ಟು ಇವ್ರು ಸಂತೋಷವಾಗಿಲ್ಲ. ಸೊ ದಿಸ್ ಈಸ್ ಐ ಥಿಂಕ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್, ದೇ ಆರ್ ದಿ ಗ್ರೇಟ್ ಹೆಲ್ತ್ ಪ್ರಮೋಟರ್ಸ್. ಅಮೇಝಿಂಗ್. ತೃಪ್ತಿ, ಸಮಾಧಾನ ಮತ್ತು ಕೃತಜ್ಞತೆ ಇರೋದಕ್ಕೆ. ಒಂದು ಸಂತೃಪ್ತಿ ಅಥವಾ ತೃಪ್ತಿ, ಇನ್ನೊಂದು ತಾಳ್ಮೆ, ಇನ್ನೊಂದು ಕ್ಷಮಿಸುವ ಮನೋಭಾವ, ಇದಿರಬೇಕಾಗುತ್ತೆ. ಸೊ ಬಟ್ ಇವೆಲ್ಲ ಭಾರಿ ಕಷ್ಟ ಮನಸ್ಸಿಗೆ ಕ್ಷಮಿಸುವ ಸ್ವಭಾವ, ಆ ಸ್ಟೇಜ್ಗೆ. ಯಾಕೆಂದರೆ ಮನುಷ್ಯನಿಗೆ ಅನುಭವ ಆದಂಗೆ ಅವನು ಸ್ವಲ್ಪ ಮೌನಕ್ಕೆ ಜಾರ್ತಾ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಯಾವತ್ತೂ ಜ್ಞಾನ ಅಜ್ಞಾನಕ್ಕೆ ಬಹಳ ವ್ಯತ್ಯಾಸ ಇದೆ ನೋಡಿ. ಜ್ಞಾನಿ ಏನು, ಅವನ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾ ಹೋಗ್ತಾನೆ. ಅಜ್ಞಾನಿ ಅವನ ಮಿಸ್ಟೇಕ್ಸ್ನ ಅವನು ಏನು ಸಮರ್ಥನೆ ಮಾಡ್ತಾ ಹೋಗ್ತಾನೆ, ಆರ್ಗ್ಯೂ ಮಾಡ್ಕೊಂಡು ಡಿಫೆಂಡ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಹೌದು. ಅದಕ್ಕೋಸ್ಕರ ಲೈಫ್ ಈಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಕಾಂಪ್ರಮೈಸ್ ಅಂತ. ಇಷ್ಟೆಲ್ಲ ಮಾತಾಡಿದ್ದು ನಾವು. ಈಗ ನನಗೆ ಕೊನೆ ಕುತೂಹಲಗಳಿರೋದು, ಇಷ್ಟೆಲ್ಲ ನಿಮ್ಮ ಡಾಕ್ಟ್ರ್ ಸೈಡ್ ನೋಡಿದ್ವಿ ಸರ್, ಆ್ಯಸ್ ಅ ಪಾಲಿಟಿಷಿಯನ್ ಈಗ ನಿಮ್ಮ ಮುಂದಿನ ಒಂದು ಆಸೆಗಳೆಲ್ಲ ನೋಡಿದ್ವಿ. ಇದೆಲ್ಲವನ್ನು ಸೈಡಿಗಿಟ್ರೆ ನೀವು ಒಂದು ಹ್ಯೂಮನ್ ಬೀಯಿಂಗ್, ನೀವೊಬ್ಬರು ಮನುಷ್ಯರೇ. ಎಂಡ್ ಆಫ್ ದ ಡೇ ನೋವುಗಳಾಗಿರಲಿ, ಸ್ಟ್ರೆಸ್ ಆಗಿರಲಿ, ಬೇರೆಯವ್ರದ್ದೆಲ್ಲ ನೋಡ್ತಾ ನಿಮ್ಮನ್ನು ಕಾಡೋ ಕೆಲವು ಪ್ರಶ್ನೆಗಳು ಜೀವನದ ಬಗ್ಗೆ ಏನು ಸರ್? ಅಲ್ಲ ಅಂದರೆ ನಮ್ಮಲ್ಲಿ ಜೀವನದಲ್ಲಿ ಅಂದರೆ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಈಗ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀವಿ. ಸೊ ಇವಾಗ ನಮ್ಮದು ಜೂನ್ 4 ರಿಸಲ್ಟು ಬರುತ್ತೆ. ಸೊ ಈಗಿರೋ ಫೀಡ್ಬ್ಯಾಕ್ ಪ್ರಕಾರ ಒಂದು ಗೆಲುವಿನ ವಿಶ್ವಾಸ ಇದೆ. ಸೊ ಅದಾದ ನಂತರ ಯಾವ ರೀತಿ ಬರುತ್ತೆ ಅಂದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯವ, ನಂತರ ಯಾವುದಾದ್ರೂ ಒಂದು ಜವಾಬ್ದಾರಿ ಸಿಕ್ಕಿದರೆ ಆ ಥರ ಮಾಡಬೇಕು ಅಂತ ಒಂದು ಇದಿರುತ್ತೆ. ಸೊ ಇದು ರಾಜಕೀಯ. ದೆನ್ ನಮ್ಮ ಕುಟುಂಬದಲ್ಲಿ ಅಂದರೆ ಎಲ್ಲ ಮಕ್ಕಳು ಚೆನ್ನಾಗಿರಬೇಕು. ಯಾಕೆಂದರೆ ಈಗ ನಿಮ್ಮ ಮಕ್ಕಳು ಚೆನ್ನಾಗಿದ್ದರೆ ಅಥವಾ ಅವ್ರು ಒಳ್ಳೆಯ ಸಾಧನೆ ಮಾಡ್ತಾಯಿದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇರೋದಿಲ್ಲ. ಸೊ ನಾವು ಯಾವಾಗಲೂ ಅಷ್ಟೇ, ನಮಗಿರೋದ್ರಲ್ಲಿ ಒಂದು ನೆಮ್ಮದಿ ಸಿಕ್ಕಿದರೆ ಸಾಕು. ಸೊ ನಮಗೆ ಯಾಕೆಂದ್ರೆ ನೆಮ್ಮದಿ ಅನ್ನೋದು ಎಲ್ಲೂ ಮಾರಾಟದ ವಸ್ತಲ್ಲ, ಅದು ನಮ್ಮಲ್ಲೇ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾನು ಅಂದ್ಕೊಳ್ಳೋದು ನಮಗೆ ನೆಮ್ಮದಿ ಬೇಕು. ಇಫ್ ಯು ಆಸ್ಕ್ ಮೀ ನಿಮ್ಗೆ ಏನು ಬೇಕು ಅಂದರೆ ನನಗೆ ಬೇಕಾಗಿರೋದು ನೆಮ್ಮದಿ. ಸರ್ ನೆಮ್ಮದಿಗೆ ಏನು ಮಾಡ್ತೀರಿ ಸರ್? ಅಲ್ಲ, ನೆಮ್ಮದಿಗೆ ನಾವೇ ಅಂದ್ಕೋಬೇಕು. ಎಷ್ಟೋ ಸರಿ ಈಗ ನಾವು ಎಲ್ಲರ ಜೊತೆನೂ ಮಾತಾಡ್ತೀವಿ, ಆದರೆ ಯು ಆರ್ ಮಿಸ್ಸಿಂಗ್ ಒನ್ ಪರ್ಸನ್ ವಿತ್ ಹೂಮ್ ಯು ಆರ್ ನಾಟ್ ಟಾಕಿಂಗ್, ದಟ್ ಈಸ್ ಯುವರ್ ಸೆಲ್ಫ್. ನಾವು ಎಷ್ಟೋ ಸರಿ ಬೇಸರ ಆದಾಗ ನಾವೇ ಮಾತಾಡ್ಕೋಬೇಕು. ಅಥವಾ ಯಾರ ಮೇಲೆ ಸಿಟ್ಟು ಮಾಡ್ಕೊತೀವಿ, ಅಯ್ಯೋ ಸಿಟ್ಟು ಮಾಡ್ಕೊಬಿಟ್ನಲ್ಲ, ಐ ಹ್ಯಾವ್ ಟು ರಿಯಲಿ ರಿಪೆಂಟ್, ನೆಕ್ಸ್ಟ್ ಮಾಡ್ಕೋಬಾರ್ದು, ಆ ಥರ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಆಮೇಲೆ ನಾವಂತೂ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಕಸ್ಮಾತು ಒಳ್ಳೇದು ಮಾಡಲಿಕ್ಕೆ ಆಗಲ್ವಾ, ಕೆಟ್ಟದಂತೂ ಬಯಸಬಾರ್ದು, ಕೆಟ್ಟದಂತೂ ಮಾಡಬಾರ್ದು. ದಟ್ಸ್ ವಾಟ್ ವಿ ವಾಂಟ್. ನೀವು ಇದು ಮಾತನ್ನು ಹೇಳಿದಾಗ ನನಗೊಂದು ಕಥೆ ಬಂತು ಸರ್, ಒಂದು 3 ಲೈನಲ್ಲಿ ಹೇಳ್ಬಿಡ್ತೀನಿ. ಸ್ಟೀವ್ ಜಾಬ್ಸ್ ಅವ್ರ ತಂದೆ ಗೇಟಿಗೆ ಪೇಂಟ್ ಹೊಡಿ ಅಂತ ಹೇಳ್ಬಿಟ್ಟು ಹೋಗ್ತಾರಂತೆ ಸರ್. ಸ್ವಲ್ಪ ಹೊತ್ತಾದ್ಮೇಲೆ ತಂದೆ ಬಂದು ನೋಡ್ತಾರಂತೆ, ಬರೀ ಗೇಟಿಂದ ಆಚೆ ಕಡೆ ಭಾಗಕ್ಕೆ ಪೇಂಟ್ ಹೊಡೆದಿರ್ತಾರಂತೆ ಸ್ಟೀವ್ ಜಾಬ್ಸ್. ಇವ್ರು ಕೇಳ್ತಾರಂತೆ ತಂದೆ, ಏನಪ್ಪ ಬರೀ ಆಚೆಗೆ ಹೊಡೆದಿದ್ಯಾ, ಒಳಗೆ ಹೊಡೆದಿಲ್ಲಲ್ಲ? ಸ್ಟೀವ್ ಜಾಬ್ಸ್ ಹೇಳ್ತಾರಂತೆ, ಆಚೆ ತಾನೇ ಜನ ನೋಡೋರು, ಒಳಗೆ ಯಾರು ನೋಡ್ತಾರೆ ಬಿಡಪ್ಪ. ಅದಕ್ಕೆ ತಂದೆ ಹೇಳ್ತಾರಂತೆ, ಯಾರು ನೋಡಿಲ್ಲ ಅಂದರೂ ನಾವು ನೋಡ್ತೀವಲ್ಲ. ಸೊ ಆಚೆ ಕಡೆ ಪ್ರಪಂಚಕ್ಕೆ ಏನೇ ಇದ್ರೂ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಏನೇ ಮಾಡಿದ್ರು ನಿಮ್ಮಲ್ಲಿರೋ ಆತ್ಮಗೌರವಕ್ಕೆ ನೀವು ಧಕ್ಕೆ ಮಾಡ್ಕೋತಾ ಇರ್ತೀರಾ, ನಿಮ್ಮಲ್ಲಿರೋ ಒಳಗಿರೋ ವ್ಯಕ್ತಿಗೆ ನೀವು ದ್ರೋಹ ಬಗೀತಾ ಇರ್ತೀರಾ ಅಂತ ಎಲ್ಲ ಮಾತುಗಳು ಬರುತ್ತೆ ಸರ್. ಅದಕ್ಕೇ ಔಟ್ಸೈಡ್ ವರ್ಲ್ಡ್ ಈಸ್ ಮೋರ್ ಬ್ಯೂಟಿಫುಲ್ ವೆನ್ ಯುವರ್ ಇನ್ನರ್ ಸ್ಟೆಬಿಲಿಟಿ ಈಸ್ ಗುಡ್ ಅಂತ. ಆಹಾ ಅಲ್ವಾ? ಹೌದು. ಹಾಗಾಗಿ ಸರ್, ಬೀಯಿಂಗ್ ಅ ಡಾಕ್ಟರ್, ಯು ಆಲ್ವೇಸ್ ಬಿನ್ ಅರೌಂಡ್
ಕ್ವೆಶನ್ ಮಾರ್ಕ್ಸ್. ಎಲ್ಲರೂ ಪೇಷಂಟ್ ಬರ್ತಾರೆ, ಇಲ್ಲಿ ಎಲ್ಲೋ ಹೋಪಿಗೂ ಎಲ್ಲರೂ ನಿಮ್ಮನ್ನು ನೋಡ್ಕೊಂಡು ಒಂದು ಹೋಪಲ್ಲಿ ಬರ್ತಾರೆ. ನೀವು ಹೋಪಿಗೆ ಎಲ್ಲಿ ಹೋಗ್ತೀರಾ ಸರ್? ನಿಮ್ಮ ದೇವರ ನಂಬಿಕೆಗಳೇನು? ಪುಸ್ತಕಗಳು ಓದ್ತೀರಾ? ಇಲ್ಲ, ನಾವು ಆ್ಯಕ್ಚುಲಿ ನಮ್ಮಲ್ಲೇ ಅಂದರೆ ನಮ್ಮ ಒಳ್ಳೆ ಕೆಲಸ ಮಾಡೋದೇ ಒಂದು ನಂಬಿಕೆ. ಅಂದರೆ ದೇವರಲ್ಲಂತೂ ಭಕ್ತಿ ಇದ್ದೇ ಇದೆ. ಈಗ ನಾವು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡದೇ ಇರ್ಬೋದು, ಬಟ್ ಒಂದು ರೋಗಿಗಳು ನೋಡಬೇಕಾದ್ರೆ ಅಥವಾ ಯಾರಾದರೂ ಬಂದು ಅವ್ರ ಕಷ್ಟ ಹೇಳ್ಕೊಂಡಂಥ ಸಂದರ್ಭದಲ್ಲಿ ನಾವು ಪ್ರೊಸೀಜರ್ ಮಾಡೋದಕ್ಕೆ ಮೊದಲು ಆ ರೋಗಿಯ ಪರವಾಗಿ ಅವ್ನಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತೀವಿ. ಅಥವಾ ಯಾರಾದರೂ ಕಷ್ಟ ಅವ್ರು ಹೇಳ್ಕೊಂಡಾಗ ಅಯ್ಯೋ ದೇವರೇ ಇವ್ರಿಗೆ ಒಳ್ಳೇದು ಮಾಡಲಿ ಅಂತ. ದೇವರಲ್ಲಿ ನಂಬಿಕೆ ಇರೋದು ಬಹಳ ಮುಖ್ಯ. ಆ ನಂಬಿಕೆ ಏನಾಗುತ್ತೆ, ನಿಮ್ಮನ್ನು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಮಾಡುತ್ತೆ. ಅಥವಾ ಏನಾದರೂ ನಾವು ಕೆಟ್ಟ ಕೆಲಸ ಮಾಡಿದರೆ ಅಯ್ಯೋ ದೇವ್ರು ನೋಡ್ಬೋದು ಅನಿಸುತ್ತೆ. ಅದರಿಂದ ವಿ ಶುಡ್ ಆಲ್ವೇಸ್ ಹ್ಯಾವ್ ಎ ಬಿಲೀಫ್ ಇನ್ ಗಾಡ್. ಅಮೇಝಿಂಗ್. ಎನಿ ಪರ್ಟಿಕ್ಯುಲರ್ ಟೆಂಪಲ್ಸ್ ಅಥವಾ ನಿಮ್ಮ ನಂಬಿಕೆ ಯಾವ ಇಲ್ಲ, ನಾವು ಪ್ರತಿ ವರ್ಷ ಹಲವಾರು ನಮ್ಮ ತಂದೆ ಕಾಲದಿಂದನೂ ಅಷ್ಟೇ ಧರ್ಮಸ್ಥಳಕ್ಕೆ ಒಂದು ವರ್ಷಕ್ಕೊಂದ್ಸರಿ ಹೋಗ್ತೀವಿ. ಧರ್ಮಸ್ಥಳಕ್ಕೆ ಡಾಕ್ಟರ್ ಮಂಜುನಾಥ್ ಅವರೇ ಮಂಜುನಾಥನ ದರ್ಶನಕ್ಕೆ ಹೋಗಿಲ್ಲ ಅಂದರೆ ಹೇಗೆ? ಹೋಗ್ತೀವಿ. ಅದು ಪ್ರತಿ ಸಲ ಹೋದಾಗಲೂ ಕೂಡ ಈ ಅನ್ನದಾನಕ್ಕೆ ಸ್ವಲ್ಪ ಹಣ ಕೊಟ್ಟು ಬರ್ತೀವಿ ಯಾವಾಗಲೂ. ಯಾಕೆಂದರೆ ಎಲ್ಲ ದಾನಕ್ಕಿಂತ ಅನ್ನದಾನ ಬಹಳ ದೊಡ್ಡದು. ಸೊ ಅದು ಮೊದಲಿಂದಲೂ ಅಷ್ಟೇ, ನಮಗೆ ಎಷ್ಟಾಗುತ್ತೆ ಅಷ್ಟು ಅನ್ನದಾನಕ್ಕೆ ಕೊಡೋಂಥದ್ದು ಇದು. ಸೊ ಧರ್ಮಸ್ಥಳಕ್ಕಂತೂ ಹೋಗ್ತೀವಿ ವರ್ಷಕ್ಕೊಂದ್ಸರಿ, ಅದು ಸಂಪ್ರದಾಯ. ನೀವು ಮಾಡಿರುವ ಸಾಕಷ್ಟು ಜ್ಞಾನವೆಂಬ ದಾನ, ನಿಮ್ಮಲ್ಲಿರುವಂಥ ಕರಕುಶಲತೆ ಆಸ್ ಎ ಡಾಕ್ಟರ್, ಅದರ ಮೂಲಕ ನಿಮ್ಮ ಕೈ ಎಷ್ಟೋ ಜನಗಳ ಬಾಳನ್ನು ಉಳಿಸಿದೆ. ಈ ಎಲ್ಲ ದಾನಗಳ ನಂತರ ಕೊನೆಯದಾಗಿ ಜ್ಞಾನವೆಂಬ ದಾನ, ಯಾಕೆಂದರೆ ನೀವು ಡಾಕ್ಟರ್ ಆದಮೇಲೆ ಕೊನೆಯವರೆಗೂ ಯು ಆರ್ ಆಲ್ವೇಸ್ ಲರ್ನಿಂಗ್ ಅಲ್ವಾ ಸರ್? ಹೌದೌದು. ವಿ ಶುಡ್ ನೆವರ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ಸ್ ಟೀಚಿಂಗ್ ಅಂತ. ಆಲ್ವೇಸ್ ಯಾರಾದರೂ ಎಲ್ಲ ನನಗೆ ಗೊತ್ತು, ನನಗೆ ಎಲ್ಲ ತಿಳ್ಕೊಂಡಿದ್ದೀನಿ ಅಂದರೆ ಈಸ್ ದಿ ಮೋಸ್ಟ್ ಇಗ್ನೋರೆಂಟ್ ಪರ್ಸನ್ ಅಂತ ನನ್ನ ಅರ್ಥದಲ್ಲಿ. ಸೊ ಆಮೇಲೆ ಯಾವಾಗಲೂ ಅಷ್ಟೇ, ಸೊ ಐ ಕೆನಾಟ್ ಬಿ ರೈಟ್ ಆಲ್ ದ ಟೈಮ್. ಆ್ಯಂಡ್ ಕಾಮನ್ ಸೆನ್ಸ್ ಆ್ಯಕ್ಚುಲಿ classifies people between an ordinary and extraordinary. Extraordinary persons will have a tremendous common sense. Common sense is not a flower grown in everybody's garden. ಕಾಮನ್ ಸೆನ್ಸ್ ಇಸ್ ನಾಟ್ ಕಾಮನ್ ಅಂತಾರಲ್ಲ. ಹೌದೌದು. ಸೊ ಅದಕ್ಕೋಸ್ಕರ ಆಮೇಲೆ ಯಾರಾದರೂ ಯು ಶುಡ್ ಬಿ ಮೋರ್ ಅಕಾಮಡೇಟಿವ್ ಆ್ಯಕ್ಚುಲಿ. ಅಕ್ಸೆಪ್ಟೆನ್ಸ್ ಈಸ್ ಆಲ್ವೇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಯುವರ್ ಸಕ್ಸಸ್. ಸೊ ಆಮೇಲೆ ನಿಮಗೆ ಟ್ಯಾಲೆಂಟು ಆಯಿತು, ಯುವರ್ ಹಾರ್ಡ್ ವರ್ಕ್, ಯುವರ್ ಟ್ಯಾಲೆಂಟ್, ಯುವರ್ ಸ್ಕಿಲ್ ಕ್ಯಾನ್ ಟೇಕ್ ಯು ಟು ಎ ಟಾಪ್ ಪೊಸಿಷನ್. ಟು ರಿಮೇನ್ ಇನ್ ಟಾಪ್ ಪೊಸಿಷನ್, ಯುವರ್ ಟ್ಯಾಲೆಂಟ್ ವಿಲ್ ನಾಟ್ ಹೆಲ್ಪ್. ಇಟ್ ಈಸ್ ಯುವರ್ attitude, behavior and mannerisms will keep you in the top position for a longer time. Absolutely. ಹೌದೌದು. ಸೊ ನಿಮ್ಮ ಈ ಜ್ಞಾನ ಹೀಗೆ ಮುಂದುವರಿಲಿ ಸರ್. ಆ್ಯಂಡ್ ಐ ವಾಂಟೆಡ್ ಟು ಗಿವ್ ಯು 2 ಪುಸ್ತಕ. ಕೊಡಿ. ನಿಮ್ಮ ಫೇವ್ರೆಟ್ ಪುಸ್ತಕ ಯಾವುದು ಸರ್? ನಾ ಇದನ್ನು ಕೊಡೋಕ್ಕೂ ಮುಂಚೆ, ಇದು ಬೇಸಿಕ್ಲಿ ಅಟಾಮಿಕ್ ಹ್ಯಾಬಿಟ್ಸ್ ಅಂತ. ಇದು ಈಗ ನಂದೇನಾಯಿತು, ನಮ್ಮ ಫೇವ್ರೇಟ್ ಪುಸ್ತಕ ಕಾರ್ಡಿಯಾಲಜಿ ಬುಕ್ಸೇ ಆಗೋಯ್ತು. ಈಗ ಬೇರೆ ಓದಬೇಕಾಗುತ್ತೆ. ಹಾಗಾಗಿ ಐ ಹೋಪ್ ದ್ಯಾಟ್ ಬುಕ್ ವಿಲ್ ಇಂಟ್ರೆಸ್ಟ್ ಯು. ಆಮೇಲೆ ಇನ್ನೊಂದಿದೆ ಸರ್, ಇದು ಡಾಕ್ಟರ್ ಜೂಲಿ ಸ್ಮಿತ್ ಅಂತ, ವೈ ಹ್ಯಾಸ್ ನೋ ಬಡಿ ಟೋಲ್ಡ್ ಮೀ ದಿಸ್ ಬಿಫೋರ್ ಅಂತ ಒಂದು ಸೆಲ್ಫ್ ಹೆಲ್ಪ್ ಪುಸ್ತಕ ಸರ್. ಸರಿ. ಹಾಗಾಗಿ ಮುಂದೆಂದು ಸಕ್ಸಸ್ ಸ್ಟೋರೀಸ್ ಇದೆಯಲ್ಲ, ಸಕ್ಸಸ್ ಸ್ಟೋರೀಸ್ ಓನ್ಲಿ ಗಿವ್ ಮೆಸೇಜಸ್, ಫೇಲ್ಯೂರ್ ಸ್ಟೋರೀಸ್ ವಿಲ್ ಗಿವ್ ಲೆಸನ್ಸ್. ವಾವ್. ಅಂದರೆ ಆ್ಯಕ್ಚುಲಿ ನಮ್ಮ ಫೇಲ್ಯೂರ್ ಈಗ ಸಮ್ ಪ್ರಾಬ್ಲಮ್ಸ್ ವಿಲ್ ಕಮ್ ನಾಟ್ ಟು ಡೆಸ್ಟ್ರಾಯ್ ಯು, ದಟ್ ಈಸ್ ಟು ಟೆಸ್ಟ್ ಯುವರ್ ಹಿಡನ್ ಪೊಟೆನ್ಷಿಯಲ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅದೇ, ಕಂಪ್ಯಾರಿಸನ್ಗೆ ಹೋಗಬಾರ್ದು. ನೀವು ಹೇಳಿದ್ರಿ ಯಾವಾಗಲೂ ಈಗ ಯಾರೋ ನಿಮ್ಮ ಪಕ್ಕದ ಮನೆಯವರು ತುಂಬ ಅದು ಮಾಡ್ತಾಯಿದ್ದಾರೆ ಅಥವಾ ಅಷ್ಟು ದೊಡ್ಡದು ಏನೇನೋ ತಗೋತಾ ಇದ್ದಾರೆ. ಸೊ ಕಂಪ್ಯಾರಿಸನ್ಸ್ಗೆ ಹೋದ್ರೇ ಪ್ರಾಬ್ಲಮ್ ಆಗೋದು ಆ್ಯಕ್ಚುಲಿ. ಈಗೇನಾಗುತ್ತೆ, ನಾವು ಹೋಲಿಕೆ ಮಾಡ್ಕೊಳ್ಳೋದಾದರೆ ಸಾಧನೆ ಮಾಡಲಿಕ್ಕೆ ಹೋಲಿಕೆ ಮಾಡ್ಕೋಬೇಕೇ ಹೊರತು ಬೇರೆ ಕಾರಣಕ್ಕೆ ಹೋಲಿಕೆ ಸುಮಾರು ಈಗ ಪ್ರಾಬ್ಲಮ್ ಬಂದಿರೋದೇ ಹೋಲಿಕೆ. ಈಗ ಯಾರೋ ಕಂಪ್ಯಾರಿಸನ್ಗೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಆಮೇಲೆ ಇದು ಅಷ್ಟೇ, ತುಂಬ ಕೆಲವ್ರಿಗೇನಾಗುತ್ತೆ, ಅವರು ಕಾರ್ ತೊಗೊಂಡಿದ್ದಾರೆ ಅಥವಾ ಹನ್ನೊಂದು ಕಾರ್ ತೊಗೊಂಡಿದ್ದಾರೆ, ಅವರೇನೋ ಇನ್ನೊಂದು ತೊಗೊಂಡಿದ್ದಾರೆ. ಸೊ ಅದಕ್ಕೆ ಒಂದು ಸರಿ ಶೇಕ್ಸ್ಪಿಯರ್ ಎಲ್ಲ ಹೇಳ್ತಾರೆ ನೋಡಿ,
ಅವ್ರ ಮಗ ಏನೋ ಹಠ ಮಾಡ್ತಾನಂತೆ, ನನಗೆ ಶೂ ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನೋಡಪ್ಪ ಅಲ್ಲಿ ಒಬ್ಬನಿಗೆ ಕಾಲೇ ಇಲ್ಲ ನೋಡು, ಸೊ ಅಟ್ಲೀಸ್ಟ್ ಯು ಹ್ಯಾವ್ ಗಾಟ್ ಬೋತ್ ದಿ ಲೆಗ್ಸ್ ಅಂತ. ಅಟ್ಲೀಸ್ಟ್ ಸೋ ಟ್ರೂ ಅಲ್ಲ. ಹೌದು. ಆ್ಯಟಿಟ್ಯೂಡಿಂದ ಲೈಫ್ನ ನೋಡಿಬಿಟ್ರೆ ಐ ಥಿಂಕ್ ದ ಬಿಗ್ಗೆಸ್ಟ್ ಡಾಕ್ಟರ್ ಇಸ್ ಸಿಟ್ಟಿಂಗ್ ಇನ್ಸೈಡ್ ಯು ಅನ್ಸುತ್ತೆ. ಅದಕ್ಕೋಸ್ಕರ ಇವೆಲ್ಲ ಈ ಕಂಪ್ಯಾರಿಸನ್ಸ್ಗೆ ಹೋದ್ರೇ ಸಮಸ್ಯೆ ಆಗುತ್ತೆ. ಐ ಥಿಂಕ್ ಯು ಶುಡ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ಆ್ಯಂಡ್ ಆಮೇಲೆ ಯು ಶುಡ್ ಟೇಕ್ ಅಡ್ವೈಸಸ್ ಫ್ರಮ್ ಮೆನಿ. ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ಟೇಕ್ ಎ ಕಾಲ್, ವಿಚ್ ಒನ್ ಟು ಫಾಲೋ, ವಿಚ್ ಒನ್ ನಾಟ್ ಟು ಫಾಲೋ. ಅಮೇಝಿಂಗ್. ಬಟ್ ಮುಂದಿಂದ ನೀವು ತೊಗೊಂಡಿರೋ ಸ್ಟೆಪ್ಗೆ ಎಲ್ಲ ಒಳ್ಳೇದಾಗಲಿ ಸರ್. ಅಂದರೆ ನೀವು ಪೊಲಿಟಿಕ್ಸಲ್ಲಿ ಬಂದ್ರೂ ಕನ್ಸಲ್ಟೇಷನ್ ಅಂತೂ ನಿಲ್ಲಿಸಲ್ಲ ಅಂತ ನಮಗೆ ವಿಷಯ ಗೊತ್ತಾಯಿತು. ಅಂದರೆ ನೀವು ಡಾಕ್ಟರ್ ಆಗಿ, ಯಾಕೆಂದರೆ ಅಟ್ಲೀಸ್ಟು ಒಂದು ವಾರದಲ್ಲಿ ಒಂದು 2 ಡೇಸು, ಒಂದು 2 ಅವರ್ಸ್ನ ಫಾರ್ ಮೆಡಿಕಲ್ ಕನ್ಸಲ್ಟೇಷನ್, ಸಟನ್ಲಿ ವಿ ಕ್ಯಾನ್ ಫೈಂಡ್ ಟೈಮ್. ಯಾವ ಹಾಸ್ಪಿಟ್ಲು ಏನೋ ಚಿಂತನೆ ನಡೆಸಿದ್ದೀರಾ ಸರ್? ಎಲ್ಲಿ ನೋಡ್ಬೋದು ನಿಮ್ಮನ್ನು? ಆ್ಯಂಡ್ ಆಲ್ಸೋ ನೀವು ಫ್ರೀಯಾಗಿ ಕನ್ಸಲ್ಟ್ ಮಾಡ್ತೀರಾ ಅಂತಲೂ ಹೇಳಿದ್ರಿ. ಹೌದು. ಅಂದರೆ ಇನ್ನು ಕೆಲವ್ರು ಏನಾಗುತ್ತೆ, ಈ ಫ್ರೀ ಮಾಡಿದಾಗ ಅವರು ಇನ್ಸಿಸ್ಟ್ ಮಾಡ್ತಾರೆ. ನಾವು ಇನ್ನು ಕೆಲವರು ಫ್ರೀ ಮಾಡಿದರೆ ದೇ ಅಕ್ಸೆಪ್ಟ್, ಇನ್ನು ಕೆಲವರು ದೇ ಡೋಂಟ್ ಅಕ್ಸೆಪ್ಟ್. ದೆನ್ ಎನಿವೆ ಇಟ್ಸ್ ಸಬ್ಜೆಕ್ಟ್ ಟು ದ್ಯಾಟ್. ಗಾಟ್ ಇಟ್. ಬಟ್ ಸೊ ಯಾವ ಹಾಸ್ಪಿಟಲ್ ಏನೋ ಇನ್ನೂ ಗೊತ್ತಿಲ್ಲ ಅಂದರೆ ಒಂದು ನೋಡೋಣ, ಹೇಳ್ತೀನಿ. ನೀವು ಯಾಕೆ ಸರ್ ಹಾಸ್ಪಿಟಲ್ ಕಟ್ಟಲಿಲ್ಲ ನಿಮ್ಮದೇ? ಅದು ಇಲ್ಲ, ನಾನು ಅದು ಏನಂದರೆ ಇದು ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ನ ನಾವು ಡೆವಲಪ್ ಮಾಡೋದ್ರಲ್ಲೇ ನಾನು ಸಮಯ ಕಳೆದುಬಿಟ್ಟೆ. ಜಯದೇವ ಬೆಂಗಳೂರು, ಜಯದೇವ ಮೈಸೂರು, ಜಯದೇವ ಗುಲ್ಬರ್ಗ, ದೆನ್ ಜಯದೇವ KC ಜನರಲ್, ಜಯದೇವ ESI. ಸೊ ಅದಕ್ಕೋಸ್ಕರ ನಾವು ಸಾರ್ವಜನಿಕರಿಗೋಸ್ಕರ ಒಂದು ದೊಡ್ಡ ವರ್ಲ್ಡ್ ಕ್ಲಾಸ್ ಆಸ್ಪತ್ರೆ ಮಾಡಬೇಕು ಅನ್ನೋದೇ ಯಾವಾಗಲೂ ತಲೆನಲ್ಲಿತ್ತು. ಹಿಂಗಾಗಿ ನಾವು ಮಾಡೋಕ್ಕೆ ಹೋಗಲಿಲ್ಲ. ಅಮೇಝಿಂಗ್ ಜರ್ನಿ ಸೋ ಫಾರ್ ಸರ್. ಹೀಗೆ ಕೀಪ್ ಇನ್ಸ್ಪೈರಿಂಗ್. ಆ್ಯಂಡ್ ಕೊನೆಯದಾಗಿ 3 ಜನನ ನೀವು ನಾಮಿನೇಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಕುತೂಹಲಗಳಲ್ಲಿ ಇಂಥ ವ್ಯಕ್ತಿತ್ವನ ಮಾತಿಗೆ ಎಳೀರಿ ರಶ್ಮಿ ಅಂತ ನೀವು ಯಾರ ಸಜೆಷನ್ ಕೊಡ್ತೀರಾ ಅಂತ ನನಗೆ ಕುತೂಹಲ. ಯಾರಲ್ಲಿ ಜೀವನ ನುಡಿರೋ ಅಂಥ ಒಂದಷ್ಟು ವಿಚಾರಗಳಿದೆ? ಸುಧಾಮೂರ್ತಿಯವರು ಡೆಫಿನೆಟ್ಲಿ. ನಾರಾಯಣ ಮೂರ್ತಿ ಅವ್ರದ್ದು ಹೇಳು. ಇಬ್ಬರನ್ನು ಬೇರೆ ಇದ್ರಲ್ಲಿ ಮೀಟ್ ಮಾಡಿದ್ದೀನಿ ನಮ್ಮ ರೇಡಿಯೋ ಶೋ ಮೂಲಕ. ಬಟ್ ಒಂದು 10 ವರ್ಷದ ಮುಂಚೆ ಕರೆಸೋ ಪ್ರಯತ್ನ ಮಾಡ್ತೀನಿ ಸರ್. ಮುಂದೆ ಸರ್ ಇನ್ನೊಂದು ದೇವೇಗೌಡರು. ಅಮೇಝಿಂಗ್ ಸರ್. ಇಟ್ ವಾಸ್ ರಿಯಲಿ ಅನ್ ಆನರ್. ನಿಮ್ಮಂಥ ವ್ಯಕ್ತಿತ್ವಗಳು ಇಲ್ಲಿಗೆ ಬಂದು ನಮ್ಮ ಶೋನ ಒಂದು ಶೋಭೆನ ಹೆಚ್ಚಿಸಿದ್ದೀರಾ. ಈಗ ಡಾಕ್ಟ್ರಿಗೆ ಐಸ್ ಕ್ರೀಮ್ ತಿನ್ನಿಸೋ ಟೈಮ್. ಲೆಟ್ಸ್ ಮೇಕ್ ಎವರಿಬಡಿ ಹ್ಯಾಪಿ. ಸಂಡೇನಾ ಪೋಲಾರ್ ಬೇರ್ ಕಡೆಯಿಂದ ಒಂದು ಐಸ್ ಕ್ರೀಮ್ ವೌಚರ್ ಇದೆ. ಸೊ ನೀವೇನು ಸರ್ ಆಹಾರ ಪ್ರಿಯಾನಾ? ಏನಂತದೇನಿಲ್ಲ. ಸೊ ಬಿಗ್ ಬಾರ್ಬಿಕ್ಯೂ ಕಡೆಯಿಂದ ಒಂದು ವೌಚರ್ ಇದೆ. ಆ್ಯಂಡ್ ರಿಪೋಸ್ ಅವ್ರ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಸರ್ ಇದು ಮ್ಯೂಸಿಕ್ ಪಿಲ್ಲೋ ಫೋನ್ ಕನೆಕ್ಟ್ ಮಾಡಿದ್ರೆ ಮ್ಯೂಸಿಕ್ ಬರುತ್ತೆ ಸರ್, ಮೆತ್ತಗೆ ಬರ್ತಾ ಇರುತ್ತೆ. ಅದನ್ನು ಕನೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ಹಾಗೆ ನಿದ್ದೆನೂ ಮಾಡ್ಬೋದು. ಹೌದಾ? ಸರಿ. ಥ್ಯಾಂಕ್ ಯು ಸರ್. ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು? ನಾನು ರೇಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮಾತಾಡ್ಸಿದ್ದೆ, ಮುಖಾಮುಖಿ ಭೇಟಿ ಮಾಡಿದ್ವಿ. ಹೇಗೆ ಅನ್ನಿಸ್ತು? ಎನಿವೆ ವಾಟ್ ಎವರ್ ಇಟ್ ಹ್ಯಾಸ್ ಕಮ್ ಫ್ರಮ್ ಮೈ ಹಾರ್ಟ್. ವಾಟ್ ಮೋರ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು ಸರ್? ಸೊ ದ್ಯಾಟ್ ವಾಸ್ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು. ಸರ್ ವಿಶಿಂಗ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಆಮೇಲೆ ಇಟ್ ಈಸ್ ಅ ಟ್ಯಾಲೆಂಟ್. ಸೊ ಐ ಸಿ ಲಾಟ್ ಆಫ್ ಟ್ಯಾಲೆಂಟ್ ಇನ್ ಯು. ಯು ಹ್ಯಾವ್ ಗಾಟ್ ಎ ಗ್ರೇಟ್ ಫ್ಯೂಚರ್. ಸೊ ಇನ್ನೂ ಐ ವಿಶ್ ಯು ಗೆಟ್ ಬಿಗ್ಗರ್ ಅಪರ್ಚುನಿಟೀಸ್ ಆ್ಯಂಡ್ ಯು ವಿಲ್ ಬಿ ರೆಕಗ್ನೈಸ್ಡ್ ಗ್ಲೋಬಲಿ. Oh my God. Okay. Thanks a lot, sir. Thanks. And ನಿಮ್ಮ wishes will be a reminder to work harder towards it. Yeah, thank you. Thank you. So I hope ಇವತ್ತಿನ ನಮ್ಮ ಈ ಮಾತು ನಿಮಗೆ ಇಷ್ಟ ಆಗಿದೆ. ಆ್ಯಂಡ್ ನಮ್ಮ ಯಾವ ಒಂದು ಸಂಭಾಷಣೆಯ ಭಾಗ ನಿಮಗೆ ಬಹಳ ಪ್ರಚೋದಿಸ್ತು, ಆಲೋಚನೆಗಳನ್ನು ಮತ್ತೆ ಮೆಲ್ಕು ಹಾಕೋ ಹಾಗೆ ಮಾಡ್ತು, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಆಲ್ವೇಸ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್.